ದೃಶ್ಯ ಪ್ರಸ್ತುತಪಡಿಸ್ತಾ ಇರ್ತಕ್ಕಂಥ ಭಾಸ ಮತ್ತು ಶೇಕ್ಸ್ಪಿಯರ್ ನಾಟಕೋತ್ಸವದ ಸಂದರ್ಭದಲ್ಲಿ ಶೇಕ್ಸ್ಪಿಯರ್ ಹಾಗೂ ಭಾಸನನ್ನು ಕುರಿತಂಥ ವಿಚಾರ ಸಂಕಿರಣದ 2ನೇ ಭಾಗಕ್ಕೆ ತಮಗೆಲ್ಲ ನಾನು ಆದರದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಶೇಕ್ಸ್ಪಿಯರ್ ಅವರನ್ನು ಕುರಿತಂಥ ವಿಚಾರ ಸಂಕಿರಣ ತುಂಬ ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ಆಯಿತು. ಹಾಗೆ ಇದರ ನಿರೂಪಣೆಯನ್ನು ಮಾಡಿದಂಥ ಮಧುರ ಅವರು ನನಗೆ ನಿರೂಪಣೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಮರೆಸ್ಬಿಟ್ಟಿದ್ದಾರೆ. ಅದೇ ಒಂದು ದೊಡ್ಡ ಸಮಸ್ಯೆ. ಯಾಕಂದರೆ ಅನೇಕ ಬಾರಿ ಈ ನಿರೂಪಣೆ ಮಾಡೋದು ಒಂದು ರೀತಿ ಕಷ್ಟದ ಕೆಲಸ ಹಾಗೂ ಒಂದು ಪ್ರೀತಿಯ ಕೆಲಸ ಎರಡೂ. ಅದು ನಾನು ಆ ಥರದಲ್ಲಿ ಮಾಡ್ಕೊಂಡು ಬಂದಿದ್ದೆ. ದಾಕ್ಷಾಯಿಣಿ ಭಟ್ ಅವ್ರಿಗೆ ಹೇಳಿದೆ, ಯಾಕೆ ಮೇಡಮ್ ನಾನು ಬೇಡ, ಬೇರೆಯವರೇ ಮಾಡಿದ್ರೆ ಚೆನ್ನಾಗಿರುತ್ತೆ, ನಾನು ಬಂದು ಸಭೆಯಲ್ಲಿ ಕೂತ್ಕೊಳ್ತೀನಿ ಅಂತ. ಇಲ್ಲ ಸರ್ ಬನ್ನಿ ಅಂದರು. ಅದು ಯಾಕೆ ನನ್ನ ನಿರೂಪಕರ ಹಂಗೆ ಮಾಡಿದ್ರೂ ಗೊತ್ತಾಗಲಿಲ್ಲ. ಇರಲಿ, ಒಂದಂತೂ ಅನಿಸಿದ್ದು ಮೊದಲ ಗೋಷ್ಠಿಯ ಇದರಲ್ಲಿ ಇದು NC ಮಹೇಶ್ ಮತ್ತು ದಾಕ್ಷಾಯಿಣಿ ಭಟ್ ಅವರ ಸಂಚು ಅಂತ ಆಮೇಲೆ ಅರ್ಥ ಆಯಿತು. ಯಾಕಂದರೆ ಅವರು ಯಾಗ ಒತೆಲೋ ಬಗ್ಗೆ ಮಾತಾಡುವಾಗೆಲ್ಲ ನಮ್ಮ NC ಮಹೇಶು ನನ್ನನ್ನು ಹೆಚ್ಚು ಯಾಕೋ ಹೇಳ್ತಾಯಿದ್ರು. ವೇದಿಕೆ ಮೇಲೆ ಹಿರಿಯರಾದ ಶ್ರೀನಿವಾಸ ಮೂರ್ತಿಯವರಿದ್ದಾರೆ, ಲಕ್ಷ್ಮೀ ಚಂದ್ರಶೇಖರ್ ಇದ್ದಾರೆ, ಶೋಭಾ ಮೇಡಮ್ ಇದ್ದಾರೆ, ಹಾಗೆ ಗೆಳೆಯರಾದಂಥ ಜೋಸೆಫ್, NC ಮಹೇಶ್ ಮತ್ತು ಲಕ್ಷ್ಮೀ ಜಿ ಪ್ರಸಾದ್ ಮೇಡಮ್ ಅವರು ಕೂಡ ವೇದಿಕೆ ಮೇಲಿದ್ದಾರೆ, ಮತ್ತು ಗೆಳೆಯ ಪ್ರಭುರಾಜ್ ಇದ್ದಾರೆ. ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಒಂದು ಆಶ್ಚರ್ಯ ಅಂದರೆ, ನಾನು ಈ ವೀಕ್ ಡೇನಲ್ಲಿ ಒಂದು ಸೆಮಿನಾರ್ನ ಈ ಥರ ಮಾಡಿದಾಗ ಎಷ್ಟು ಜನ ಇರ್ತಾರಪ್ಪ, ಏನು ಯಾಕ್ರಿ ವೀಕ್ ಡೇ ಮಾಡ್ತಾಯಿದ್ದೀರಿ ಅಂದರೆ, ಇಲ್ಲ ಸರ್ ಬರ್ತಾರೆ ಅಂತ ದಾಕ್ಷಾಯಿಣಿ ಅವರು ಹೇಳಿದ್ರು. ಹಾಗೆ ನೋಡಿದ್ರೆ ಸಾಕಷ್ಟು ಆಸಕ್ತರು, ಯುವಕರು ಅದರಲ್ಲೂ ತಾವೆಲ್ಲ ಬಂದಿದ್ದೀರಿ. ಶೇಕ್ಸ್ಪಿಯರ್ ಬಗ್ಗೆ, ಭಾಸರ ಬಗ್ಗೆ ತಿಳಿಯೋದು ತುಂಬ ಅಗತ್ಯ ಅನ್ನುವ ಒಂದು ನಿಟ್ಟಿನಲ್ಲಿ ನೀವೆಲ್ಲ ತುಂಬ ಕುತೂಹಲದಿಂದ, ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಸೊ ಹಾಗಾಗಿ ನಿಮ್ಮಗಳಿಗೂ ನಾನು ಈ ಸಂದರ್ಭದಲ್ಲಿ ವಂದಿಸ್ತಾ, ದೃಶ್ಯ ತಂಡದ ಬಗ್ಗೆ ಹೆಚ್ಚಿಗೆ ಹೇಳುವಂಥದ್ದು ಏನಿಲ್ಲ, ಅದನ್ನು ಮಧುರ ಅವರು ವಿವರಿಸಿದ್ದಾರೆ. ಕಳೆದ 21 ವರ್ಷಗಳಿಂದ ದಾಕ್ಷಾಯಿಣಿ ಭಟ್ ಬೆಂಗಳೂರಿಗೆ ಬಂದು ಅವರು ರಂಗಭೂಮಿಯನ್ನು ತಮ್ಮ ಜೊತೆಗೆ ಬೆಳೆಸಿದಂಥ ರೀತಿ, ತಾವೂ ಬೆಳೆದರು, ರಂಗಭೂಮಿಯನ್ನು ಬೆಳೆಸಿದ್ರು. ಆ 21 ಹೆಜ್ಜೆಗಳನ್ನು ನೋಡ್ತಾ ಬಂದಿರೋರು ನಾವೆಲ್ಲರೂ. ಆಮೇಲೆ ಹೊರಗಡೆ ಹಾಕಿರೋ ಫೋಟೋಗಳಲ್ಲಿ ಸುಮಾರು ಫೋಟೋಗಳಲ್ಲಿ ನಾನು ಕಾಣಿಸ್ಕೊಂಬಿಟ್ಟೆ. ನನಗೂ ಗಾಬರಿ ಆಯಿತು, ಇಷ್ಟೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬಿಟ್ಟಿದ್ದೀನ ದೃಶ್ಯದೊಳಗೆ ಅಂಥೇಳಿ ಅಂತ. ಅಂದರೆ ನಿರಂತರವಾಗಿ ರಂಗಭೂಮಿಯನ್ನೇ ಉಸಿರಾಡ್ತಾ ಬರ್ತಿರ್ತಕ್ಕಂಥ ದಾಕ್ಷಾಯಿಣಿ ಭಟ್ ಒಂದು ಮಾದರಿಯಾಗಿ ಕನ್ನಡ ರಂಗಭೂಮಿಯಲ್ಲಿದ್ದಾರೆ. ರಂಗಭೂಮಿಯನ್ನೇ ತಮ್ಮ ವೃತ್ತಿ ಬದುಕನ್ನಾಗಿ ಮಾಡಿಕೊಂಡು ಅದರ ಮೂಲಕ ನಾನು ಬದುಕಬಲ್ಲೆ ಅನ್ನುವ ಒಂದು ಛಲದಿಂದ ಅವರು ಆ ಸಾಧನೆಯನ್ನು ಮಾಡಿದ್ದಾರೆ. ಅದಕ್ಕೆ ನಾನು ಅವರಿಗೆ ಹಾಗೂ ಅವರ ತಂಡದ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಶತಮಾನಗಳ ಅಂತರದಲ್ಲಿರ್ತಕ್ಕಂಥ ಶೇಕ್ಸ್ಪಿಯರ್ ಮತ್ತು ಭಾಸ ಅವರ ನಡುವಿನ ವಿಚಾರಗಳನ್ನು ಈಗಾಗಲೇ ಚರ್ಚೆಗೆ ತಗೊಂಡಿದ್ದಾಗಿದೆ. ಕ್ರಿಸ್ತಪೂರ್ವದಿಂದ ಕ್ರಿಸ್ತಶಕ, ಅದು ಒಂದು 3-4 ಶತಮಾನಗಳ ಮಧ್ಯದಲ್ಲಿ ಭಾಸನನ್ನು ಪ್ಲೇಸ್ ಮಾಡೋದಕ್ಕೆ ಪ್ರಯತ್ನಪಟ್ಟು ಸದ್ಯಕ್ಕೆ 4ನೇ ಶತಮಾನ ಅನ್ನೋ ಥರದ ಒಂದು ತೀರ್ಮಾನಕ್ಕೆ ಬಂದು ಅದರ ಮೂಲಕ ನಮ್ಮ ಭಾರತೀಯ ರಂಗಭೂಮಿಯಲ್ಲಿ ಒಂದು ಏನು ಸಂಸ್ಕೃತ ರಂಗಭೂಮಿ ಬೆಳೆದು ಬಂದಿತ್ತು, ಯಾವ ರೀತಿಯ ನಾಟಕಗಳಾಗ್ತಾಯಿತ್ತು, ಏನೆಲ್ಲ ಆಗಲಿಕ್ಕೆ ಸಾಧ್ಯ ಇತ್ತು ಅನ್ನುವ ಒಂದು ಸಂಕಥನವನ್ನು ನಾವೆಲ್ಲ ಕಟ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆ. ಅದು ಭಾಸ, ಭವಭೂತಿ, ಕಾಳಿದಾಸ ಈ ಥರದಲ್ಲಿ ಬರುವಂಥದ್ದು. ಕಾಳಿದಾಸ, ಭವಭೂತಿ ಇವರೆಲ್ಲರೂ ಭಾಸನ್ನು ಸ್ಮರಿಸ್ಕೊಂಡಿರೋದರಿಂದ ಅವರೆಲ್ಲರಿಗಿಂತ ಇವನು ಪೂರ್ವಿಕ ಭಾಸ ಅನ್ನುವ ಒಂದು ನಿರ್ಧಾರಕ್ಕೂ ಕೂಡ ಬಂದು ಭಾಸನ ನಾಟಕಗಳನ್ನು, ನಾಟಕ ಚಕ್ರವನ್ನು ವಿಶೇಷವಾಗಿ ಕನ್ನಡದ ಮಟ್ಟಿಗಂತೂ ಸಾಕಷ್ಟು ರೀತಿಯಲ್ಲಿ ನಾವು ನೋಡ್ತಾ ಬಂದಿದ್ದೀವಿ.
ಅದು ಪ್ರಾಯೋಗಿಕವಾಗಿ ಭಾಸನ್ನು ತುಂಬ ನಮ್ಮ ಹತ್ತಿರದವನ್ನಾಗಿ ಮಾಡಿಕೊಂಡಿರುವಂಥದ್ದು ನಮಗೆಲ್ಲ ಗೊತ್ತಿರುವಂಥದ್ದೇ. ಈ ಸಂದರ್ಭದಲ್ಲಿ ಭಾಸನ ನಾಟಕದಲ್ಲಿ ಸ್ತ್ರೀ ಸಂವೇದನೆ ಅನ್ನೋ ಒಂದು ವಿಷಯವನ್ನು ಮಾತಾಡಲಿಕ್ಕೆ ಶ್ರೀಮತಿ ಆರ್ ಶೋಭಾ ಅವರು ಬಂದಿದ್ದಾರೆ. ಅವರು ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿ ಸಂಸ್ಕೃತ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಒಂದು ಸಂಸ್ಕೃತಿ ಚಿಂತಕರಾಗಿ ಹಾಗೆ ಮಹಿಳಾ ಪರವಾದ ಚಿಂತಕಿಯಾಗಿ ಅನೇಕ ವಿಚಾರಗಳನ್ನು ಅವರು ತಮ್ಮ ಒಟ್ಟು ವೃತ್ತಿ ಬದುಕು ಹಾಗೂ ಸಾಂಸ್ಕೃತಿಕ ಬದುಕಿನೊಂದಿಗೆ ಹೊಂದಿಸ್ಕೊಂಡು ಕೆಲಸ ಮಾಡ್ತಿರೋರು ಶೋಭಾ ಅವರು ಭಾಸ ನಾಟಕದ ಸಂದರ್ಭದಲ್ಲಿ ಭಾಸನ ನಾಟಕಗಳಲ್ಲಿ ಸ್ತ್ರೀ ಸಂವೇದನೆ ಅನ್ನೋ ವಿಷಯವನ್ನು ಕುರಿತು ನಮ್ಮ ಜೊತೆಗೆ ತಮ್ಮ ವಿಚಾರಗಳನ್ನು ಹಂಚಿಕೊಳ್ಬೇಕು ಅಂತ ನಾನು ಕೋರ್ತಾ ಇದ್ದೀನಿ. ಸುಮಾರು 15 ನಿಮಿಷಗಳಷ್ಟು ಸಮಯವನ್ನು ತಾವು ತಗೊಳ್ಬೋದು ಮೇಡಮ್, ದಯವಿಟ್ಟು ಬನ್ನಿ. ನಮಸ್ಕಾರ. ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಗಣ್ಯರಿಗೂ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವ ಹಿರಿಯರಿಗೂ ಮತ್ತು ಕಿರಿಯರಿಗೂ ವಿದ್ಯಾರ್ಥಿಗಳಿಗೂ ನನ್ನ ವಂದನೆಗಳು. ಇವತ್ತು ಬೆಳಗಿನಿಂದ ಶೇಕ್ಸ್ಪಿಯರ್ ಮತ್ತು ಭಾಸನನ್ನು ಕುರಿತಾದಂಥ ಚರ್ಚೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಈ 2ನೇ ಗೋಷ್ಠಿಯಲ್ಲಿ ಭಾಸನನ್ನು ಕುರಿತು ಮಾತನಾಡಬೇಕಾಗಿರುವಂತಹ ಮೊದಲನೇವಳು ನಾನಾಗಿರೋದ್ರಿಂದ ಭಾಸನ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಹೇಳೋಣ ಅಂದ್ಕೊಂಡೆ. ಅಲ್ಲದೆ ವಿದ್ಯಾರ್ಥಿಗಳು ಇದ್ದೀರಾ, ನಿಮಗೂ ಉಪಯೋಗ ಆಗ್ಬೋದು ಅಂತ ಭಾಳ ಚಿಕ್ಕದಾಗಿ 1-2 ವಿಷಯಗಳನ್ನ ಮಾತ್ರ ಹೇಳ್ತೀನಿ. ಸೊ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಭಾಸ ಸಂಸ್ಕೃತ ನಾಟಕಕಾರರಲ್ಲಿ ಅತ್ಯಂತ ಪ್ರಾಚೀನ ಅನ್ನೋದನ್ನು ಸ್ವತಃ ಕಾಳಿದಾಸನೇ ಹೇಳಿದ್ದಾನೆ ಮತ್ತು ಅವನು ಪ್ರಸಿದ್ಧ ಕೂಡ ಅನ್ನೋದನ್ನು. ಕಾಳಿದಾಸ ತನ್ನ ಒಂದು ನಾಟಕದಲ್ಲಿ ಹೇಳ್ತಾನೆ, ಪ್ರತಿತ ಯಶಸಾಂ ಭಾಸ ಸೌಮಿಲ್ಲ ಕವಿಪುತ್ರಾದೀನಾಂ ಯಶಸಾಮುನ್ಮುಚ್ಯ ವರ್ಧಮಾನ ಕವೇಹೇ ಕಾಳಿದಾಸಸ್ಯ ಕಥಂ ಪರಿಷದೋ ಬಹುಮಾನಃ ಅಂತ. ಅಂದರೆ ಪ್ರಸಿದ್ಧವಾಗಿರುವಂತಹ ಭಾಸ, ಸೌಮಿಲ್ಲ, ಕವಿಪುತ್ರ ಇವರೆಲ್ಲ ಕವಿಗಳಿರುವಾಗ, ನಾಟಕಕಾರರಿರುವಾಗ ನಾನೀಗ ತಾನೇ ಬೆಳೀತಾ ಇದ್ದೀನಿ, ನನ್ನ ನಾಟಕವನ್ನು ಯಾರು ನೋಡ್ತಾರೆ ಅನ್ನೋ ಒಂದು ಬಹಳ ಹಂಬಲ್ ಆದಂತಹ ಒಂದು ಮಾತನ್ನು ಕಾಳಿದಾಸ ಹೇಳ್ತಾನೆ. ಇದರಿಂದ ನಮಗೆ ಗೊತ್ತಾಗುವಂಥ ವಿಷಯಗಳು 2. ಒಂದು, ಕಾಳಿದಾಸನಿಗಿಂತ ಮುಂಚೆ ಭಾಸ ಇದ್ದ ಅನ್ನೋದು, ಮತ್ತು ಭಾಸ ಅಷ್ಟೊತ್ತಿಗಾಗಲೇ ಬಹಳ ಪ್ರಸಿದ್ಧನಾಗಿದ್ದ ಅಂತನ್ನೋದು. ಮತ್ತು ಬೆಳಗ್ಗೆಯಿಂದನೂ ಹೇಳ್ತಾನೆ ಇದ್ದೀವಿ, ಮುಕುಂದರಾಜ್ ಅವರು ಕೂಡ ಹೇಳಿದ್ರು, ಬಾರಿಘಾಟ್ ಅವರು ಹೇಳಿದ್ರು, ಭಾಸನ ನಾಟಕಗಳು ನಮಗೆ ಸಿಕ್ಕಿದ್ದು ಬಹಳ ಇತ್ತೀಚೆಗೆ. 1910ರಲ್ಲಿ ಗಣಪತಿ ಶಾಸ್ತ್ರಿಗಳಿಗೆ ಕೇರಳದಲ್ಲಿ ಸಿಕ್ಕಿದಂತಹ ಭಾಸನ ನಾಟಕಗಳ ಒಂದು ಕಟ್ಟು, ಅದರ ನಂತರ ಭಾಸನ ನಾಟಕಗಳು ಬೆಳಕಿಗೆ ಬಂತು. ಅದರಲ್ಲೂ ಸ್ವಪ್ನವಾಸವದತ್ತ ನಾಟಕ ಮೊಟ್ಟ ಮೊದಲು ನಮಗೆ ಸಿಕ್ಕಿದ್ದು, ಅಂದರೆ ಪ್ರಿಂಟಲ್ಲಿ ಸಿಕ್ಕಿರುವಂಥದ್ದು. ಅದಕ್ಕೂ ಮುಂಚೆ ಭಾಸನ ಬಗ್ಗೆ ಹಲವಾರು ಜನ ಹಲವಾರು ಮಾತುಗಳನ್ನು ಹೇಳಿದರು. ಉದಾಹರಣೆಗೆ ರಾಜಶೇಖರ ಹೇಳ್ತಾನೆ, ಭಾಸನಾಟಕ ಚಕ್ರೋಪಿ ಚೇಕೈಕ್ಷಿಪ್ತೆ ಪರೀಕ್ಷಿತು ಸ್ವಪ್ನ ವಾಸವದತ್ತಸ್ಯ ದಾಹಕೋ ಭೂನ್ನ ಪಾವಕಃ ಅಂತ. ಅಂದರೆ ಭಾಸನ ನಾಟಕ ಚಕ್ರವನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಬೆಂಕಿನಲ್ಲಿ ಹಾಕಿದರೆ ಸ್ವಪ್ನವಾಸವದತ್ತದ ಒಂದು ಹಾಳೆಯನ್ನು ಕೂಡ ಅಗ್ನಿನೂ ಸುಡೋಕ್ಕಾಗಲಿಲ್ಲ ಅಂತ. ಅಂದರೆ ಭಾಸನ ನಾಟಕಗಳ ಬಗ್ಗೆ ಇರುವಂಥ ಶ್ರೇಷ್ಠತೆಯನ್ನು ಮತ್ತು ಸ್ವಪ್ನವಾಸವದತ್ತದ ಒಂದು ಹಿರಿಮೆಯನ್ನು ಈ ಮಾತು ಹೇಳ್ತಾ ಇದೆ. ಸೊ ಈ ರೀತಿ ಭಾಸ ಸಂಸ್ಕೃತ ನಾಟಕಕಾರರಲ್ಲೇ ಅತ್ಯಂತ ಪ್ರಸಿದ್ಧ ಮತ್ತು ಪ್ರತಿಷ್ಠಿತ ಅನ್ನೋದನ್ನು ಈ ಮಾತುಗಳು ಹೇಳುತ್ತೆ. ಭಾಸ ಸುಮಾರು 13 ನಾಟಕಗಳನ್ನು ಬರೆದ. ಆ 13 ನಾಟಕಗಳಲ್ಲಿ 6 ನಾಟಕಗಳು ಮಹಾಭಾರತವನ್ನು ಆಧರಿಸಿದ್ದು, 2 ನಾಟಕಗಳು ರಾಮಾಯಣವನ್ನು ಆಧರಿಸಿದ್ದು, 1 ಭಾಗವತ ಕೃಷ್ಣನ ಕಥೆಯನ್ನು ಆಧರಿಸಿದ್ದು, ಇನ್ನೆರಡು ಅವಿಮಾರಕ ಮತ್ತು ಸ್ವಪ್ನವಾಸವದತ್ತ ಇವೆರಡು ಕೂಡ ಬೃಹತ್ ಕಥೆಯನ್ನು ಆಧರಿಸಿದ್ದು, ಮತ್ತು ಚಾರುದತ್ತ ಮತ್ತು ಅವಿಮಾರಕ ಎರಡೂ ಕಲ್ಪಿತವಾದಂತಹ ಕಥೆಗಳು. ಪ್ರತಿಜ್ಞಾಯುಗಂಧರಾಯಣ ಮತ್ತು ಸ್ವಪ್ನವಾಸವದತ್ತ ಇವು ಬೃಹತ್ ಕಥೆಯನ್ನು ಆಧರಿಸಿದ್ದು ಅಂತ ಹೇಳ್ತಾರೆ. ಸೊ ಇದಿಷ್ಟು ಭಾಸನ ನಾಟಕಗಳ ಬಗ್ಗೆ ಹೇಳೋದಾದರೆ. ಮತ್ತು ಇನ್ನೊಂದು ವಿಷಯ ಏನು ಹೇಳಬೇಕು ಅಂತಂದರೆ, ಭಾಸ ನಾಟಕಗಳನ್ನು ಬರೆದದ್ದು
ಕತೆ ಹೇಳಬೇಕು ಅನ್ನೋ ಒಂದು ಉದ್ದೇಶದಿಂದ ಅಲ್ಲ. ಯಾಕಂದರೆ ಅವನ ಯಾವ ನಾಟಕಗಳು ಬಹಳ ದೊಡ್ಡದಾಗಿ ಕಥೆಯನ್ನೇ ಪ್ರಮುಖವಾಗಿ ಇಟ್ಕೊಂಡು ಬರೆದಂಥ ನಾಟಕಗಳಲ್ಲ. ಅವಿಮಾರಕ ಇರ್ಬೋದು ಸ್ವಲ್ಪ ಮಟ್ಟಿಗೆ. ಸ್ವಪ್ನವಾಸವದತ್ತ 2 ಭಾಗಗಳಿದೆ, ಪ್ರತಿಜ್ಞಾ ಯೋಗೇಂದ್ರಾಯಣ ಮತ್ತು ಸ್ವಪ್ನವಾಸವದತ್ತ. ಇದೆರಡು ಸೇರಿ ಒಂದು ನಾಟಕ ಅಂತ ಇಟ್ಕೋಬಹುದು. ಸೊ ಇದೆರಡನ್ನು ಬಿಟ್ಟರೆ ಭಾಸನಿಗೆ ಯಾವುದೋ ಒಂದು ಕಾಡುವಂತಹ ವಿಚಾರ ಇರ್ಬೋದು, ಯಾವುದೋ ಒಂದು ಪಾತ್ರಕ್ಕೋ ಅಥವಾ ಒಂದು ವಿಷಯಕ್ಕೋ ಒಂದು ಗಮನ ಸೆಳಿಬೇಕು, ಅದರ ಬಗ್ಗೆ ಅವನಿಗೆ ಕಾಡ್ತಾ ಇದೆ, ಆ ವಿಷಯವನ್ನು ಬೇರೆಯವ್ರಿಗೆ ತಿಳಿಸ್ಬೇಕು, ಅದನ್ನು ಮತ್ತೆ ಗಹನವಾಗಿ ಆಲೋಚನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಬರೆದಂಥ ನಾಟಕಗಳು. ಈಗ ಮಹಾಭಾರತವನ್ನು ಆಧರಿಸಿದಂಥ ನಾಟಕಗಳೇ ತಗೊಳ್ಳಿ. ಧೂತವಾಕ್ಯ ಇರ್ಬೋದು, ದೂತಘಟ್ಟೋತ್ಕಚ, ಊರುಭಂಗ, ಮಧ್ಯಮ ವ್ಯಾಯೋಗ, ಈ ಎಲ್ಲ ನಾಟಕಗಳು ಕೂಡ ಯಾವುದೋ ಒಂದು ಇಶ್ಯೂವನ್ನು ಇಟ್ಕೊಂಡು ಬರೆದಂಥ ನಾಟಕಗಳು ಅಥವಾ ಯಾವುದೋ ಒಂದು ಘಟನೆಯನ್ನು ಆಧರಿಸಿದಂಥ ನಾಟಕಗಳು. ಕೆಲವೊಂದು ಘಟನೆಗಳನ್ನು ಭಾಸನೇ ಊಹೆ ಮಾಡ್ಕೊಳ್ತಾನೆ. ಇವಾಗ ಫಾರ್ ಎಕ್ಸಾಂಪಲ್ ಮಧ್ಯಮ ವ್ಯಾಯೋಗ ಮಹಾಭಾರತದಲ್ಲಿ ಇಲ್ಲ, ಮಧ್ಯಮ ವ್ಯಾಯೋಗದ ಕತೆ. ಅದನ್ನು ಭಾಸನೇ ಅಂಥದ್ದೊಂದು ಕಥೆಯನ್ನು ಅಥವಾ ಅಂಥ ಒಂದು ಘಟನೆಯನ್ನು ಸೃಷ್ಟಿ ಮಾಡಿಕೊಂಡು ಬರೆದಿದ್ದಾನೆ. ಅದನ್ನು ಯಾಕೆ ಬರೆದಿರಬಹುದು ಅಂತ ನನಗನ್ಸುತ್ತೆ ಅಂತ ಆಮೇಲೆ ಚರ್ಚೆ ಮಾಡೋಣ. ಸೊ ಹೀಗೆ ಯಾವುದೋ ಒಂದು ಘಟನೆ ಅಥವಾ ಯಾವುದೋ ಒಂದು ವಿಷಯ, ಯಾವುದೋ ಒಂದು ಪಾತ್ರಕ್ಕೆ ಸಲ್ಲಬೇಕಾದಂತಹ ಒಂದು ಗೌರವ ಅಥವಾ ಮನ್ನಣೆ ಅಥವಾ ಯಾವುದಾದ್ರೂ ಒಂದು ಪಾತ್ರದ ಆಂತರ್ಯವನ್ನು ತೋರಿಸ್ಬೇಕಾದಂತಹ ಒಂದು ಅವಶ್ಯಕತೆ, ಇಂಥ ಕಾರಣಗಳಿಗೆ ಭಾಸ ನಾಟಕಗಳನ್ನು ಬರೆದಿದ್ದಾನೆ ಅಂತ ನನ್ನ ಓದು ನನಗೆ ತಿಳಿಸ್ಕೊಟ್ಟಿರುವಂಥದ್ದು. ಮತ್ತು ಭಾಸನ ಎಲ್ಲ ನಾಟಕಗಳನ್ನು ನೋಡಿದ್ರೆ ಬೇರೆ ಬೇರೆ ಪ್ರಕಾರಗಳಲ್ಲಿ ನಾಟಕಗಳನ್ನು ಬರೀತಾನೆ ಅವನು. ಉದಾಹರಣೆಗೆ ಮಧ್ಯಮ ವ್ಯಾಯೋಗ ಅಂತಂದರೆ ಒಂದು ಯುದ್ಧ. ಹಾಗೆಯೇ ಅಭಿಷೇಕ ನಾಟಕ ಇರ್ಬೋದು, ಬೇರೆ ಬೇರೆ ನಾಟಕಗಳು, ಕೆಲವೊಂದು ಒಂದು ಅಂಕದ ನಾಟಕಗಳು ಇದ್ದಾವೆ. ಸೊ ಹೀಗೆ ವಿಭಿನ್ನ ಪ್ರಕಾರದ ನಾಟಕಗಳನ್ನ ಬರೀತಾನೆ ಮತ್ತು ವಿಭಿನ್ನವಾದ ವಿಷಯಗಳನ್ನು ಉಳ್ಳ ನಾಟಕಗಳನ್ನು ಬರೀತಾನೆ. ಮತ್ತು ಎಲ್ರಿಗೂ ಗೊತ್ತಿರೋ ಹಾಗೆ ಭಾಸ ನಾಟಕಗಳನ್ನು ಬರೆಯುವಾಗ ಬಹುಶಃ ಅವನು ಭರತನ ನಾಟ್ಯಶಾಸ್ತ್ರವನ್ನು ಅನುಸರಿಸಿಲ್ಲ. ಯಾಕಂದರೆ ನಾಟ್ಯಶಾಸ್ತ್ರದಲ್ಲಿ ಹೇಳುವಂತಹ ಎಷ್ಟೋ ನಿಯಮಗಳನ್ನು ಅವನು ಅನುಸರಿಸಿನೇ ಇಲ್ಲ. ರಂಗದ ಮೇಲೆ ಸಾವು ನಡೆಯುತ್ತೆ ಅಥವಾ ಮೊದಲಲ್ಲಿ ನಡೆಯುತ್ತಲ್ಲ ಪ್ರಸ್ತಾವನೆಯನ್ನು ಅವನು ಸ್ಥಾಪನೆ ಅಂತ ಕರೀತಾನೆ. ಸೊ ಹೀಗೆ ಇನ್ನೂ ಹಲವಾರು ವಿಷಯಗಳಲ್ಲಿ ಭಾಸ ನಾಟ್ಯಶಾಸ್ತ್ರದ ಅನುಕರಣೆಯನ್ನು ಮಾಡಿಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಏನು ಬೇಕಾದ್ರೂ ಕಾರಣ ಇರ್ಬೋದು, ಆದರೆ ಅಥವಾ ಭರತನ ನಾಟ್ಯಶಾಸ್ತ್ರ ಅಷ್ಟೊತ್ತಿಗಾಗಲೇ ಪ್ರಚಲಿತವಲ್ಲದಂತಹ ಒಂದು ಗ್ರಂಥ ಆಗಿರಬಹುದು, ಅದರ ಒಂದು ಕ್ರಿಯೆ ನಡೀತಾ ಇದ್ದಂತಹ ಕಾಲನೂ ಆಗಿರಬಹುದು. ಸೊ ಹೀಗೆ ಮತ್ತು ಭಾಸ ಕತೆ ಕಟ್ಟೋದಕ್ಕಿಂತ ಹೇಳಿದೆ ಈಗಲೇ. ಮತ್ತು ಭಾಸನ ನಾಟಕಗಳಲ್ಲಿ ಅನೇಕ ವಿಷಯಗಳು ಮುಖ್ಯವಾಗಿ ಅವನಿಗೆ ಇರುವಂಥದ್ದು ಒಂದು ಮಾನವೀಯ ಮೌಲ್ಯಗಳು. ಸೊ ನೀವು ಯಾವುದೇ ಪಾತ್ರವನ್ನು ತಗೊಳ್ಳಿ, ಯಾವುದೇ ನಾಟಕವನ್ನು ತಗೊಳ್ಳಿ, ಅಲ್ಲಿರುವಂತಹ ಪಾತ್ರಗಳು ಮುಖ್ಯವಾಗಿ ಹೇಳಬೇಕು ಅಂತ ಹೊರಟಿರೋದು ಅಥವಾ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೊರಟಿರುವಂಥದ್ದು ಒಂದು ಮಾನವೀಯ ಮೌಲ್ಯಗಳನ್ನು. ಸೊ ಇದನ್ನು ಆಧಾರವಾಗಿಟ್ಕೊಂಡು ನಾವು ಭಾಸನ ನಾಟಕಗಳಲ್ಲಿ ಸ್ತ್ರೀ ಸಂವೇದನೆ ಅನ್ನುವಂಥದ್ದು ಹೇಗೆ ಮೂಡಿ ಬಂದಿದೆ ಅನ್ನೋದನ್ನು ನೋಡೋಕ್ಕೆ ಪ್ರಯತ್ನ ಮಾಡೋಣ. ಇದಕ್ಕೋಸ್ಕರ ನಾನು ಆರಿಸ್ಕೊಂಡಿರುವಂಥದ್ದು ಕೆಲವೇ ನಾಟಕಗಳು, ಯಾಕಂದರೆ ಭಾಸನ ಎಲ್ಲ ನಾಟಕಗಳನ್ನು ಕುರಿತು ಚರ್ಚೆ ಮಾಡೋಷ್ಟು ಸಮಯ ಇಲ್ಲ. ಮತ್ತು ಭಾಸ ಆ ರೀತಿ ಬಹಳ ಪ್ರಸಿದ್ಧವಾದಂತಹ ಸ್ತ್ರೀ ಪಾತ್ರಗಳನ್ನು ತಗೊಂಡು ನಾಟಕವನ್ನು ಕಟ್ಟಿಲ್ಲ. ಹಾಗೆ ನೋಡಿದ್ರೆ ನಾಟ್ಯಶಾಸ್ತ್ರದಲ್ಲಿ ಹೇಳುವಂತಹ ಪ್ರಕಾರಗಳಿದಾವಲ್ಲ, ಪ್ರೌಢನಾಯಿಕ ಅಥವಾ ಬೇರೆ ಮುಗ್ಧ ನಾಯಿಕ, ಈ ಥರದ ಟಿಪಿಕಲ್ ಸ್ಟೀರಿಯೋಟೈಪ್ ಪಾತ್ರಗಳನ್ನು ಅಥವಾ ನಾಯಕಿಯರನ್ನು ಅವನು ತಗೊಂಡವನಲ್ಲ. ಈಗ ಉದಾಹರಣೆಗೆ ನಾನು ಮುಖ್ಯವಾಗಿ ತಗೊಳಕ್ಕೆ ಹೊರಟಿರೋದು ಒಂದು ಭಾಸನ ಮಧ್ಯಮ ವ್ಯಾಯೋಗ, ಎರಡನೇದು ಸ್ವಪ್ನವಾಸವದತ್ತ, ಮೂರನೇದು ಚಾರುದತ್. ಈ 3 ನಾಟಕಗಳಲ್ಲಿ ಅವನು ಬಹುಶಃ ಸ್ತ್ರೀ ಪಾತ್ರಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾನೆ ಅಂತ ಹೇಳ್ಬೋದು, ಅಥವಾ ಅದನ್ನು ಹೆಚ್ಚು ವಿವರವಾಗಿ. ಉಳಿದಂತೆ ಬೇರೆ ನಾಟಕಗಳಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಬಂದು ಹೋಗುವಂಥ ಸ್ತ್ರೀ ಪಾತ್ರಗಳಿದ್ದಾವೆ. ಪ್ರತಿಮಾ ನಾಟಕದಲ್ಲೂ ಸೀತೆಯ ಪಾತ್ರ ಇದೆ, ಆದರೆ ಆ ಕೇಂದ್ರ ಬಿಂದು ಅದು ಸೀತೆ ಅಲ್ಲ. ಆದರೆ ಮಧ್ಯಮ ವ್ಯಾಯೋಗವನ್ನು ನೀವು ಗಮನಿಸಿದ್ರೆ, ಮಧ್ಯಮ ವ್ಯಾಯೋಗದಲ್ಲಿ ನನಗೆ ಕಾಣೋದು ಹಿಡಿಂಬೆಯದೇ ಪ್ರಮುಖ ಪಾತ್ರ. ಅದು ವ್ಯಾಯೋಗ ಇರ್ಬೋದು, ಭೀಮ ಘಟೋತ್ಕಚನ ಮಧ್ಯೆ ಒಂದು ಯುದ್ಧ ನಡೆಯುತ್ತೆ, ಅದು ಮತ್ತೆ ಹಿಡಿಂಬೆಯನ್ನು ಮೀಟ್ ಮಾಡೋದಕ್ಕೆ ಅದೊಂದು ಕಾರಣ ಆಗತ್ತೆ. ಹೀಗೆ ಇದ್ದರೂ ಕೂಡ
ಈ ಇಡೀ ನಾಟಕದಲ್ಲಿ ನಮಗೆ ಮುಖ್ಯವಾಗಿ ಕಾಣುವಂಥದ್ದು ಹಿಡಿಂಬೆಯ ಪಾತ್ರನೇ. ಆರಂಭನೂ ಅವಳಿಂದನೇ ಮತ್ತು ಕೊನೆಯೂ ಅವಳಿಂದಾನೆ ಅಂತ ಕಾಣುತ್ತೆ. ಯಾಕಂದರೆ ಘಟೋತ್ಕಚ ಒಬ್ಬ ಮನುಷ್ಯನನ್ನು ಆಹಾರವಾಗಿ ಹುಡ್ಕೊಂಡು ಹೊರಡ್ತಾನೆ. ಆವಾಗ ಅವನಿಗೆ ಒಂದು ಬ್ರಾಹ್ಮಣ ಕುಟುಂಬ ಎದುರಾಗತ್ತೆ. ಸೊ ಅವನೇನು ಹೇಳೋದು, ಅವನು ಒಬ್ಬ ರಾಕ್ಷಸನಾಗಿ ಆ ಬ್ರಾಹ್ಮಣ ಕುಟುಂಬವನ್ನು ಅಪ್ರೋಚ್ ಮಾಡಿದ್ರೂ ಕೂಡ ಅವನು ತನ್ನ ತಾಯಿಯ ಪಾರಣೆಗೆ ಒಬ್ಬ ಮನುಷ್ಯನನ್ನು ಹುಡ್ಕೊಂಬರೋಕ್ಕೋಸ್ಕರ ಹೊರಟಿರೋವಂಥದ್ದು. ಅಲ್ಲಿ ಆದರೆ ಅವನು ಅಟ್ಯಾಕ್ ಮಾಡಲ್ಲ. ಒಬ್ಬ ರಾಕ್ಷಸನಾಗಿ ಅವನವ್ರ ಮೇಲೆ ಬಿದ್ದು ಒಬ್ಬನ್ನ ಎತ್ಕೊಂಡು ಹೋಗೋದೇನು ದೊಡ್ಡ ವಿಷಯ ಆಗಿರಲಿಲ್ಲ. ಆದರೆ ಅಲ್ಲಿ ಅವನು ಅಪ್ರೋಚ್ ಮಾಡೋದು ಹೆಂಗೆ ಅವರನ್ನು, ಅವನು ತಾಳು ನಿಲ್ಲು ನಾನು ಮಾತಾಡಬೇಕು ನಿಮ್ಮ ಹತ್ರ ಅಂತ ಹೇಳ್ತಾನೆ. ಸೊ ಆ ಮಾತಾಡ್ತಾ ಒಂದೊಂದೇ ವಿಷಯ ಗೊತ್ತಾಗ್ತಾ ಹೋಗುತ್ತೆ. ಅಂದರೆ ಅವನು ಹಿಡಿಂಬೆಯ ಮಗ ಅನ್ನೋದು ನಂತರ ಗೊತ್ತಾದರೂ ಕೂಡ ಅವನು ತನ್ನ ತಾಯಿಯ ಬಗ್ಗೆ ಇರುವಂಥ ಪ್ರೀತಿ ಇರ್ಬೋದು, ಭಕ್ತಿ ಇರ್ಬೋದು, ಗೌರವ ಇರ್ಬೋದು, ಮತ್ತು ಒಂದೇ ಒಂದು ಅಂದರೆ ಇಡೀ ಕುಟುಂಬದ ಬಗ್ಗೆ ಅವನಿಗೆ ಆಸಕ್ತಿ ಇಲ್ಲ. ಈ 5 ಜನರಲ್ಲಿ ಯಾರಾದರೂ ಒಬ್ಬರನ್ನ ಮಾತ್ರ ಕರ್ಕೊಂಡು ಹೋಗಬೇಕು ನಾನು ಅಂತ ಹೇಳ್ತಾನೆ. ಹಾಗೆಯೇ ನಿಧಾನವಾಗಿ ತೆರ್ಕೊಳ್ತಾ ಹೋಗುತ್ತೆ ಹೇಗೆ ಹಿಡಿಂಬೆ ತನ್ನ ಮಗನನ್ನು ಹೇಗೆ ಬೆಳೆಸಿದಾಳೆ ಅನ್ನೋದು. ಅಂದರೆ ಒಂದು ಮಾನವೀಯ ಮೌಲ್ಯಗಳನ್ನು ಘಟೋತ್ಕಚನಲ್ಲಿ ತರೋಕ್ಕೆ ಪ್ರಯತ್ನ ಮಾಡಿದಾಳೆ. ಸೊ ಪೂರ್ತಿಯಾಗಿ ನಾಟಕದಲ್ಲಿ ತೆರೆದುಕೊಳ್ಳುವಂಥದ್ದು ಆ ಘಟೋತ್ಕಚನಲ್ಲಿರುವಂತಹ ಒಂದು ಮನುಷ್ಯತ್ವ ಮತ್ತು ಹಿಡಿಂಬೆಯಲ್ಲಿರುವಂತಹ ಒಂದು ಮಾನವೀಯತೆ. ಸೊ ಇದು ಹೋಗ್ತಾ ಯಾವ ಹಂತಕ್ಕೆ ಹೋಗುತ್ತೆ ಅಂದರೆ ಭೀಮನೂ ಬರ್ತಾನೆ. ಭೀಮನ ಜೊತೆಗಿನ ಸಂವಾದದಲ್ಲೂ ಕೂಡ ಮತ್ತೆ ಅದೇ ಗೊತ್ತಾಗುತ್ತೆ. ಮತ್ತು ಕೊನೆಗೆ ಹಿಡಿಂಬೆ ಮತ್ತು ಭೀಮನ ಸಮ್ಮಿಲನ ಆಗುತ್ತೆ. ಘಟೋತ್ಕಚ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಘಟೋತ್ಕಚನಿಗೆ ಗೊತ್ತಾಗೋದು ಇವನೇ ನನ್ನ ತಂದೆ ಅಂತ. ಅಲ್ಲಿವರೆಗೂ ಅವ್ನು ಭೀಮ ಅಂತ ಗೊತ್ತಿಲ್ಲ ಅವನಿಗೆ. ಆದರೆ ಭೀಮನಿಗೆ ಮೊದಲೇ ಗೊತ್ತಾಗತ್ತೆ, ಇವನು ಹಿಡಿಂಬೆಯ ಮಗ ಅಂತ. ಅವನ ವಾಯ್ಸಲ್ಲೇ ಗುರುತಿಸ್ತಾನೆ, ಇದು ನನ್ನ ಅಣ್ಣ ತಮ್ಮಂದ್ರ ವಾಯ್ಸ್ ಥರ ಇದೆಯಲ್ಲ ಇವಂದು ಅಂಥೇಳಿ. ಸೊ ಒಂದು ರೀತಿಯಲ್ಲಿ ಅವರಿಬ್ಬರ ಮಧ್ಯೆ ಒಂದು ಸಂತೋಷ ಇದೆ, ಖುಷಿ ಇದೆ, ಯುದ್ಧ ಮಾಡೋದ್ರಲ್ಲಿ ಒಂದು ಆಸಕ್ತಿ ಇದೆ. ಇದೆಲ್ಲದರ ಮೂಲಕ ಅಂದರೆ ಒಬ್ಬ ರಾಕ್ಷಸ ಮತ್ತು ಒಂದು ಮನುಷ್ಯನ ವ್ಯಾಯೋಗ ಅಲ್ಲಿ ಏನೂ ಕಾಣಲ್ಲ. ಸೊ ಇಬ್ಬರಲ್ಲೂ ಕೂಡ ಒಂದು ಪ್ರೀತಿ, ಒಂದು ರೀತಿಯಾದಂಥ ಒಂದು ಕಾಳಜಿ, ಒಂದು ಗೌರವ ಇತ್ಯಾದಿಗಳ ಜೊತೆನೇ ಮುಗಿತಾ ಕೊನೆಗೆ ಭೀಮ ಹಿಡಿಂಬೆಯನ್ನು ನೋಡೋ ಹೊತ್ತಿಗೆ ಅವನಿಗೆ ಎಷ್ಟು ಸಂತೋಷ ಆಗತ್ತೆ. ಮತ್ತು ದ ವೇ ಹಿ ಟ್ರೀಟ್ಸ್ ಹಿಡಿಂಬ, ದೇವಿ ಅಂತ ಕರೀತಾನೆ ಅವಳನ್ನು. ನಮಗೆ ಹೊರನೋಟಕ್ಕೆ ಅವಳೊಬ್ಬ ರಾಕ್ಷಸಿ, ಯಾವುದೋ ಒಂದು ಸಂದರ್ಭದಲ್ಲಿ ಅವಳನ್ನು ಮದುವೆ ಹೊರಟೋದ, ಇದೆಲ್ಲ ನಾವು ಮನುಷ್ಯ ಪ್ರಪಂಚದಲ್ಲಿ ಮಾಡ್ಕೊಂಡಿರುವಂಥದ್ದು. ಆದರೆ ಒಬ್ಬ ಹಿಡಿಂಬೆ ಹೆಣ್ಣಾಗಿ ಅವಳಿಗೂ ಅದು ಒಂದು ಮದುವೆನೇ, ಅವಳಿಗೂ ಒಂದು ಸಂಬಂಧನೇ ಅದು. ಅದನ್ನು ಅವಳು ಹೆಂಗೆ ಉಳಿಸ್ಕೊಂಡು ಹೋಗಿದ್ದಾಳೆ ಅನ್ನೋದು ಅದು ಕಾಣ್ತಾ ಹೋಗುತ್ತೆ. ಮತ್ತು ಭೀಮ ಅವಳ ಬಗ್ಗೆ ಎಷ್ಟು ಗೌರವದಿಂದ ಹೇಳ್ತಾನೆ ಅಂದರೆ, ನಾವು ಕಾಡಿನಲ್ಲಿ ಗತಿಗೆಟ್ಟು ಅಲೀತಾ ಇರುವಂಥ ಸಂದರ್ಭದಲ್ಲಿ ಈ ದೇವಿ ನಮ್ಮನ್ನು ಕರುಣೆಯಿಂದ ನೋಡಿಕೊಂಡ್ಳು ಅಂತ ಹೇಳ್ತಾನೆ ಭೀಮ. ಮತ್ತು ಇನ್ನೊಂದು ಸಂದರ್ಭದಲ್ಲಿ ಹೇಳ್ತಾನೆ, ಜಾತ್ಯ ರಾಕ್ಷಸಿ ನತು ಸಮುದಾಚಾರೇಣ ಅಂತ. ಅಂದರೆ ಇವಳು ಕೇವಲ ಜಾತಿಯಿಂದ ರಾಕ್ಷಸಿ, ಆದರೆ ಅವಳ ನಡತೆಯಿಂದ ಅಥವಾ ಆಚಾರಗಳಿಂದ ಅಲ್ಲ ಅಂತ. ಸೊ ಇಂಥ ಒಂದು ಹಿಡಿಂಬೆಯನ್ನು ಭಾಸ ನಮಗೆ ಕಟ್ಕೊಟ್ಟಿದ್ದಾನೆ ಮಧ್ಯಮ ವ್ಯಾಯೋಗ ನಾಟಕದಲ್ಲಿ. ಸೊ ಇದು ನಿಜವಾಗ್ಲೂ ಭಾಸ ಒಂದು ಪಾತ್ರಕ್ಕೆ ಅಥವಾ ಒಂದು ಹೆಣ್ಣು ಪಾತ್ರಕ್ಕೆ ಸಲ್ಲಿಸುವಂತಹ ಒಂದು ಗೌರವ. ಬಹುಶಃ ಮಹಾಭಾರತದ ಕಥೆಯಲ್ಲಿ ಒಂದು ರೀತಿಯಲ್ಲಿ ನೋಡಿದ್ರೆ ಅದಕ್ಕೆ ಬೇಕಾದಂಥ ಎಲ್ಲ ಸೂಚನೆಗಳು ಇದೆ. ಅಂದರೆ ಹಿಡಿಂಬೆ ಆ ಥರ ರಾಕ್ಷಸಿ ಆದರೂ ಕೂಡ ಅವಳು ಹಿಡಿಂಬನನ್ನು ಕೊಂದು ತಾನು ಇವ್ರ ಜೊತೆಗೆ ಉಳ್ಕೊಳ್ತಾಳೆ. ಅಲ್ಲಿಂದ ಮುಂದಕ್ಕೂ ಕೂಡ ಕುಂತಿನೇ ಭೀಮನಿಗೆ ಒಂದು ಅನುಮತಿಯನ್ನು ಕೊಡ್ತಾಳೆ, ನೀ ಮದುವೆ ಮಾಡ್ಕೊ ಅಂತ ಹೇಳಿ. ಸೊ ಅವರು ಸುಖವಾಗಿರ್ತಾರೆ. ಆದರೆ ಈ ಒಂದು ಸಂದರ್ಭ ಇದೆಯಲ್ಲ, ಹಿಡಿಂಬೆ ಮತ್ತು ಭೀಮ ಮತ್ತೊಮ್ಮೆ ಮೀಟ್ ಮಾಡೋದಾಗಲಿ ಅಥವಾ ಈ ಥರದ ಒಂದು ಸಿಚುವೇಶನ್ ಆಗಲಿ ಅದು ಕಾಣೋದಿಲ್ಲ ಮಹಾಭಾರತದಲ್ಲಿ. ಸೊ ಅಂಥ ಒಂದು ಘಟನೆಯನ್ನು ನಿರೂಪಿಸೋದು ನನ್ನ ಪ್ರಕಾರ ಬಹುಶಃ ಹಿಡಿಂಬೆಗೆ ಒಂದು ಸ್ಥಾನವನ್ನು ಕೊಡೋಕ್ಕೆ, ಹಿಡಿಂಬೆಗೆ ಒಂದು ಸ್ಟೇಟಸ್ ಕೊಡೋಕ್ಕೆ, ಮತ್ತು ಹಿಡಿಂಬೆಯನ್ನು ಒಂದು ಮುಖ್ಯವಾದ ಒಂದು ಹೆಣ್ಣು ಪಾತ್ರವಾಗಿ ಚಿತ್ರಿಸೋದಿದೆಯಲ್ಲ, ಅದು ಭಾಸನ ನಿಜವಾದ ಒಂದು ಹೊಸ ದೃಷ್ಟಿಕೋನ ಅಂತ ನನಗಂತೂ ಅನಿಸುತ್ತೆ. ಈಗ ನೀವು ಮಧ್ಯಮ ವ್ಯಾಯೋಗ ನಾಟಕವನ್ನು ನೋಡ್ತಾ ಇದ್ದೀರಾ. ಸೊ ಬಹುಶಃ ಇದು ಸಾಧ್ಯ ಇದೆಯೇ ಅಥವಾ ಇಂಥದ್ದೊಂದು ಸಾಧ್ಯತೆಯನ್ನು ಭಾಸ ತಂದಿದ್ದಾನ ಅನ್ನೋದು ಬಹುಶಃ ನಿಮಗೆ ಗೊತ್ತಾಗುತ್ತೆ. ಮತ್ತು ಇವತ್ತಿಗೂ ಕೂಡ ಹಿಮಾಚಲದಲ್ಲಿ ನೀವು ನೋಡಿದ್ರೆ ಹಿಡಿಂಬಾದೇವಿಯ ದೇವಸ್ಥಾನ ಇದೆ. ಅಲ್ಲಿನ ಎಲ್ಲ ಉತ್ಸವಗಳಲ್ಲಿ ಅವಳೇ ಪ್ರಮುಖ ದೇವತೆ ಅವಳು. ಸೊ ಈ ಥರದ ಒಂದು ಸ್ಥಾನ ಹಿಡಿಂಬೆಗಿದ್ದೇ ಇದೆ. ಸೊ ಭಾಸ ಬಹುಶಃ ಅಂಥದ್ದೊಂದು ಚಿತ್ರಣವನ್ನು ಹಿಡಿಂಬೆ ಬಗ್ಗೆ ಕೊಟ್ಟಿದ್ದಾನೆ ತನ್ನ ನಾಟಕಗಳಲ್ಲಿ ಅನ್ನೋದು
ಭಾಸನಿಗೆ ಸ್ತ್ರೀ ಪಾತ್ರಗಳ ಬಗ್ಗೆ ಇರುವಂತಹ ಗೌರವವನ್ನು ಸೂಚಿಸುತ್ತೆ. ಇನ್ನೊಂದು ಎರಡನೇ ನಾಟಕ ನಾನು ಮಾತಾಡಬೇಕು ಅಂತ ಇರೋದು ಭಾಸನ ಸ್ವಪ್ನವಾಸವದತ್ತ ನಾಟಕ. ಸ್ವಪ್ನವಾಸವದತ್ತ ನಾಟಕದಲ್ಲಿ ವಾಸವದತ್ತೆ ಮತ್ತು ಉದಯನ ಇದು ಬಹಳ ಪ್ರಸಿದ್ಧವಾದಂತಹ ಒಂದು ಕತೆ. ಎಲ್ಲರಿಗೂ ಗೊತ್ತು, ಉದಯನ ಕಥಾ ಕೋವಿದ ಗ್ರಾಮವೃತ್ತಾನ್ ಅಂತ. ಅಂದರೆ ಅಷ್ಟು ಪ್ರಸಿದ್ಧವಾದ ಒಂದು ಕಥೆಯನ್ನು ತಗೊಂಡ್ರೂ ಕೂಡ ಅಲ್ಲಿರುವಂತಹ ಪಾತ್ರಗಳದು ವಾಸವದತ್ತೆ ಅನ್ನೋಕ್ಕಿಂತ ಉದಯನ ಎಂಥ ಒಂದು ಏನು ಹೇಳ್ಬೋದು, ಹೆಂಗರಳಿನ ನಾಯಕ ಅಂತ ಹೇಳ್ತೀನಿ ನಾನು. ಯಾಕಂದರೆ ಅವನು ದುಷ್ಯಂತನ ಥರ ಅಲ್ಲ, ಅಥವಾ ಅಗ್ನಿಮಿತ್ರನ ಥರ ಅಲ್ಲ. ಅಂದರೆ ತಾನು ಹಿಂದೆ ಮದುವೆ ಆದಂಥ ಹೆಣ್ಮಕ್ಕಳನ್ನೆಲ್ಲ ಮರೆತು, ಅಯ್ಯೋ ಇವಳು ಯಾವತ್ತೋ ಒಂದು ದಿವಸ ನಾನು ಮದುವೆ ಆಗಿದ್ದೆ ಅಂತ ಹೇಳ್ತಾನೆ ದುಷ್ಯಂತ ಹಂಸಪದಿಕೆಗೆ. ಸೊ ಆ ಥರ ಒಬ್ಬ ಹೀರೋ ಅಲ್ಲ ಅವನು. ಅಗ್ನಿಮಿತ್ರನಿಗಂತೂ ಹೆಣ್ಮಕ್ಕಳನ್ನ ಮದುವೆ ಮಾಡ್ಕೊಳ್ಳೋದು ಒಂದು ಆಟ ಇದ್ದ ಹಾಗೆ. ಸೊ ಈ ಥರದ ನಾಯಕರನ್ನು ನಾವು ನೋಡಿರೋರಿಗೆ ಇಲ್ಲಿ ಬರುವಂಥ ಉದಯನ ಇದನ್ನಲ್ಲ, ಹೀಸ್ ಅ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಅ ಹೀರೋ. ಅವನಿಗೆ ರಾಜಕೀಯವಾದ ಕಾರಣಗಳಿಗೋಸ್ಕರ ಅವನು ಪದ್ಮಾವತಿಯನ್ನು, ಎರಡನೇ ಹೆಂಡತಿಯನ್ನು ಮದುವೆ ಮಾಡ್ಕೋಬೇಕಾದರೂ ಕೂಡ ವಾಸವದತ್ತೆ ಅವನ ಮನಸ್ಸಿನಿಂದ ಹೋಗೋದೇ ಇಲ್ಲ. ಅಂಥ ಪ್ರೀತಿ ಅವರಿಬ್ಬರದು. ಏನು ಚಕ್ರವಾಕ ಪಕ್ಷಿಗಳು ಅಂತ ಹೇಳ್ತಾರೆ ಅವರಿಬ್ಬರನ್ನ, ಉದಯನ ವಾಸವದತ್ತೆಯರನ್ನ. ಸೊ ಅಂಥ ಪ್ರೀತಿ ಅದು ಹೇಗೆ ಅನ್ನೋದು ನಮಗೆ ಸ್ವಪ್ನ ನಾಟಕ ಇದೆಯಲ್ಲ, ಸ್ವಪ್ನ ದೃಶ್ಯ ಇದೆಯಲ್ಲ ಸ್ವಪ್ನವಾಸವದತ್ತದಲ್ಲಿ, ಅದರಲ್ಲಿ ನಮಗೆ ಗೊತ್ತಾಗತ್ತೆ. ಅಂದರೆ ಅವನು ಪದ್ಮಾವತಿಯನ್ನು ಮದುವೆ ಮಾಡ್ಕೊಂಡ ಮೇಲೂ ಕೂಡ ಅವನು ವಾಸವದತ್ತೆನೇ ಕುರಿತು ಯೋಚನೆ ಮಾಡ್ತಾ ಇರ್ತಾನೆ. ಅಲ್ಲಿ ಏನಾಗತ್ತೆ ಅಂತಂದರೆ, ಪದ್ಮಾವತಿಗೆ ತಲೆನೋವು ಬಂದಿರುತ್ತೆ. ಅವಳು ಒಂದು ಸಮುದ್ರ ಗೃಹದಲ್ಲಿ ಇದ್ದಾಳೆ, ಅವಳನ್ನು ಹೋಗಿ ನೋಡಬೇಕು ಅಂತ ವಾಸವದತ್ತೆ ಹೊರಟಿರ್ತಾಳೆ. ಸೊ ಅದು ಹೇಗಾಗತ್ತಂದರೆ, ಯಾವ ಪದ್ಮಾವತಿಯನ್ನು ಉದಯನ ಎರಡನೇ ಮದುವೆ ಮಾಡ್ಕೋತಾನೋ ಅದೇ ಪದ್ಮಾವತಿ ಹತ್ರ ಒಬ್ಬ ಸೇವಕಿಯಾಗಿ ವಾಸವದತ್ತೆ ಕೆಲಸ ಮಾಡಬೇಕಾಗಿ ಬರುತ್ತೆ. ಅಂದರೆ ಯೌಗಂಧರಾಯಣನ ರಾಜತಂತ್ರ ಅದು. ಅಂದರೆ ಉದಯನ ರಾಜ್ಯ ಕಳ್ಕೊಂಡಿರ್ತಾನೆ, ಅವನು ಆ ರಾಜ್ಯವನ್ನು ಹಿಂದಕ್ಕೆ ಪಡಿಬೇಕಾದ್ರೆ ಪದ್ಮಾವತಿಯ ಅಣ್ಣನ ಸಹಾಯ ಬೇಕಾಗಿರುತ್ತೆ. ಸೊ ಹಾಗಾಗಿ ಅವಳ ಜೊತೆಗೆ ಒಂದು ಏನು ಪೊಲಿಟಿಕಲ್ ಅಲಯನ್ಸ್ ಅನ್ಬೋದು, ಆ ರೀತಿಯಲ್ಲಿ ಅವರಿಬ್ಬರ ಮದುವೆ ಆಗುತ್ತೆ. ಆ ಮದುವೆಗೆ ಹೂ ಕಟ್ಟಬೇಕಾಗತ್ತೆ. ವಾಸವದತ್ತೆ ಕೊನೆಗೆ ಅವಳೇ ವರಮಾಲೆಯನ್ನು ಮಾಡಿಕೊಡ್ಬೇಕಾಗಿ ಬರುತ್ತೆ. ಆ ವರಮಾಲೆಯನ್ನು ಮಾಡಿಕೊಡುವಾಗಲೂ ಅಷ್ಟೇ, ಅಂದರೆ ಭಾಸನಿಗೆ ಹೆಣ್ಣಿನ ಆಂತರ್ಯದ ದುಃಖ ಅಥವಾ ಸಂಕಟ ಅಥವಾ ನೋವು, ಒಂದು ಭಾವನೆಗಳು ಹೇಗೆ ಅರ್ಥ ಆಗತ್ತೆ ಅನ್ನೋದು ಅಲ್ಲಿ ತೋರಿಸ್ತಾನವನು. ಅವಳು ಒಂದು ಮಾಲೆ ಮಾಡಬೇಕಾಗಿರುತ್ತೆ. ಆವಾಗ 2 ಥರದ ಹೂವಿರುತ್ತೆ. ಒಂದು ಹೂವಿನ ಹೆಸರು ಅವಿಧವಾಕರಣ ಅಂತ, ಇನ್ನೊಂದು ಹೂವಿನ ಹೆಸರು ಸಪತ್ನಿ ಮರ್ದನ ಅಂತ. ಸೊ ಎರಡನ್ನೂ ಹಾಕಿ ಅವಳು ಮಾಲೆ ಮಾಡಬೇಕಾಗಿರುತ್ತೆ. ಆಗ ವಾಸವದತ್ತೆ ಹೇಳ್ತಾಳೆ, ಅವಿಧವಾಕರಣ ಇದೆಯಲ್ಲ ಅದನ್ನು ನಾನು ತುಂಬ ಹಾಕಿ ಕಟ್ತೀನಿ ಇದಕ್ಕೆ. ಇನ್ನೊಂದು ಏನದು ಸಪತ್ನಿ ಮರ್ದನ ಅಂತ, ಇದನ್ನು ನಾನು ಹಾಕೋ ಅವಶ್ಯಕತೆಯೇ ಇಲ್ಲ, ಯಾಕಂದರೆ ಮೊದಲೇ ಹೆಂಡತಿ ಸತ್ತೋಗಿದ್ದಾಳಲ್ಲ ಅಂತಂದ್ಬಿಟ್ಟು. ಆದ್ರೂ ಆ ವಾಸವದತ್ತೆ ಅಂಥ ಒಂದು ಸಂದರ್ಭವನ್ನು ತೊಗೊಂಬಂದಿರೋದೇ ಇದೆಯಲ್ಲ, ಅಂದರೆ ಹೌ ಎಂಪಥೆಟಿಕ್ ಹೀ ಈಸ್ ಭಾಸ ಈಸ್ ಟುವರ್ಡ್ಸ್ ದಿಸ್ ಹೋಲ್ ಸಿಸ್ಟಮ್. ಅಂದರೆ ಈ ಪಾಲಿಗ್ಯಾಮಿ ಅನ್ನೋದು, ಅದರಲ್ಲಿ ಸಂಕಟ ಪಡ್ತಾ ಇರುವಂಥ ಹೆಣ್ಮಕ್ಳು ಹೆಂಗೆ ವಿಕ್ಟಿಮ್ ಆಗ್ತಾರೆ ಅಥವಾ ಹೆಂಗೆ ಅದರ ದಾಳಗಳಾಗ್ತಾರೆ ಹೆಣ್ಮಕ್ಳು, ಇದನ್ನು ತೋರಿಸ್ತಾ ಹೋಗ್ತಾನೆ. ಸೊ ಕೊನೆಗೆ ಉದಯನನಿಗೆ ವಾಸವದತ್ತೆ ಬಗ್ಗೆ ಎಷ್ಟು ಪ್ರೀತಿ ಇದೆ ಅನ್ನೋದು, ಮತ್ತು ಅದನ್ನು ಅನಿವಾರ್ಯವಾಗಿ ಅವನು ಒಪ್ಕೊಂಡಿರ್ತಾನೆ ಅನ್ನೋದು ಆ ಸ್ವಪ್ನ ದೃಶ್ಯದಲ್ಲಿ ಕಾಣುತ್ತೆ. ಆ ಪದ್ಮಾವತಿ ತಲೆನೋವು ಅಂತ ಅಲ್ಲಿ ಮಲಗಿರುವಾಗ ವಾಸವದತ್ತೆನೂ ಬರ್ತಾಳೆ, ಉದಯನನೂ ಅವಳನ್ನ ನೋಡೋಕ್ಕೆ ಬರ್ತಾನೆ. ಉದಯನ ಮೊದಲು ಬಂದು ಅಲ್ಲಿ ಪದ್ಮಾವತಿ ಇನ್ನೂ ಬಂದಿರಲ್ಲ. ಅರೆ ಇನ್ನೂ ಬಂದಿಲ್ವಲ್ಲ ಅಂಥೇಳಿ ಅವನಲ್ಲೇ ಉಳ್ಕೊಳ್ತಾನೆ, ನಿದ್ದೆ ಬರುತ್ತೆ, ಮಲ್ಕೊಂಡ್ಬಿಡ್ತಾನೆ. ಅಷ್ಟರಲ್ಲಿ ವಾಸವದತ್ತೆ ಅಲ್ಲಿಗೆ ಬರ್ತಾಳೆ. ಅವಳು ನೋಡ್ತಾಳೆ, ಅರೆ ಪದ್ಮಾವತಿನೇ ಮಲ್ಕೊಂಡಿರ್ಬೋದು, ನನಗೆ ಅರ್ಧ ಹಾಸಿಗೆ ಬಿಟ್ಟಿದ್ದಾಳೆ. ಅಂದರೆ ಫ್ರೆಂಡ್ಸ್ ಅವರಿಬ್ಬರು ತುಂಬ ಕ್ಲೋಸ್ ಫ್ರೆಂಡ್ಸು, ನನಗೆ ಜಾಗ ಬಿಟ್ಟಿದ್ದಾಳೆ ಇವಳು ಅಂತ ಹೇಳಿ ಪಕ್ಕದಲ್ಲಿ ಹೋಗಿ ಮಲ್ಕೊಳ್ತಾಳೆ. ಮಲ್ಕೊಂಡು ಒಂದು ಕ್ಷಣ ಆಗಿರುತ್ತೆ, ಅಷ್ಟರಲ್ಲಿ ಇವನು ಕನಸಿನಲ್ಲಿ ವಾಸವದತ್ತೆ ಅಂತ ಕನ್ವರ್ಸ್ಕೋತಾ ಇರ್ತಾನೆ. ತಕ್ಷಣ ಅವಳು ಗಾಬರಿ ಆಗುತ್ತೆ, ಅಯ್ಯೋ ಇವನಿಗೇನಾದ್ರು ನಾನು ಕಾಣಿಸ್ಬಿಟ್ನಾ ನೋಡಿಬಿಟ್ನಾ ಅಂತನ್ಬಿಟ್ಟು. ಆಗ ಆದರೆ ಅವನಿಗೆ ಎಚ್ಚರ ಆಗಿರಲ್ಲ, ಅವನ ಕನಸಿನಲ್ಲಿ ಕನ್ವರ್ಸ್ಕೋತಾ ಇರ್ತಾನೆ. ತಾಳು ಯಾರೂ ಇಲ್ವಲ್ಲ, ಒಂದು ನಿಮಿಷ ನಾನು ಅವನ ಮಾತನ್ನು ಕೇಳ್ತೀನಿ ಅಂತ ಅಲ್ಲೇ ನಿಲ್ತಾಳೆ. ಆ ನಂತರದಲ್ಲಿ ಅವನು ಅವಂತಿ ರಾಜಪುತ್ರಿ ಅಂತೆಲ್ಲ ಹೇಳುವಾಗ ಒಂಥರ ವಾಸವದತ್ತೆಗೆ, ಅಯ್ಯೋ ನಾನು ಒಂದು ವೇಳೆ ದೂರ ಇದ್ರೂ ಕೂಡ ಅವನ ಮನಸ್ಸಿನಲ್ಲಿ ಇಷ್ಟು ಹತ್ತಿರದಲ್ಲಿ ಇದ್ದೀನಲ್ಲ ಅಂತ ಅವಳು ಒಂದು ಸಮಾಧಾನ ಆಗುತ್ತೆ. ಅದಾದಮೇಲೆ ಅವಳು ಇನ್ನೇನು ಹೊರಡಕ್ಕೆ ಅಂತ ಹೋದಾಗ ಅವಳು ಆ ಕೈಯನ್ನು ಮೇಲೆ ಇಟ್ಬಿಟ್ಟು ಹೋಗ್ತೀನಿ ಅಂಥೇಳಿ ಒಂದು ಕ್ಷಣ ಅವನ ಕೈಯನ್ನು ಮುಟ್ಟುತ್ತಾಳೆ. ಅದು ತಕ್ಷಣ ಉದಯನನಿಗೆ ಎಚ್ಚರ ಆಗ್ಬಿಡುತ್ತೆ. ಎಚ್ಚರ ಆಗಿಬಿಟ್ಟು, ಅಂದರೆ ಆ ಸ್ವಪ್ನ ಮತ್ತು ಜಾಗೃತ ಅವಸ್ಥೆಯ ಮಧ್ಯೆ ಒಂದು ಇದಿದೆಯಲ್ಲ, ಅಂದರೆ ಸ್ವಪ್ನದಲ್ಲೂ ಅವನು ವಾಸವದತ್ತೆ ನೋಡ್ತೀಯಾನೆ,
ಜಾಗೃತ ಅವಸ್ಥೆಯಲ್ಲಿ ಅವಳು ಅವನನ್ನು ಮುಟ್ಟಿದಾಳೆ. ಆ ಎರಡರ ಒಟ್ಟಿಗೆ ಸೇರಿಕೊಂಡು ತಕ್ಷಣ ಎದ್ದು ನೋಡ್ತಾನೆ ಅಲ್ಲಿ ವಾಸವದತ್ತೆ. ಒಂದು ಕ್ಷಣ ಅವನ ಕಣ್ಣಿಗೆ ಕಾಣ್ತಾಳೆ. ಆದರೆ ವಾಸವದತ್ತೆ ತಕ್ಷಣ ಓಡ್ಬಿಡ್ತಾಳೆ ಅಲ್ಲಿಂದ. ಯಾಕಂದರೆ ಇದು ರಿವೀಲ್ ಆಗೋ ಹಾಗಿಲ್ಲ, ವಾಸವದತ್ತೆ ಬದುಕಿರೋ ವಿಚಾರ ಅವನಿಗೆ ಗೊತ್ತಾಗೋ ಹೋಗಿಲ್ಲ. ಆದರೆ ಅಷ್ಟರಲ್ಲಿ ವಿದೂಷಕ ಬರ್ತಾನೆ. ನಾನು ನೋಡಿದೆ ವಾಸವದತ್ತೆನ, ಅವಳು ಬದುಕಿದಾಳೆ, ಅವಳು ಸತ್ತಿರೋದು ಸುಳ್ಳು ಅಂತೆಲ್ಲ ವಾದ ಮಾಡ್ತಾನೆ. ಆಗ ವಿದೂಷಕ, ಇಲ್ಲ, ಇಲ್ಲಿ ಯಾವುದೋ ಒಂದು ಮೋಹಿನಿ ಇದೆ, ಅದನ್ನು ನೀನು ನೋಡಿರ್ಬೋದು ಅಂತ ತಮಾಷೆ ಮಾಡ್ತಾನೆ. ಆದರೆ ಅಲ್ಲಿ ಒಂದು ಮಾತು ಹೇಳ್ತಾನೆ ಉದಯನ, ಏನಂತ, ಇದು ಒಂದು ವೇಳೆ ಸ್ವಪ್ನ ಆಗಿದ್ದರೆ ಧನ್ಯಂ ಅಪ್ರತಿಬೋಧನಂ, ನಾನು ಹೇಳದೇ ಬೇಕಾಗಿಲ್ಲ, ಐ ಡೋಂಟ್ ವಾಂಟ್ ಟು ಗೆಟ್ ಅಪ್ ಫ್ರಮ್ ದಿಸ್. ಅದು ಒಂದು ವೇಳೆ ಮತಿಭ್ರಮಣೆ ಆಗಿದ್ದರೆ, ಮತಿಭ್ರಮೋಸ್ತು ಶಾಶ್ವತಂ, ಅಂದರೆ ಅದೇ ಇದು ಬಿಡಲಿ, ನನಗೆ ಹುಚ್ಚೇ ಇದು ಬಿಡಲಿ, ನನಗೆ ಪರವಾಗಿಲ್ಲ, ಅಂದರೆ ಅಷ್ಟು ಪ್ರೀತಿ ಅವರಿಬ್ಬರದು. ಸೊ ಇಂಥದ್ದೊಂದು ಸಂದರ್ಭ ಇದೆಯಲ್ಲ, ಬಹುಶಃ ಯಾವ ಸಂಸ್ಕೃತ ನಾಟಕಗಳಲ್ಲೂ ಇಂಥದ್ದೊಂದು ಸಿಚುವೇಶನ್ನ ನಾವು ನೋಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕಡೆ ಅಂದರೆ ಅದು ದುಷ್ಯಂತ ಆಗಿರ್ಬೋದು, ಅಗ್ನಿಮಿತ್ರ ಆಗಿರ್ಬೋದು, ಅಲ್ಲೆಲ್ಲ ಬಹುಪತ್ನಿತ್ವ ಅನ್ನೋದು ಒಂದು ಎಷ್ಟು ವಿಜೃಂಭಿಸ್ತಾ ಇರುತ್ತೆ ಅಂದರೆ ಅಲ್ಲಿ ಈ ಥರದ ಒಂದು ಫೀಲಿಂಗ್ಸ್ ಇದೆಯಲ್ಲ, ಇದಕ್ಕೆ ಜಾಗನೇ ಇಲ್ಲ. ಅಲ್ಲಿ ಯಾರು ನಾಯಕಿ ಆಗಿರ್ತಾಳೋ ಅವಳ ಜೊತೆಗಿನ ಸಂಬಂಧ ಮಾತ್ರ ಚೆನ್ನಾಗಿರುತ್ತೆ ಹೊರತು ಅಲ್ಲಿರುವಂಥ ಬೇರೆ ಇದ್ದಾರಲ್ಲ ವಿಕ್ಟಿಮ್ಸು, ಅವ್ರ ಬಗ್ಗೆ ಯಾವುದೇ ಒಂದು ಕಾಳಜಿ ಇರೋದಿಲ್ಲ. ಸೊ ಇಲ್ಲಿ ವಾಸವದತ್ತೆ ಒಂದು ವಿಕ್ಟಿಮ್ ಆದರೂ ಕೂಡ ರಾಜತಂತ್ರದ ಒಂದು ದಾಳವಾಗಿ ಅವಳನ್ನು ಬಳಸ್ಕೊಂಡ್ರು. ಅವಳಿಗೆ ಅದಕ್ಕೆ ಒಪ್ಪಿಗೆ ಇರುತ್ತೆ ನಿಜ, ಆದರೂ ಕೂಡ ಅವಳಿಗೆ ಅಂಥ ಒಂದು ಸ್ಥಾನವನ್ನು ಕೊಟ್ಟಿದ್ದಾನಲ್ಲ ಭಾಸ, ಅದು ನಿಜವಾಗ್ಲೂ ಬಹಳ ಅಪರೂಪವಾದದ್ದು. ಮತ್ತು ಇಡೀ ನಾಟಕದಲ್ಲಿ ವಾಸವದತ್ತೆಯ ಆಂತರ್ಯವನ್ನು ಅವನು ಹೇಗೆ ತೋರಿಸ್ತಾ ಹೋಗ್ತಾನೆ ಅನ್ನೋದು, ಮತ್ತು ಉದಯನ ಕೂಡ ಒಂದು ಬಹಳ ಅಂದರೆ ಒಂದು ಈ ಮಾನವೀಯತೆ ಮತ್ತು ಇಮೋಷ್ನಲ್ ಒಂದು ಅಟ್ಯಾಚ್ಮೆಂಟ್ ಇದೆಯಲ್ಲ, ಅದು ಒಂದು ರೀತಿಯಲ್ಲಿ ಹೆಣ್ಣಿನ ಗುಣನೇ ಅದು. ಆ ಥರದ ಒಂದು ಹೆಣ್ಣಿನ ಗುಣ ಉದಯನನಲ್ಲೂ ಇದೆ, ಅದನ್ನು ಭಾಸ ತೋರಿಸ್ತಾನೆ. ಸೊ ಇದು 2ನೇ ನಾಟಕ. 3ನೇದು ಅಂತ ನಾನು ಹೇಳಿ ಮುಗಿಸ್ತೀನಿ, ಐ ಹೋಪ್ ದೆರ್ ಇಸ್ ಟೈಮ್. ಸೊ 3ನೇ ನಾಟಕ ಚಾರುದತ್ತ. ಸೊ ಚಾರುದತ್ತ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ವಸಂತ ಸೇನೆಯ ಕಥೆಯನ್ನು ಆಧರಿಸಿರುವಂಥದ್ದು. ಸೊ ವಸಂತ ಸೇನೆ ಒಬ್ಬ ವೇಶ್ಯೆ ಅಲ್ವಾ. ಸೊ ಆ ವಸಂತ ಸೇನೆ ವೇಶ್ಯೆ ಅವಳು ಚಾರುದತ್ತನನ್ನು ಪ್ರೀತಿಸ್ತಾಳೆ. ಆ ಚಾರುದತ್ತ ಅಷ್ಟೊತ್ತಿಗಾಗಲೇ ಅವನ ಹತ್ರ ಇರೋ ಹಣ ಎಲ್ಲ ಕಳ್ಕೊಂಡು ಅವನೊಬ್ಬ ಬಡವ ಆಗಿಬಿಟ್ಟಿರ್ತಾನೆ. ಅಂಥವನನ್ನು ಅವಳು ಪ್ರೀತಿಸ್ತಾಳೆ. ಅದೇ ಶಕಾರ ಅವಳು ಹಿಂದೆ ಬಂದು ಅವಳಿಗೆ ಏನೆಲ್ಲ ಐಶ್ವರ್ಯ ಕೊಡ್ತೀನಿ, ಹಣ ಕೊಡ್ತೀನಿ ಅಂತಂದರೂ ಕೂಡ ಅವಳು ಅವನನ್ನು ಇಷ್ಟಪಡೋದಿಲ್ಲ. ಸೊ ಮತ್ತು ವಾಸವದತ್ತೆ ಇವಳಿಗೆ ವಸಂತ ಸೇನೆಗೆ ಈ ವೇಶ್ಯಾವೃತ್ತಿ ಅನ್ನೋದ್ರ ಬಗ್ಗೆ ದ್ವೇಷ ಇದೆ. ಅಂದರೆ ಅವಳು ಅದನ್ನು ಇಷ್ಟಪಡೋದಿಲ್ಲ. ಅಂದರೆ ಆ ಇಡೀ ಒಂದು ವೇಶ್ಯಾವೃತ್ತಿಯಲ್ಲಿ ಏನು ಅಂತಂದರೆ ಹೆಣ್ಣು ಯಾರನ್ನು ಪ್ರೀತಿಸೋ ಹಾಗಿಲ್ಲ, ಮತ್ತು ಬರೀ ಹಣಕ್ಕೋಸ್ಕರ ಮಾರ್ಕೊಂಡಂತಹ ಜೀವನ ಅನ್ನೋದಿದೆಯಲ್ಲ. ಸೊ ವಾಸ ಏನು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಅಂದರೆ, ಇದು ಸಾವಿರಾರು ವರ್ಷಗಳ ಹಿಂದೆ ಬರೆದಿರುವಂಥ ನಾಟಕ. ಬಹುಶಃ ದಿಸ್ ಇಸ್ ದ ಫಸ್ಟ್ ಪ್ಲೇ ಇನ್ ವಿಚ್ ಹೀ ಶೋಯಿಂಗ್ ದಟ್ ಅ ವುಮನ್ ಹೂ ಈಸ್ ಇನ್ ದಿಸ್ ಪ್ರೊಫೆಷನ್ ವಾಂಟ್ಸ್ ಟು ಕಮ್ ಔಟ್ ಆಫ್ ಇಟ್. ಓಕೆ, ಸೊ ನಾವೇನು ಅಂದರೆ ಆ ಕಾಲಕ್ಕೆ ವೇಶ್ಯಾವೃತ್ತಿ ಅನ್ನೋದು ಸಾಮಾಜಿಕವಾಗಿ ಅಕ್ಸೆಪ್ಟ್ ಆಗಿದ್ದಂಥ ಒಂದು ವ್ಯವಸ್ಥೆ ಅದು. ಆದರೆ ಆ ವ್ಯವಸ್ಥೆ ಅಲ್ಲಿ ಇದ್ಕೊಂಡು ಕೂಡ ಒಂದು ಹೆಣ್ಣು ಅದರಿಂದ ಹೊರಗೆ ಬರೋಕ್ಕೆ ಇಷ್ಟಪಡ್ತಾಳೆ ಅನ್ನೋದು ಈ ಇಡೀ ನಾಟಕದ ಒಂದು ಉದ್ದೇಶ ಆಗಿರುತ್ತೆ. ವಸಂತ ಸೇನೆ ಹೇಳ್ತಾಳೆ, ಏನದು, ಯಾವ ಗಣಿಕೆ ಬಡವನನ್ನು ಇಷ್ಟಪಡ್ತಾಳೋ ಅವಳು ಸಾಮಾಜಿಕವಾದ ನಿಂದೆಗೆ ಒಳಗಾಗೋದಿಲ್ಲ. ಯಾಕಂದರೆ ಗಣಿಕೆ ಅಂತಂದರೆ ಏನು, ಹಣಕ್ಕೋಸ್ಕರ ಇಷ್ಟಪಡೋಳು ಅಥವಾ ಹಣಕ್ಕೋಸ್ಕರ ದೇಹವನ್ನು ಮಾರ್ಕೊಳ್ಳೋಳು ಒಂದು ಕಲ್ಪನೆ ಇದೆಯಲ್ಲ, ಅದನ್ನು ದೂರ ಮಾಡ್ತಾಳವಳು, ಅಂದರೆ ಬಡವನನ್ನು ಇಷ್ಟಪಡೋದ್ರ ಮೂಲಕ. ಸೊ ಅದಷ್ಟೇ ಅಲ್ಲ, ಇಡೀ ವಸಂತ ಸೇನೆಯ ಪಾತ್ರವೇ ಎಷ್ಟು ಚೆನ್ನಾಗಿದೆ ಅಂತಂದರೆ, ಉದ್ದಕ್ಕೂ ಅವಳು ತನ್ನ ಇಡೀ ಒಂದು ಮನಸ್ಸನ್ನು ಹೇಳ್ಕೊಳ್ತಾ ಹೋಗ್ತಾಳೆ ಅವಳ ಸ್ನೇಹಿತೆಯರ ಜೊತೆಗೆ. ಅವಳು ಹೇಳ್ತಾಳೆ, ಒಂದು ಸಲ ಅವಳ ಗೆಳತಿ ಒಬ್ಳಿರ್ತಾಳೆ ಮದನಿಕೆ ಅಂತ. ಆ ಮದನಿಕೆಗೆ ಒಬ್ಬ ಬಾಯ್ ಫ್ರೆಂಡ್ ಇರ್ತಾನೆ ಸಜ್ಜಲಕ್ಕ ಅಂತ, ಅವನೊಬ್ಬ ಕಳ್ಳ. ಅವನು ಇವಳಿಗೋಸ್ಕರ ಅವಳದೇ ಒಡವೆಗಳನ್ನು ಚಾರುದತ್ತನ ಮನೇಲಿ ಇಟ್ಟಿದ್ದನ್ನು ಅವನು ಕದ್ಕೊಂಬಂದ್ಬಿಟ್ಟಿರ್ತಾನೆ. ಆ ಕದ್ಕೊಂಬಂದಿದ್ದ ಒಡವೆಗಳನ್ನು ಇವಳಿಗೆ ಕೊಡೋಕ್ಕೆ ಅಂತ ಬರ್ತಾನೆ. ಅವಾಗ ಮದನಿಕೆ ಹೇಳ್ತಾಳೆ, ಇಲ್ಲ ಇದು ಇವಳದೇ ಒಡವೆ, ಚಾರುದತ್ತನ ಮನೇಲಿ ಇಟ್ಟಿದ್ಲು ಅಂತ. ಅವ್ರು ಏನೋ ಒಂದು ಐಡಿಯಾ ಮಾಡಿ, ಆಯಿತು ಇದನ್ನು ಚಾರುದತ್ತನೇ ಕಳಿಸಿದ್ದಾನೆ ಅಂತ ಹೇಳಿ ಕೊಟ್ಬಿಡ್ತೀನಿ ಅಂತ ಹೇಳಿ
ಹೋಗಿ ಕೊಟ್ಟಾಗ ವಸಂತ ಸೇನೆ ಹೇಳ್ತಾಳೆ, ಇಲ್ಲ ಚಾರುದತ್ತ ಹೇಳಿದ್ದಾನೆ, ಈ ನನ್ನ ಒಡವೆಗಳನ್ನು ಯಾರು ತಂದು ಕೊಡ್ತಾರೋ ಅವರಿಗೆ ಮದನಿಕೆಯನ್ನು ಕೊಡು ಅಂತ ಹೇಳಿದ್ದಾಳೆ ಅಂತ ಹೇಳಿ ಆ ಮದನಿಕೆಯನ್ನು ರಿಲೀಸ್ ಮಾಡಿ ಕಳಿಸ್ತಾಳು. ಇನ್ನೊಂದು ಮಾತು ಬರುತ್ತೆ, ಯದಿ ಮಮ ಚಂದಃ ಸರ್ವಾನ್ ಗಣಿಕಾನ್ ಅಭುಜಿಷ್ಯಾಂ ಕರಿಷ್ಯೆ ಅಂತ. ಎಂಥ ಸ್ಟೇಟ್ಮೆಂಟ್ ಅದು. ಅಂದರೆ ನನಗೆ ಅಧಿಕಾರ ಇದ್ದಿದ್ರೆ, ಅಂದರೆ ನಾನು ಈ ವೇಶ್ಯಾವಾಟಿಕೆಯ ಮುಖ್ಯಸ್ಥೆ ಆಗಿದ್ದಿದ್ರೆ, ನನಗೆ ಆ ಫ್ರೀಡಮ್ ಇದ್ದಿದ್ದರೆ ಎಲ್ಲ ಗಣಿಕೆಯರನ್ನು ನಾನು ಫ್ರೀ ಮಾಡಿಬಿಡ್ತಾ ಇದ್ದೆ, ಅಂದರೆ ಅವರನ್ನು ಬಿಡುಗಡೆ ಮಾಡಿ ಕಳಿಸ್ಬಿಡ್ತಿದ್ದೆ ಅಂತ ಒಂದು ಮಾತು ಹೇಳ್ತಾಳೆ. ಅಂದರೆ ಆ ಥರದ ಒಂದು ಸೋಷಿಯಲ್ ರೆವಲ್ಯೂಷನ್ ಇದೆಯಲ್ಲ, ಅದನ್ನು ಬಾಸ ಇಲ್ಲಿ ವಸಂತ ಸೇನೆಯ ಪಾತ್ರದ ಮೂಲಕ ತೊಗೊಂಬರ್ತಾನೆ. ಸೊ ಹೀಗೆ ಎಲ್ಲ ಕಡೆನೂ, ಅಂದರೆ ಚಾರುದತ್ತ ಕಂಪ್ಲೀಟ್ ಆದಂಥ ನಾಟಕ ಅಲ್ಲ. ನಂತರ ಶೂದ್ರಕ ಅದನ್ನು ಮೃಚ್ಛಕಟಿಕವಾಗಿ ಮಾಡ್ದ. ಅಲ್ಲಿ ನಾವು ಇನ್ನೂ ಹೆಚ್ಚು ಲೇಯರ್ಸನ್ನು ನೋಡ್ಬೋದು. ರಾಜಕೀಯವಾದಂತಹ ಹಲವಾರು ಲೇಯರ್ಸನ್ನು ಅಲ್ಲಿ ಶೂದ್ರಕ ತೊಗೊಂಬರಕ್ಕೆ ಟ್ರೈ ಮಾಡಿದ್ದಾನೆ. ಆದರೆ ಇಲ್ಲಿ 4 ಅಂಕದ ನಾಟಕ ಆದರೂ ಕೂಡ ಇಲ್ಲಿ ವಸಂತ ಸೇನೆಯ ಪಾತ್ರದ ಮೂಲಕ ಅವನು ಇಡೀ ಒಂದು ಸಮಾಜದಲ್ಲಿ ಈ ವೃತ್ತಿಯ ಬಗ್ಗೆ ಇರುವಂತಹ ಒಂದು ಕಲಂಕ ಮತ್ತು ಅಲ್ಲಿರುವಂಥ ಹೆಣ್ಮಕ್ಳು ಅದರಿಂದ ಹೊರಗೆ ಬರುವಂತಹ ತವಕ ಎಷ್ಟಿರುತ್ತೆ ಅನ್ನೋದನ್ನು ಅವನು ತೋರಿಸ್ಕೊಡ್ತಾ ಹೋಗ್ತಾನೆ. ಸೊ ಹೀಗೆ ಬಹುಶಃ ಬಾಸನ ಹಲವಾರು ನಾಟಕಗಳಲ್ಲಿ ಈ ಹೆಣ್ಣಿನ ಕುರಿತಾದಂಥ ಒಂದು ಕಾಳಜಿಯನ್ನು ಮತ್ತು ಒಂದು ಗೌರವವನ್ನು ಮತ್ತು ಹೇಗೆ ಅನಿಸುತ್ತೆ. ಒಂದೇ ಒಂದು ಸಣ್ಣ ಇನ್ಸಿಡೆಂಟ್ ಇದೆ ಯಾವುದರಲ್ಲಿ, ಬಹುಶಃ ದೂತವಾಕ್ಯದಲ್ಲಿ ಅಂತ ಕಾಣುತ್ತೆ. ದೂತವಾಕ್ಯದಲ್ಲಿ ಸಾರಿ ಯಾವುದದು, ಈ ಚಕ್ರವ್ಯೂಹದಲ್ಲಿ, ಹೌದು, ದೂತ ಘಟೋತ್ಕಚದಲ್ಲಿ ಈ ಇವರೆಲ್ಲ ಸೇರಿ, ಕೌರವರೆಲ್ಲ ಸೇರಿ ಅಭಿಮನ್ಯುವನ್ನು ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಳ್ಳೋ ಹಾಗೆ ಮಾಡಿ ಎಲ್ಲರೂ ಸೇರಿ ಕೊಂದು ಬಿಡ್ತಾರೆ ಅವನನ್ನು. ಆ ವೃತ್ತಾಂತವನ್ನು ಒಬ್ಬ ಭಟ ತೊಗೊಂಬಂದು ಹೇಳ್ತಾನೆ. ಯಾರಿಗೆ? ಧೃತರಾಷ್ಟ್ರನಿಗೆ ಹೇಳ್ತಾನೆ. ಧೃತರಾಷ್ಟ್ರನಿಗೆ ತುಂಬ ಭಯ. ಯಾಕಂದರೆ ಈ ರೀತಿ ಒಂದು ಕೆಲಸ ಮಾಡಿದ್ರೆ ಉಳಿತಾರ ಕೌರವರು? ಸಾಧ್ಯನೇ ಇಲ್ಲ. ಆ ಹೆದರಿಕೆ ಅವನಿಗೆ. ಅಭಿಮನ್ಯುವನ್ನು ಕೊಂದ ಅನ್ನೋದ್ರ ಬಗ್ಗೆನೂ ಒಂದು ಮಾನವೀಯವಾದ ಒಂದು ಇದಿದೆ ಧೃತರಾಷ್ಟ್ರನಿಗೆ. ಅದಲ್ಲದೆ ಅವನಿಗೆ ಭಯ ಆಗತ್ತೆ. ಏನು ಭಯ ಆಗತ್ತಪ್ಪ ಅವನಿಗೆ ಅಂತಂದರೆ, ಈಗ ಇರೋದು ಒಬ್ಬಳು ಮಗಳು, 100 ಜನ ಮಕ್ಕಳು, ಗಂಡು ಮಕ್ಕಳು, ಒಬ್ಬಳೇ ಹೆಣ್ಮಕ್ಳು. ಈ ಚಕ್ರವ್ಯೂಹದಲ್ಲಿ ಸಿಕ್ಕಿರುವ ಅಭಿಮನ್ಯುವಿನ ಕೊಲ್ಲೋದ್ರಲ್ಲಿ ಮುಖ್ಯ ಪಾತ್ರ ವಹಿಸಿದವನು ಯಾರು? ಜಯದ್ರಥ, ಅಳಿಯ. ಸೊ ತಕ್ಷಣ ಅವನಿಗೇನು ಫ್ಲ್ಯಾಶ್ ಆಗುತ್ತೆ ಅಂದರೆ, ಓಹೋ, ನನ್ನ ಅಳಿಯ ಇನ್ನು ಉಳಿಯೋದಿಲ್ಲ, ಅಂದರೆ ನನ್ನ ಮಗಳು ಇವಾಗ ವಿಧವೆ ಆಗ್ತಾಳೆ. ಸೊ ಅವಳು ಅಲ್ಲೇ ಇರ್ತಾಳೆ, ದುಶ್ಯಲೆ ಅಲ್ಲೇ ಇರ್ತಾಳೆ. ಅವಳು ಹೇಳ್ತಾಳೆ, ಆಯಿತು, ಅಭಿಮನ್ಯುವನ್ನು ಕೊಂದಾಯ್ತಲ್ವಾ, ಇನ್ನು ಮುಂದೆ ಏನಾಗ್ಬೋದು? ನನ್ನ ಗಂಡನನ್ನು ಅವ್ರು ಕೊಂದೇ ಕೊಲ್ತಾರೆ. ಸೊ ನಾನು ಈಗಲೇ ಹೊರಟೋಗ್ತೀನಿ ಉತ್ತರೆ ಹತ್ರ ಅಂತ ಹೇಳ್ತಾಳೆ. ಅಭಿಮನ್ಯುವಿನ ಹೆಂಡತಿ ಉತ್ತರೆ. ಆ ಉತ್ತರೆ ಹತ್ರ ನಾನು ಈಗಲೇ ಹೊರಟೋಗ್ತೀನಿ, ಯಾಕಂದರೆ ನಾನು ವಿಧವೆ ಅಲ್ವಾ, ವಿಧವೆ ಆಗ್ತೀನಲ್ವಾ ಮುಂದೆ, ಅದರಿಂದ ನಾನು ಈಗಲೇ ಹೊರಟೋಗ್ತೀನಿ ಅವ್ರ ಹತ್ರ ಅಂತ ಹೇಳ್ತಾಳೆ. ಅಂದರೆ ಎಷ್ಟು ಇಫೆಕ್ಟಿವ್ ಆದಂಥ ಮಾತದು. ಅಂದರೆ ಒಂದು ಕೆಲಸ ಮಾಡಿದ್ರೆ ಅದರ ಅದಕ್ಕೆ ಉತ್ತರವಾಗಿ ಏನು ಬರ್ಬೋದು ಅನ್ನೋದಕ್ಕೆ ದುಶ್ಯಲೆ ಈಸ್ ರೆಡಿ. ಧೃತರಾಷ್ಟ್ರ ನೋಸ್, ದುಶ್ಯಲೆ ನೋಸ್. ಎಷ್ಟು ಪರಿಣಾಮಕಾರಿಯಾದಂಥ ಒಂದು ಡೈಲಾಗ್ ಅದು. ಅಷ್ಟೇ ದುಶ್ಯಲೆಗೆ ಇರೋದು ಅಷ್ಟೇ ಪಾತ್ರ. ಆದರೆ ಅವಳ ಒಂದು ಮಾತು ಹೇಳ್ತಾಳಲ್ಲ, ನಾನು ಈಗಲೇ ಹೊರಟೋಗ್ತೀನಿ ಉತ್ತರೆ ಹತ್ರ, ಯಾಕಂದರೆ ನನಗೂ ಅದೇ ಸ್ಥಿತಿ ಬರುತ್ತೆ ಇನ್ನು ಸ್ವಲ್ಪ ದಿವಸದಲ್ಲೇ ಅಂಥೇಳಿ. ಸೊ ಈ ಮಟ್ಟಕ್ಕೆ ಒಂದು ಹೆಣ್ಣಿನ ಮನಸ್ಸನ್ನು ಇನ್ಯಾರು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ? ಸೊ ಅಂಥ ಒಂದು ಪ್ರಜ್ಞೆಯನ್ನು ನಾವು ಬಾಸ್ನಲ್ಲಿ ನೋಡ್ಬೋದು. ಸೊ ಈಗ ಹಲವಾರು ಸಂದರ್ಭಗಳಿದೆ. ಅಲ್ಲಿ ಪ್ರತಿಮಾ ನಾಟಕದಲ್ಲಿರುವಂತಹ ಬರುವಂಥ ಸೀತೆ ಇರ್ಬೋದು, ರಾಮ ಇರ್ಬೋದು. ಎಷ್ಟು ಒಂದು ಮಾನವೀಯತೆ ಅಂದರೆ ಅವ್ರಿಗೆ ಯಾವುದೂ ಬೇಕಾಗಿಲ್ಲ. ಸೀತೆ ಹೇಳ್ತಾಳೆ, ರಾಮನಿಗೆ ಪಟ್ಟಾಭಿಷೇಕ ಮಾಡೋಕ್ಕೆ ಹೊರಡ್ತಾನೆ ದಶರಥ. ಸ್ವಲ್ಪ ಹೊತ್ತಿನಲ್ಲೇ ಇದೇ ನಿಂತೋಗ್ಬಿಡುತ್ತೆ, ಪಟ್ಟಾಭಿಷೇಕನೇ ನಿಂತೋಗುತ್ತೆ. ಆಗ ಅದು ಸೀತೆ ರಿಯಾಕ್ಷನ್ ನೋಡಬೇಕು ನೀವು. ಅವಳು ಹೇಳ್ತಾಳೆ, ಪರವಾಗಿಲ್ಲ, ಮಹಾರಾಜ ಇವ ಮಹಾರಾಜ ಆರ್ಯಪುತ್ರ ಇವ ಆರ್ಯಪುತ್ರ ಅಂದ್ಬಿಡ್ತು. ಅಂದರೆ ಅಷ್ಟರ ಮಟ್ಟಿಗೆ ನನ್ನ ನಿರ್ಲಿಪ್ತತೆ ಅವಳಿಗೆ. ಆ ಅಧಿಕಾರ, ಇನ್ನೊಂದು ಮತ್ತೊಂದು, ಅದು ಯಾವುದು ರಾಮನಿಗೂ ಮುಖ್ಯ ಅಲ್ಲ, ಸೀತೆಗೂ ಮುಖ್ಯ ಅಲ್ಲ. ಸೊ ಈ ಥರ ತುಂಬ ಸೂಕ್ಷ್ಮವಾದಂತಹ ವಿಚಾರಗಳು. ಅದರಲ್ಲೂ ಅಂದರೆ ಹೆಣ್ಮಕ್ಕಳನ್ನು ಸ್ವಲ್ಪನೇ ಮಟ್ಟಿಗೆ ಅವನು ತೊಗೊಂಬಂದರೂ ಕೂಡ ಅಲ್ಲಿರುವಂಥ ಒಂದು ಇಂಟ್ರಿಕೆಸಿ ಇದೆಯಲ್ಲ, ಬಹಳ ಸೂಕ್ಷ್ಮವಾದ ಸಂವೇದನೆಗಳಿದೆಯಲ್ಲ ಬಾಸ್ನಲ್ಲಿ, ಅದು ಬಹುಶಃ ತುಂಬ ಮುಖ್ಯವಾದದ್ದು ಅಂತ ನನಗನ್ಸುತ್ತೆ.
ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಶೋಭಾ ಮೇಡಮ್ ಅವರಿಗೆ ಧನ್ಯವಾದಗಳು. ಭಾಸನ ನಾಟಕಗಳಲ್ಲಿ ಬರ್ತಕ್ಕಂಥ ಪಾತ್ರಗಳು ಆ ಸ್ತ್ರೀ ಸಂವೇದನೆಯನ್ನು ತುಂಬ ವಿಶೇಷವಾಗಿ ವಿವರಿಸಿದ್ದಾರೆ. ಸೀಮಿತವಾದಂಥ ಅವಧಿನಲ್ಲಿ ಕೂಡ ಒಂದು ಚಿತ್ರಣವನ್ನು ಕಟ್ಕೊಡೋದ್ರಲ್ಲಿ ತುಂಬ ಸಹಾಯವನ್ನು ಮಾಡಿದ್ದಾರೆ. ಭಾಸನ ನಾಟಕಗಳನ್ನ ಮುಂದೆ ಓದುವಾಗ ಈ ನೆಲೆಯಲ್ಲಿ ನಾಟಕಗಳನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ನಾವೆಲ್ಲ ಮಾಡ್ಬೋದು ಅಂತ ನಂಗೆ ಅನಿಸುತ್ತೆ. ಮುಂದಿನ ಉಪನ್ಯಾಸಕರು ಡಾಕ್ಟರ್ ಜಿ ಲಕ್ಷ್ಮೀ ಪ್ರಸಾದ್ ಅವರು. ಇವರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬ್ಯಾಟರಾಯನಪುರದಲ್ಲಿ ತಮ್ಮ ವೃತ್ತಿಯನ್ನು ಮಾಡ್ತಾಯಿದ್ದಾರೆ. ಭಾಸನ ನಾಟಕಗಳನ್ನು ಕುರಿತು ಇವರು ಮಾತಾಡ್ತಾ ಇದ್ದಾರೆ. ಇವರು ಮೂಲತಃ ಇವರು ಕಾಸರಗೋಡು ಜಿಲ್ಲೆಯವರು. ಹಾಗೆ ಉಜಿರೆ SDM ಕಾಲೇಜಿನಲ್ಲಿ BSc ಓದಿ 2ನೇ ವರ್ಷ BSc ಓದುವಾಗಲೇ ಅವರ ವಿವಾಹ ಆಗುತ್ತೆ. ಆದರೆ ಅವರ ಪತಿಯ ಪ್ರೋತ್ಸಾಹದಿಂದ ಮುಂದೆ ಅವರು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ 2 ಚಿನ್ನದ ಪದಕಗಳನ್ನ ತೆಗೆದುಕೊಂಡು ಪ್ರಥಮ ರ್ಯಾಂಕ್ ಸಾಧನೆಯನ್ನು ಮಾಡ್ತಾರೆ. ಸಂಸ್ಕೃತ ಪದವಿ ಪಡೀತಾರೆ. ಈಗ ಅವರು ಬ್ಯಾಟರಾಯನಪುರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಭಾಸನ ನಾಟಕ ಕುರಿತು ತಮ್ಮ ವಿಚಾರಗಳನ್ನು ಮಂಡಿಸ್ತಾ ಇದ್ದಾರೆ. ಮೇಡಮ್ ಬನ್ನಿ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನವೆಂಬ ಕತ್ತಲಿನಲ್ಲಿ ಮುಳುಗಿ ಕುರುಡಾಗಿದ್ದ ನನ್ನ ಕಣ್ಣುಗಳನ್ನು ಜ್ಞಾನಾಂಜನವೆಂಬ ಶಲಾಕೆಯಿಂದ ತೆರೆಯಿಸಿದ ನನ್ನ ಗುರು ವೃಂದಕ್ಕೆ ತಲೆಬಾಗಿದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೆ ತಲೆಬಾಗಿದ್ದೇನೆ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೆ ನಮಿಸಿದ್ದೇನೆ. ಸಂಸ್ಕೃತವನ್ನು ಬಿಟ್ಟು ಸುಮಾರು 22 ವರ್ಷ ಆಯಿತು. ಬಹುದೂರ ಬಂದಿದ್ದೇನೆ ಭಾಸನ ನಾಟಕಗಳಿಂದ. ವಾಸ್ತವದಲ್ಲಿ ನಾನು ಸಾಹಿತ್ಯ ಜಗತ್ತಿಗೆ ನಾಟಕಗಳ ಮೂಲಕ ಕಾಲಿಟ್ಟವಳು. ಅದು ಸಾಹಿತ್ಯ ಅಂತ ಕೂಡ ಗೊತ್ತಿಲ್ಲದ ವಯಸ್ಸಲ್ಲಿ. ನಾನು 7ನೇ ತರಗತಿಯಲ್ಲಿದ್ದಾಗ ನಾವು ಅಜ್ಜನ ಮನೆಯಲ್ಲಿದ್ದದ್ದು ಎಲ್ಲ ತುಂಬ ಮಕ್ಕಳು, 10 ಮಕ್ಕಳು. ಶಾಲೆಯ ನಾಟಕ ಮಾಡಿದ್ವಿ. ಶಾಲೆಯ ಒಂದು ಕಟ್ಟಡವನ್ನು ಕಟ್ಟಿ ರಜೆಯಲ್ಲಿ ಶಾಲೆಯಲ್ಲಿ ವಾರ್ಷಿಕೋತ್ಸವ ಮಾಡಿದ್ವಿ. ವಾರ್ಷಿಕೋತ್ಸವ ಮಾಡಿದಾಗ ಹೆಡ್ ಮಾಸ್ಟರ್ ನನ್ನ ಅಣ್ಣ ಮಾಡಿದ್ದು, ವಾರ್ಷಿಕೋತ್ಸವಕ್ಕೆ ಒಂದು ನಾಟಕ ಆಗಬೇಕು ಅಂತ ಆರ್ಡ್ರ್ ಮಾಡಿದ. ಹೆಡ್ ಮಾಸ್ಟರ್ ಹೇಳಿದ ಮೇಲೆ ನಾಟಕ ಮಾಡದಿರಲಿಕ್ಕಾಗ್ತದಾ? ನಾನು ಆವಾಗ ಒಂದು ನಾಟಕವನ್ನು ಬರೆದೆ. ಅದು ನನ್ನ ಮನೆ ಮಾತು ಹವ್ಯಕ ಕನ್ನಡದಲ್ಲಿ ಬರೆದದ್ದು. ಸುಬ್ಬಿ ಇಂಗ್ಲೀಷ್ ಕಲ್ತದ್ದು ಅಂತ. ನಾನು 7ನೇ ತರಗತಿಯಲ್ಲಿರುವಾಗ, ಅಂದರೆ 6ನೇ ತರಗತಿ ಕಳೆದು 7ನೇ ತರಗತಿ ರಜೆ ಬರ್ತದಲ್ಲ, ಆವಾಗ ಬರೆದದ್ದು. ಇದು ನಮ್ಮ ಮೇಷ್ಟ್ರುಗಳಿಗೆ ಗೊತ್ತಾಗಿ ನನಗೆ ಬಂದು, ಏನು ನಾಟಕ ಮಾಡಿದ್ಯಾ ಅಂತ. ನಾನು ಬೈಗಳು ಸಿಗ್ತೆ ಅಂತ ಅಂದ್ಕೊಂಡೆ, ಏನೋ ನಾವು ಬಹಳ ಏನೋ ತಪ್ಪು ಮಾಡಿದ್ದೇವೆ ಅಂತ ಹೇಳಿ. ಇಲ್ಲ ನಾನು ನಾಟಕ ಮಾಡಲಿಲ್ಲ ಹೇಳಿದೆ. ಇಲ್ಲ ನಂಗೆ ಗೊತ್ತು, ಏನು ಮಾಡಿದ್ಯಾ, ಅದು ಹೀಗೆ ಅಂತ, ಅದನ್ನು ಇಲ್ಲಿ ಮಾಡಿ ತೋರಿಸು ಅಂತ ಹೇಳಿದರು. ಅದು ಅವರೆಲ್ಲ ಬೇಕು ಹೇಳಿದೆ ನನಗೆ. ಬರ್ದದ್ದು ಯಾರು ನಾಟಕ? ನೀನೇ. ನಿಮಗೆ ಎಲ್ಲ ಡೈಲಾಗ್ಸ್ ಬರೋದಿಲ್ವಾ ಕೇಳಿದರು. ಬರ್ತದೆ, ಬರುವ ಹಾಗೆ ಮಾಡಿ ಅಂತ. ಆ ನಾಟಕ ಹವ್ಯಕ ಕನ್ನಡದಲ್ಲಿ ಮಹಿಳೆ ಬರೆದ ಮೊದಲ ನಾಟಕ ಅನ್ನೋ ಚಾರಿತ್ರಿಕ ದಾಖಲೆಯನ್ನು ನನಗೆ ತಂದು ಕೊಡ್ತು. ವಾಸ್ತವದಲ್ಲಿ ಅದು ನಾನೆಲ್ಲೋ ಕೇಳಿದ ಒಂದು ಜೋಕನ್ನು ಆಧರಿಸಿ, ಬಹುಶಃ ಹರಿಕತೆ ಕೇಳ್ತಾ ಇದ್ದೆ. ಆಕಾಶವಾಣಿ ರೇಡಿಯೋ ಇತ್ತು ನಮ್ಮ ಮನೆ ಅಜ್ಜನ ಮನೆಯಲ್ಲಿ. ಆಗ ಬಂದ ಜೋಕ್ ಇರ್ಬೋದು, ಅದನ್ನು ಆಧರಿಸಿ ಒಂದು ವಿಸ್ತೃತ ಒಂದು ಸಣ್ಣ ನಾಟಕ ಮಾಡಿದಂಥದ್ದು. ನನಗೆ ನಾಟಕಗಳು ನನ್ನ ಆಸಕ್ತಿಯ ವಿಚಾರವಾಗಿತ್ತು. ಹಾಗಂತ ನಾನು ಮತ್ತೇನು ತುಂಬ ಬರೀಲಿಲ್ಲ. ನಾನು ಟೀಚರ್ ಆದಾಗ ನನ್ನ ವಿದ್ಯಾರ್ಥಿಗಳಿಗೋಸ್ಕರ ಆ ನಾಟಕವನ್ನು ಬರಿತಾ ಇದ್ದೆ. ಅಂದರೆ ಹೆಚ್ಚು ಖರ್ಚಿಲ್ಲದೆ ಸುಲಭದಲ್ಲಿ ಮಾಡುವಂಥ ನಾಟಕಗಳು. ಅದಕ್ಕೆ ಯಾರೋ ನಿರ್ದೇಶನ ಎಲ್ಲ ನನ್ನದೇ, ಎಲ್ಲ ಅದಕ್ಕೆ ಅಂತ ದೊಡ್ಡ ಇಲ್ಲ. ನಾನು ಸ್ಟೂಡೆಂಟ್ ಆಗಿರುವಾಗಲೂ ಮಾಡಿದ್ದೇನೆ, ಎಲ್ಲ ನಮ್ಮದೇ. ಅದು ಯಾವುದೇ ಒಂದು ನಿರ್ದೇಶನದ ಘನ ತತ್ವಗಳು ಅದು ಇದೆಲ್ಲ ನನಗೆ ಆಗಲೂ ಗೊತ್ತಿಲ್ಲ, ಈಗಲೂ ಗೊತ್ತಿಲ್ಲ. ಅದು ನನಗೆ ಖುಷಿ ಬಂದಾಗೆ ಮಾಡಿದ್ದದ್ದು. ಸುಮಾರು ಒಂದು 5-6 ವರ್ಷ ಆಯಿತಾ ಪ್ರತಿಜ್ಞಾ ಯೋಗವಂದರಾಯಣ ಆಗಿ. ನನಗೆ ದಾಕ್ಷಾಯಿಣಿ ಮೇಡಮ್ ಪ್ರತಿಜ್ಞಾ ಯೋಗವಂದರಾಯಣ ನಾಟಕ ಪ್ರದರ್ಶನ ಮಾಡ್ತಾಯಿದ್ದೇವೆ, ಸ್ವಲ್ಪ ಸಲಹೆ ಕೊಡಲಿಕ್ಕೆ ಬರ್ತೀರಾ ಅಂತ ಹೇಳಿ. ನನಗೊಂದು ಬಿಸಿ ಆಯಿತು. ನನಗೆ ಪ್ರತಿಜ್ಞಾ ಯೋಗವಂದರಾಯಣ ಗೊತ್ತಿದೆ ಅಂತ ಇವರಿಗೆ ಹೇಳಿದ್ಯಾರು ಅಂತ. ಹೋಗಿ ನೋಡುವ ಎಂತ ಮಾಡ್ತಾರೆ, ಪ್ರತಿಜ್ಞಾ ಯೋಗವಂದರಾಯಣ ಹೇಗೆ ಸ್ಟೇಜಿಗೆ ತರ್ತಾರೆ ಅಂತ ನೋಡಲಿಕ್ಕೆ ನನಗೆ ಕುತೂಹಲ ಇತ್ತು. ರಿಹರ್ಸಲ್ ಆಗ್ತಾ ಇತ್ತಲ್ಲ, ಹಾಗೆ ನೋಡಲಿಕ್ಕೆ ಹೋದೆ. ನಾನೇನೋ ಒಂದು ಹೇಳಿ ಬಂದೆ ಹೋದ್ದಕ್ಕೆ. ಅವರಿಗೆ ಪ್ರಯೋಜನ ಆಗಿದೆ ಇಲ್ಲೋ ಗೊತ್ತಿಲ್ಲ, ನನಗೆ ತುಂಬ ಪ್ರಯೋಜನ ಆಯಿತು. ನಾನು ಮತ್ತೊಮ್ಮೆ ಪ್ರತಿಜ್ಞಾ ಯೋಗವಂದರಾಯಣನ ಸರಿಯಾಗಿ ಓದ್ಕೊಂಡು ಅಧ್ಯಯನ ಮಾಡಿ ಹೋಗಿದ್ದೆ. ಹಾಗೆ ಮೊನ್ನೆ ಕರೆದ್ರು
ಭಾಸನ ಬಗ್ಗೆ ಏನಾದ್ರು ಮಾತಾಡಿ ಅಂತೇಳಿ. ಆಗಲೂ ನಾನು ಹಾಗೆ ಅಂಥದ್ದು ಒಂದು ಪ್ರೋಗ್ರಾಮ್ ಅಂತ ಅಂದ್ಕೊಂಡೆ. ಪೂರ್ತಿ ಕೇಳಲಿಲ್ಲ, ನಾನೊಂಚೂರು ಹಾಗೆ 6 ತಿಂಗಳಲ್ಲಿ ಹುಟ್ಟಿದ್ದು ಹೇಳ್ತಾರಲ್ಲ ಹಾಗೆ, ನಾನು ಪೂರ್ತಿ ಕೇಳಿಸ್ಕೊಳ್ಳಿಲ್ಲ. ಭಾಸ ಸರಿ ಆವತ್ತಿನ ಹಾಗೆ ನಾನು ಇನ್ನೊಮ್ಮೆ ಭಾಸನನ್ನು ಓದ್ಕೊಂಡಾಗೆ ಆಯಿತು ಅಂತ ಹೇಳಿ ಆಯಿತು ಅಂತ ಹೇಳಿದೆ, ಬರ್ತೇನೆ ಅಂತ. ಅವರು ಇನ್ವಿಟೇಷನ್ ಕಳಿಸುವಾಗ ನಂಗೆ ಗೊತ್ತಾಯಿತು, ಓ ಭಾರಿ ಘನವಾದ್ದುಂಟು ಅಂತ ಹೇಳಿ, ನನಗೆ ಮಾತಾಡಲಿಕ್ಕೆ ತಾಪತ್ರಯ ಉಂಟು ಅಂತ ಗೊತ್ತಾಯಿತು. ಆಮೇಲೆ ಒಂದು ಸಣ್ಣ ಊಹೆ ಬಂತು, ದೊಡ್ಡವರೆಲ್ಲ ಇದ್ದಾರೆ, ಲಕ್ಷ್ಮೀ ಚಂದ್ರಶೇಖರ್ ಇದ್ದಾರೆ, ಅವರು ಪ್ರಭಾ ಮೇಡಮ್ ಇವರೆಲ್ಲ ಇದ್ದಾರೆ, ನಾನೊಂದು ನೆಪ ಹೇಳಿ ತಪ್ಪಿಸ್ಕೊಳ್ಳ ಅಂತ ಒಂದು ಸರಿಯಾದ ನೆಪ ಇತ್ತು. ನಮಗೆ ದಾಖಲಾತಿ ಆಂದೋಲನ ಆಗ್ತಾಯಿದೆ ನಮ್ಮ ವಲಯಕ್ಕೆ, ಹಾಗೆ ನನಗೊಂದು ಸರಿಯಾದ ನೆಪ ಇತ್ತು, ತಪ್ಪಿಸ್ಕೊಳ್ಳ ಅಂತ ಒಂದು ತುಂಟ ಊಹೆ ಬಂತು ನನಗೆ. ಬೇಡ ಹೋಗೋಣ ಅಂತ ಹೇಳಿ ನಾನು ಬಂದೆ. ನಾನೊಂದು ಸಣ್ಣ ವಿಷಯದ ಬಗ್ಗೆ ಮಾತಾಡ್ತೇನೆ. ನಾನು MA ಸ್ಟೂಡೆಂಟ್ ಆಗಿರುವಾಗಲೂ ಸ್ವಲ್ಪ ತರಲೆ, ನಾನು ನೋಡುವಾಗ ಇದ್ದ ಹಾಗಿಲ್ಲ, ನನ್ನ ಮುಖಕ್ಕೆ ಮತ್ತು ನನ್ನ ವ್ಯಕ್ತಿತ್ವಕ್ಕೆ ಟ್ಯಾಲಿ ಆಗೋದಿಲ್ಲ. ಸೊ ನಮ್ಮ ಶಾಕುಂತಲ ವಿಜ್ಞಾನ ಶಾಕುಲಂ ನಾಟಕ ಪಠ್ಯ ಇತ್ತು. ನಮಗೆ ಪಾಠ ಮಾಡಿದಂದರೆ ಜಸ್ಟ್ ನಮ್ಮ ಸೀನಿಯರ್ ಆಗಿದ್ದವರು ಬಂದು. ಸೊ ತುಂಬ GN ಭಟ್ಟು, ನಾರಾಯಣ್ ಭಟ್ಟು, ದೊಡ್ಡ ಪ್ರೊಫೆಸರ್ಸ್ ಅವರ ಹತ್ರ ಎಲ್ಲ ಅವರು ಹೇಳಿದ್ದನ್ನು ಬಾಯಿ ಮುಚ್ಚಿ ಕೇಳ್ತಾ ಇದ್ವಿ ನಾವು. ಇವರೆಲ್ಲ ಸ್ವಲ್ಪ ನಮಗಿಂತ 1 ವರ್ಷ ದೊಡ್ಡವರಷ್ಟೇ ಅಲ್ಲ. ಸೊ ಅವರು ಅಭಿಜ್ಞಾನ ಶಾಕುಂತಲಂ ನಾಟಕ ಪಾಠವನ್ನು ಹೇಳಿದರು. ಕಾಳಿದಾಸನ ಆರಂಭದಲ್ಲಿ ಅವನಿಗೊಂದು ಆತಂಕ ಇತ್ತು ನಾಟಕ ಪ್ರದರ್ಶನ ಮಾಡುವಾಗ. ಪುರಾಣ ಮಿಥ್ಯೇವ ನ ಸಾಧು ಸರ್ವಂ ನ ಚಾಪಿ ಕಾವ್ಯಂ ನವಮಿಥ್ಯವದ್ಯಂ ಸಂತಹ ಪರೀಕ್ಷಾನ್ಯ ತರದ್ಭಜಂತೆ ಮೂಢ ಪರಪ್ರತ್ಯಯನ್ನೇ ಬುದ್ಧಿ. ಹಿಂದಿನದು ಪ್ರಾಚೀನ ಅನ್ನುವ ಕಾರಣಕ್ಕೆ ನಾಟಕಗಳೆಲ್ಲ ಶ್ರೇಷ್ಠ ಅಲ್ಲ, ಹೊಸತು ಅನ್ನುವ ಕಾರಣಕ್ಕೇನು ಕಳಪೆ ಅಲ್ಲ. ಸಜ್ಜನರು ಪರೀಕ್ಷಿಸಿ ತಿಳಿತಾರೆ, ಮೂಢರು ಮಾತ್ರ ಮೊದಲು ಹೇಳಿದ್ದನ್ನು ಕೇಳ್ತಾರೆ, ಅದನ್ನು ಅನುಸರಿಸ್ತಾರೆ ಅಂತ. ಆಗ ನಾನೊಂದು ಕೇಳಿದೆ, ಕಾಳಿದಾಸ ಯಾರ ನಾಟಕಗಳ ಬಗ್ಗೆ ಹಾಗೆ ಹೇಳಿದ್ದ? ಅವನಿಗೆ ಯಾವ ನಾಟಕಗಳ ಬಗ್ಗೆ ಭಯ ಇತ್ತು? ತನ್ನ ನಾಟಕ ಕಳಪೆ ಅಂತ ಅನಿಸ್ಬೋದು ಅಂತ ಅವನಿಗೆ ಯಾರ ನಾಟಕಗಳ ಬಗ್ಗೆ ಇತ್ತು? ಆಗ ಅವರು ಆಲೋಚನೆ ಮಾಡಿದರು, ಭಾಸನ ನಾಟಕಗಳಿರ್ಬೋದು. ಕಾಳಿದಾಸನಿಗಿಂತ ಮೊದಲು ನಾಟಕಕಾರಾಗಿ ಪ್ರಸಿದ್ಧ ಇದ್ದದ್ದು ಭಾಸ. ಆಗ ನಾನು ಹೇಳಿದೆ, ಹಾಗಾದರೆ ಕಾಳಿದಾಸ ಭಾಸನ ಯಾವ ನಾಟಕಗಳಲ್ಲಿ ಏನು ಅಸಾಧುತ್ವವನ್ನು ಕಂಡುಕೊಂಡಿದ್ದ? ನ ಸಾಧು ಸರ್ವಂ ಅಂತ ಹೇಳಿದ ಅಲ್ವಾ, ಏನು ಅಂತ. ಇದು ಬಹಳ ಕುತೂಹಲಕಾರಿ ವಿಚಾರ ಆಯಿತು. ನಾವು ನಾಳೆ ಇದರ ಬಗ್ಗೆ ಚರ್ಚೆ ಮಾಡುವ, ಎಲ್ಲರೂ ಓದ್ಕೊಂಡು ಬನ್ನಿ. ನಮ್ಮ ಮರಾಠಿ ಸರ್ ಬಹಳ ಉದಾರಿಗಳು, ಸೀನಿಯರ್ ಆಗಿದ್ದರೂ ಕೂಡ ಅವರು ಬಹಳ ಆಗಲೇ ಪ್ರತಿಭಾವಂತರು ಅವರು. ಹಾಗೆ ಓದ್ಕೊಂಡು ಬನ್ನಿ ಅಂತ. ಹಾಗೆ ನಾವೆಲ್ಲ ಲೈಬ್ರರಿಯಲ್ಲಿ ಚೆನ್ನಾಗಿ ಪುಸ್ತಕ ಇತ್ತು ಕಟೀಲ್ನಲ್ಲಿ, GN ಭಟ್ರ ಕನಸಿನ ಕೂಸೋದು, ಅಲ್ಲಿಯ ಸಂಸ್ಕೃತ ಸ್ನಾತಕೋತ್ತರ ಕೇಂದ್ರ. ನಾವು 3ನೇ ಬ್ಯಾಚಿನವರು, ಈ ಮರಾಠಿ ಮೊದಲ ಬ್ಯಾಚಿನ ಸ್ಟೂಡೆಂಟು. ನನಗೆ ಅಲ್ಲೇ ಪ್ರೊಫೆಸರ್ ಆಗಿ ಬಂದರು ನಾನು ಸೇರುವಾಗ. ಹಾಗೆ ನಾವೆಲ್ಲ ಓದ್ಕೊಂಡೆಲ್ಲ ಹೋದ್ವಿ. ಮರುದಿವಸದಿಂದ ಚರ್ಚೆ ಶುರುವಾಯಿತು. ಕಾಳಿದಾಸ ಏನು ಅಸಾಧುತ್ವವನ್ನು ಕಂಡಿರ್ಬೋದು ಅಂತ ಹಾಗೆಲ್ಲ ನಾವು ಮಾತಾಡಿದ್ವಿ. ಆಗ ಅದೇ ಸಮಯದಲ್ಲಿ ಸುಮಾರು ಒಂದು 6 ತಿಂಗಳು ಬಿಟ್ಟು ಒಂದು ಅಲ್ಲಿ ವಿಚಾರ ಸಂಕಿರಣ ಆಯಿತು. ಆಗ ನನಗೆ GN ಭಟ್ರೆಲ್ಲ ಹೇಳಿದರು, ಒಂದು ಪ್ರಬಂಧ ಮಂಡನೆ ಮಾಡು ಅಂತ. ಏನು ಮುಳುಪ ನಾವು ಮಾಡೋದಿಲ್ಲ ಪಾಳಿದೆ, ಇಂಟರ್ನಲ್ ಅಸೆಸ್ಮೆಂಟ್ ಬೇಡವಾ ಹೇಳಿದರು. ಸೊ ನಮ್ಮನ್ನು ಬಹಳ ಸುಲಭದಲ್ಲಿ ಸಿಕ್ಕಿಸ್ಲಿಕ್ಕೆ ಇಂಟರ್ನಲ್ ಅಸೆಸ್ಮೆಂಟಲ್ಲಿ ಆಗ್ತಾಯಿಲ್ಲ, ಮಾರ್ಕ್ಸ್ ಬೇಕಿತ್ತಲ್ಲ, ನಾನು ರ್ಯಾಂಕ್ ತೆಗಿಲಿಕ್ಕೆ ಹೋದಲ್ವಾ. ನಾನು BSc ಮಾಡಿ ಹೋದ್ದು ಮದುವೆ ಆದ ನಂತರ. ಹಾಗೆ ನನಗೆ ರ್ಯಾಂಕ್ ತೆಗೆಯೋದೆಲ್ಲ ಅನಿವಾರ್ಯ ಆಗಿತ್ತು, ಮನೆಯನ್ನೆಲ್ಲ ಎದುರು ಹಾಕ್ಕೊಂಡು ಹೋದಲ್ವಾ. ಹಾಗಾಗಿ ಹಾಗೆ ಸರಿ ಹೇಳಿ, ಇನ್ನು ಇಂಟರ್ನಲ್ ಅಸೆಸ್ಮೆಂಟಲ್ಲಿ ಇವರು ಕಟ್ ಮಾಡಿದರೆ ಕಷ್ಟ ಹೇಳಿ ನಾನು ರೆಡಿ ಆದೆ. ಆಗ ನಾನು ಸಂಸ್ಕೃತದಲ್ಲಿ ಮಾಡಿದ್ದಾಗ ನಮ್ಮನ್ನು ಸಂಸ್ಕೃತದಲ್ಲಿ ಮಾತಾಡೋಷ್ಟು ತಯಾರು ಮಾಡಿದರು ನಮ್ಮನ್ನು. ಕಾಳಿದಾಸನ ಕಣ್ಣಲ್ಲಿ ಭಾಸನ ದೋಷಗಳು, ಅಸಾಧುತ್ವ ಅಂತ ಹೇಳಿ ಮಾಡಿದ್ದು ನಾನು ಆವಾಗ. ನಾನು ಭಾಸನ ಎಲ್ಲ ನಾಟಕಗಳನ್ನು ತೊಗೊಂಡು ಅದರಲ್ಲಿರುವ ಕಾಳಿದಾಸ ಏನು ಕಂಡಿರ್ಬೋದು ಅಂತ ಹೇಳಿದ್ದೇನೆ. ಅದನ್ನೇ ನಾನು ಇವತ್ತು ಎಲ್ಲ ಹೇಳೋದಿಲ್ಲ, ಸಮಯದ ಮಿತಿಯಲ್ಲಿ ನಾನೊಂದು 2-3 ಹೇಳ್ತೇನೆ. ಕಾಳಿದಾಸ ಭಾಸನ ನಾಟಕದಲ್ಲಿ ಏನು ಅಸಾಧುತ್ವವನ್ನು ಕಂಡಿರ್ಬೋದು, ಅದು ನನಗೆ ಕಂಡದ್ದು, ಕಾಳಿದಾಸ ಕಂಡದ್ದು ಅಂತ ನಾನು ಹೇಳಿದ್ದೆ ಅಷ್ಟೇ ಅಲ್ವಾ. ಕಾಳಿದಾಸ ಏನು ಕಂಡಿದ್ದಾನೆ ಅಂತ ನಮಗೆ ಗೊತ್ತಿಲ್ಲ. ಅಸಾಧು ಅಂತ ಹೇಳಿರ್ಬೇಕಾರೆ, ನಸಾಧು ಸರ್ವಂ ಅಂತ ಹೇಳಿರ್ಬೇಕಾರೆ ಅವನೇನು ಅಲ್ಲಿ ದೋಷ ಕಂಡಿದ್ದಾನೆ. ನನ್ನ ನಾಟಕ ಅದಕ್ಕಿಂತ ಶ್ರೇಷ್ಠ ಅಂತ ಇಂಡೈರೆಕ್ಟಾಗಿ ಹೇಳ್ಕೊಂಡಿದ್ದಾನೆ ಅವನು ಅಲ್ವಾ. ಮೊದಲಿಗೆ ಬರುವ ಸ್ವಪ್ನವಾಸವದತ್ತ ನಾಟಕ. ಸ್ವಪ್ನವಾಸವದತ್ತ ನಾಟಕದಲ್ಲಿ ಏನು ಅಸಾಧುತ್ವ ಇದೆ? ನಾಟಕದ ಹೆಸರು ಸ್ವಪ್ನವಾಸವದತ್ತ, ಕನಸಲ್ಲಿ ವಾಸವದತ್ತೆ ಕಂಡದ್ದು ಅಲ್ವಾ. ಆದರೆ ಅಲ್ಲಿ ಏನಾಯಿತು, ಕನಸಲ್ಲಿ ಪದ್ಮಿನಿ ತಲೆನೋವು ಅಂತ ಹೇಳಿ ಮಲಗಿದ್ದಾಳೆ ಅಂತ ಅಂದ್ಕೊಂಡು ಅವಳು ಬರ್ತಾಳೆ. ಇಲ್ಲಿ ರಾಜ ಬಂದವನು ಉದಯನ ಮಲಗಿರ್ತಾನೆ, ಆವಂತಿಕ ಅಲ್ಲಿ ಬರ್ತಾಳೆ, ವಾಸವದತ್ತೆ ಬರ್ತಾಳೆ. ಬಂದಾಗ ಅವನು ಕನಸಿನಲ್ಲಿ ವಾಸವದತ್ತೆ ಅಂತ ಹೇಳಿ ಕೈಯನ್ನು ಚಾಚ್ತಾನೆ, ಅದು ಕೆಳಗೆ ಬೀಳ್ತದೆ, ಅಲ್ಲಿ ಸಿಗುವುದಿಲ್ಲ. ಆಗ ಬಿದ್ದಾಗ ಇವಳು ಮೆಲ್ಲಗೆ ಕೈಯನ್ನು ಮೇಲೆ ಎತ್ತಿ ಹೊರಗೆ ಬರ್ತಾಳೆ. ಆಗ ಅವನಿಗೆ ಎಚ್ಚರ ಆಗ್ತದೆ, ಅವನಿಗೆ ಕಂಡದ್ದು ಭ್ರಮೆಯ ಅಥವಾ ನಿಜವಂತ ಗೊತ್ತಾಗೋದಿಲ್ಲ. ಮೇಡಮ್ ಹೇಳಿದ್ರು, ಅಲ್ಲೇ ಹೇಳ್ತಾನೆ, ಭ್ರಮೆಯಾಗಿದ್ದರೆ ಅದು ಭ್ರಮೆಯಾಗಿರಲಿ ಅಂತ ಹೇಳಿ ಚರ್ಚಿಸ್ತಾನೆ. ಈ ಭಾವ ಉಳಿತದೆ. ಆದರೆ ವಾಸವದತ್ತೆಗೆ ತಾನಿನ್ನೂ ಉದಯನ ಹೃದಯದಲ್ಲಿ
ಪ್ರತಿಷ್ಠಾಪಿಸಲ್ಪಟ್ಟಿದ್ದೇನೆ ಹೇಳಿ ಅವಳಿಗೆ ಗೊತ್ತಾಗ್ತದೆ. ಯಾಕಂದರೆ ಕನಸಲ್ಲಿ ಕೂಡ ಅದನ್ನು ಹೇಳ್ತಾನೆ. ಅದಕ್ಕಿಂತ ಮೊದಲಿನ ಮಾತುಕತೆಯಲ್ಲಿ ಅವಳಿಗೆ ಗೊತ್ತಾಗಿರುತ್ತೆ, ಉದಯನ ಹೃದಯ ಸಾಮ್ರಾಜ್ಞಿ ನಾನೇ ಅಂತ ವಾಸವದತ್ತೆ ಗೊತ್ತಾಗಿರ್ತದೆ. ನಂತರ ಕಥೆಯಲ್ಲಿ ಏನು ಬರ್ತದೆ, ಪದ್ಮಿನಿಗೆ ಸಹಾಯಕಿಯಾಗಿ ಅವಳು ಇರ್ತಾಳೆ. ನಂತರ ಪದ್ಮಿನಿ ಅಲ್ಲಿ ವಾಸವದತ್ತೆಯ ಚಿತ್ರವನ್ನು ನೋಡಿ ಉದಯನನಿಗೆ ಹೇಳ್ತಾಳೆ, ಈ ಚಿತ್ರದಲ್ಲಿ ಹಾಗೆ ಇರುವ ಒಬ್ಬ ಸೇವಕಿ ನನ್ನ ಜೊತೆಗೆ ಇದ್ದಾಳೆ ಅಂತ. ಆಗ ಅವಳನ್ನು ನೋಡಬೇಕು, ಕರೆಸು ಅಂತ ಹೇಳ್ತಾನೆ. ಹಾಗೆ ಇವಳು ಕರೆಸು ಹೇಳುವಾಗ ಇವಳು ಒಪ್ಪುವುದಿಲ್ಲ, ಪರಪುರುಷನ ನಾನು ನೋಡುವುದಿಲ್ಲ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಪ್ರತಿಜ್ಞಾ ಯೋಗಂಧರಾಯಣ ಬರ್ತಾನೆ. ಪ್ರತಿಜ್ಞಾ ಯೋಗಂಧರಾಯಣ ಯಾವ ರೂಪದಲ್ಲಿದ್ದರೂ ಕೂಡ ಉದಯನ ಗುರುತಿಸ್ತಾನೆ, ಅವನಿಗೆ ಪರಿಚಯ ಆಗ್ತದೆ. ಆಗ ಇವಳು ನಿನ್ನ ಮಡದಿ ಪರಿಶುದ್ಧಳಾಗಿದ್ದಾಳೆ, ಸ್ವೀಕರಿಸು ಅಂತ ಹೇಳ್ದ ಅಂತ. ಇಲ್ಲಿ ನಾನು 2 ಅಸಂಗತಗಳನ್ನು ಗುರುತಿಸಿದೆ. ಒಂದು, ಸ್ವಪ್ನವಾಸೋದತ್ತೆ ಸ್ವಪ್ನದಲ್ಲೇ ಇರುವ ಹಾಗೆ ಇರಿಸ್ಬೋದಿತ್ತಲ್ಲ, ಈಗ ಅಷ್ಟಲಿ ತನಕ ತರ್ಬೋದಿತ್ತು. ವಾಸೋದತ್ತೆಯನ್ನು ಕರೆಸು ಅಂತ ಅವನು ಹೇಳೋದು, ಅದು ಇವಳಿಗೆ ಯಾರದೋ ಮೂಲಕ ಗೊತ್ತಾಗ್ತದೆ. ಆಗ ಇವಳು ಯೌಗಂಧನ ಸಹಾಯದಿಂದ ಮತ್ತೆ ಮರೆಯಾಗ್ಬೋದಲ್ಲ. ಆಗ ಕನಸಿನಲ್ಲಿ ಮಾತ್ರ ಅವಳು ಸ್ವಪ್ನವಾಸೋದತ್ತೆಯಾಗಿ ಉಳಿತಾಳಲ್ವ ಅಂತ ಒಂದು. ಇನ್ನೊಂದು, ಕಾಳಿದಾಸನ ನಾಟಕದಲ್ಲಿ ಇಲ್ಲದ್ದು ಭಾಸನ ನಾಟಕದಲ್ಲಿ ಇರುವದ್ದು, ನಾನು ಇದನ್ನು ಒಬ್ಬ ಸ್ತ್ರೀಯಾಗಿ ಒಪ್ಪುವುದಿಲ್ಲ. ನಿನ್ನ ಹೆಂಡತಿ ಪದ್ಮಿನಿಯ ಜೊತೆಗೆ ಭಾಳ ಇದ್ದಳು, ಪರಿಶುದ್ಧಳಾಗಿದ್ದಾಳೆ, ಸ್ವೀಕರಿಸು ಅಂತ. ರಾಮಾಯಣದಲ್ಲೂ ಇದನ್ನು ನಾನು ಒಪ್ಪಲಿಲ್ಲ, ಪರಿಶುದ್ಧತೆ ಹೇಳೋದನ್ನು ಹೇಳಿದಾಗ ಅಲ್ವಾ. ಬಹುಶಃ ಆ ಮಾತು ಇಲ್ಲದೇ ಇರ್ತಿದ್ರೆ ಚೆನ್ನಾಗಿತ್ತ. ಯಾಕೆಂದರೆ ಕಾಳಿದಾಸನ ಅಭಿಜ್ಞಾನ ಶಕುಂತಲೆಯನ್ನು ಸ್ವೀಕರಿಸುವಾಗ ಮಾರೀಚರೆಂದು ಹೇಳುವುದಿಲ್ಲ, ಇವಳು ಪರಿಶುದ್ಧಳಾಗಿ ಇದ್ದಾಳೆ ಸ್ವೀಕರಿಸು ಅಂತ. ದುಷ್ಯಂತನಿಗೆ ಗೊತ್ತಿದೆ ತನ್ನ ಶಕುಂತಲೆ ಪರಿಶುದ್ಧ ಅಂತ. ಹಾಗಾಗಿ ಆ ಪ್ರಶ್ನೆಯೇ ಬರಲಿಲ್ಲ. ಆ ಉದಾರತೆ ಕಾಳಿದಾಸನಲ್ಲಿತ್ತು, ಭಾಸನಲ್ಲಿರಲಿಲ್ಲ. ಆಗಿನ ಕಾಲಘಟ್ಟ ಇರ್ಬೋದು, ನಮಗೆ ಅದನ್ನು ಕ್ರಿಟಿಕ್ ಮಾಡುವ ರೈಟ್ಸ್ ಇಲ್ಲ ಅಲ್ವಾ. ನನಗೆ ಅದು ಇಷ್ಟ ಆಗಲಿಲ್ಲ. ಹಾಗೆ ಕಾಳಿದಾಸನ ಕಣ್ಣಲ್ಲಿ ಅದು ದೋಷ ಇರ್ಬೋದು ಅಂತ ನಾನು ಹೇಳಿದೆ. ಭಾಳ ಚಪ್ಪಾಳೆ ಬಂತು ಈ ಪ್ರಬಂಧ ಮಂಡನೆಗೆ ನನಗೆ. ಇದಾದ ನಂತರ ನಾನು ಎಲ್ಲ ನಾಟಕಗಳ ಬಗ್ಗೆ ಹೇಳಿದೆ ಅಲ್ಲ. ಪ್ರತಿಜ್ಞಾ ಯೋಗಂಧರಾಯಣದಲ್ಲಿ ನಾನು ಕಾಳಿದಾಸ ಕಂಡಿರಬಹುದಾದ ದೋಷ ಏನಿರ್ಬೋದು, ಪ್ರತಿಜ್ಞೆ ಅನ್ನೋದು ಒಮ್ಮೆ ಮಾಡಿದರೆ ಚಂದ, 2ನೇ ಬಾರಿ ಮಾಡಿದರೆ ಅದರ ಗಾಂಭೀರ್ಯ ಕಡಿಮೆ ಆಯಿತು. ಯೋಗಂಧರಾಯಣ 2 ಬಾರಿ ಪ್ರತಿಜ್ಞೆಯನ್ನು ಮಾಡ್ತಾನೆ, ಉದಯನನ್ನು ಬಿಡಿಸ್ಕೊಂಡು ಬರ್ತೇನೆ ಅಂತ. ಬಹುಶಃ 1 ಸಲ ಮಾಡಿ ಅದನ್ನು ಕಾರ್ಯಗತ ಮಾಡಿಸಿದರೆ ಅದು ಹೆಚ್ಚು ಚಂದ ಇರ್ತಿತ್ತು ಅಂತ. ಇನ್ನು 3ನೇದು ಪ್ರತಿಮಾ ನಾಟಕ. ಪ್ರತಿಮಾ ನಾಟಕ ಭರತನನ್ನು ರಾಜ್ಯದ ಹೊರಭಾಗದಲ್ಲಿ, ನಗರ ಪ್ರವೇಶಕ್ಕಿಂತ ಒಳಗೆ ನಿಲ್ಲಿಸ್ತಾರೆ. ಯಾಕೆಂದರೆ ಒಳಗಡೆ ದುಃಖ ಸೂಚನೆ ಇರ್ತದೆ, ಆ ಶೋಕಾಚರಣೆ ಇರ್ತದೆ. ಅವನಿಗೆ ಒಳಗೆ ಬಂದರೆ ಗೊತ್ತಾಗ್ತದೆ, ಬೇಡ ಅಂತ ಅಲ್ಲೇ ನಿಲ್ಲಿಸ್ತಾರೆ. ಅಂದರೆ ಸಕಾಲ ಸೂಕ್ತವಾಗಿ ಅವನಿಗೆ ಹೇಳಿಕೊಡಬೇಕು, ಒಮ್ಮೆಗೆ ಅವನಿಗೆ ಶಾಕ್ ಆಗಬಾರ್ದು ಅಂತೇಳಿ. ಆ ಸಮಯದಲ್ಲಿ ಕೌಸಲ್ಯಾದಿಗಳು ಅಲ್ಲಿ ಹೋಗುವಾಗ ಮಾಡ್ತಾನೆ, ಅವನು ಪ್ರವೇಶ ಮಾಡ್ತಾನೆ. ಒಂದೊಂದೇ ಪ್ರತಿಮಾ ಗ್ರಂಥಗಳು ದಶರಥಂದು ಕೂಡ ಇರ್ತದೆ. ಆಗ ಅವನಿಗೆ ಗೊತ್ತಾಗ್ತದೆ, ಅಸ್ಪಷ್ಟತೆ ಇದ್ದದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇಲ್ಲಿ ಒಂದು ಪ್ರಶ್ನೆ, ಹಾಗಾದರೆ ಪ್ರತಿಮೆಯನ್ನು ಮೊದಲೇ ನಿರ್ಮಾಣ ಮಾಡಿದ್ರಾ? ಹೌದು, ದಶರಥನ ಅಸ್ತ ಆಗೋದು ಮೊದಲೇ ಗೊತ್ತಿತ್ತು ಅಂತ ನಾಟಕದಲ್ಲೂ ನಮಗೆ ಗೊತ್ತಾಗ್ತದೆ. ಯಾಕೆ, ಅದು ಕೈಕೇಯಿ ಬೇಕು ಅಂತಲೇ ಕೇಳಿದಂಥ ವರ. ಅವಳು ತನ್ನ ಮಗನಿಗೆ ಬೇಕು ಅಂತ ಕೇಳಿದ್ದಲ್ಲ. ದಶರಥನಿಗೆ ಒಂದು ಶಾಪ ಇತ್ತು, ಅವನ ಆಯುಷ್ಯ ಮುಗಿದುಕೊಂಡು ಬಂದಿದೆ ಅಂತ ತ್ರಿಕಾಲಜ್ಞಾನಿಗಳು ಗೊತ್ತಾಗಿರ್ತದೆ ವಸಿಷ್ಠಾದಿಗಳಿಗೆ. ಆಗ ಅವನ ಸಾವು ಹೇಗೆ ಬರ್ತದೆ ಅಂತ ಶಾಪ ಇತ್ತು, ಆ ಋಷಿಯ ಶಾಪ ಇತ್ತು. ಪುತ್ರ ವಿರಹದಿಂದಾಗಿ ಅವನಿಗೆ ಮರಣ ಉಂಟಾಗ್ತದೆ. ಆಗ ರಾಮ ಲಕ್ಷ್ಮಣರ ಜೊತೆಗೆ ಇದ್ದರೆ ಅವನಿಗೆ ಪುತ್ರ ವಿರಹ ಯಾವ ರೀತಿಯಲ್ಲಿ ಆಗಲಿಕ್ಕೆ ಸಾಧ್ಯ? ಪುತ್ರ ವಿಯೋಗವೇ ಆಗಬೇಕು, ರಾಮನಿಗೆ ಮರಣ ಬರ್ಬೋದು. ಹಾಗಾಗಿ ಅದನ್ನು ತಪ್ಪಿಸ್ಲಿಕ್ಕೋಸ್ಕರ ಕೈಕೇಯಿಯ ಮೂಲಕ ವರವನ್ನು ಕೇಳಿಸಿದ್ರು. ರಾಮ ಲಕ್ಷ್ಮಣರು ದೂರ ಹೋಗುವ ಹಾಗೆ ಮಾಡ್ತಾರೆ. ಹಾಗೆ ಕೈಕೇಯಿ ಕೇಳಬೇಕಿದ್ದು 14 ದಿವಸ ಕಾಡಿಗೆ ಕಳಿಸು ಅಂತ. ಆದರೆ ತಪ್ಪಿ, ಅದು ಹೇಳ್ತೇವಲ್ಲ ವಿಧಿಯನ್ನು ತಪ್ಪಿಸ್ಲಿಕ್ಕಾಗೋದಿಲ್ಲ ಅಂತ, 14 ವರ್ಷ ಅಂತ ಅವಳ ಬಾಯಲ್ಲಿ ಬಂತು. ಹಾಗಾಗಿ 14 ವರ್ಷ ಹೋಗಬೇಕಾಯಿತು. ಇದೆಲ್ಲ ಆಯಿತು, ಓಕೆ. ಇವರಿಗೆ ಮಂತ್ರಿ ಇವರಿಗೆಲ್ಲ ಗೊತ್ತಿತ್ತು, ಕೈಕೇಯಿಗೆ ಹೇಳಿಕೊಟ್ಟು ಮಾಡಿಸಿದ್ದು, ಅದು ಅವಳಾಗಿ ಮಾಡಿದ್ದಲ್ಲ ಅಂತ. ಕೊನೆಯಲ್ಲಿ ಇದು ಭರತಾದಿಗಳಿಗೂ ರಾಮಾದಿಗಳಿಗೂ ಗೊತ್ತಾಗುವಾಗ ಮಾಡ್ತಾರೆ. ಇದು ಅಗತ್ಯ ಇತ್ತ ಹೇಳೋದು ನಾಟಕದಲ್ಲಿ. ಪ್ರೇಕ್ಷಕರಿಗೆ ನಮಗೆ ಗೊತ್ತಾಗಿತ್ತು ನಾಟಕ ಅದು, ಯಾಕೆಂದರೆ ಇವರು ಮಂತ್ರಿಸಿದ್ದು ಮಾತನಾಡಿದ್ದು. ಮತ್ತೆ ಅಲ್ಲಿ ಇವರಿಗೆ ಬರಬೇಕಿತ್ತ? ಒಂದು ಸಮಯ ಅವರಿಗೆ ಹೇಳಿದ ಮಾತಕ್ಕೆ ಕೈಕೇಯಿಯ ದೋಷ ಪ್ರಕ್ಷಾಳನ ಆಯಿತಾ? ಇಲ್ಲ ಅಲ್ವಾ. ಬಹುಶಃ ಕೈಕೇಯಿಯ ವ್ಯಕ್ತಿತ್ವ ಗೊತ್ತಾಗದೆ ಕೊನೆಗೆ ಹತಭಾಗಿನಿ ರಾಣಿಯಾಗಿ ಅವಳು ಉಳಿತಿದ್ರೆ ಅವಳ ಪಾತ್ರಕ್ಕೆ ಹೆಚ್ಚು ಗಾಂಭೀರ್ಯತೆ ಹೆಚ್ಚಿರ್ತಿತ್ತು ಅಂಥೇಳಿ ನನಗನ್ನಿಸಿದ್ದು. ಕಾಳಿದಾಸನಿಗೆ ಅದೇ ಕಂಡಿರ್ಬೋದೋ ನಂಗೆ ಗೊತ್ತಿಲ್ಲ, ನಾನು ಹಾಗೆ ಹೇಳಿದೆ. ಹೀಗೆ ಒಂದೊಂದೇ ನಾಟಕಗಳ ಬಗ್ಗೆ ನಾನು ಹೇಳ್ತಾ ಬಂದೆ. ಅದೇ ರೀತಿ ನನಗೆ ಭಾಸನ ನಾಟಕಗಳಲ್ಲಿ ಭಾಳ ಇಷ್ಟವಾದ ಕೆಲವು ತಂತ್ರಗಳ ಬಗ್ಗೆ ನಾನು ಹೇಳ್ತೇನೆ. ಒಂದು, ಶತ್ರುವನ್ನು ಹೇಗೆ ಜಯಿಸಬೇಕಂದ್ರೆ ಅವರ ದೌರ್ಬಲ್ಯದ ಮೂಲಕವೇ ಜಯಿಸಬೇಕು ಅಂತ. ಉದಯನನಿಗೆ ಬಹಳ ಶ್ರೇಷ್ಠತೆ ವ್ಯಸನ, ತಾನು ಎಂಥ ಆನೆಯನ್ನು ಪಳಗಿಸಬಲ್ಲೆ ಅಂತ. ಹಾಗಾಗಿ ಒಂದು ಕೃತಕ ಆನೆಯನ್ನು ಸೃಷ್ಟಿ ಮಾಡ್ತಾರೆ, ಬಹಳ ಶ್ರೇಷ್ಠವಾದ ಆನೆ. ಭಾಸನಿಗೆ ಆನೆಗಳ ಬಗ್ಗೆ ಎಲ್ಲ ಗೊತ್ತಿತ್ತು ಅಂತ ಅನ್ನಿಸ್ತದೆ. ಆ ಆನೆಗಳ ಲಕ್ಷಣವನ್ನೆಲ್ಲ ಅವನು ಹೇಳ್ತಾನೆ.
ಅಲ್ಲಿ. ಆದರೆ ನೋಡಿ, ಇವನು ಸೂಕ್ಷ್ಮವಾಗಿ ಉದಯನ ಗಮನಿಸ್ತಿದ್ರೆ ಅದು ಕೃತಕ ಆನೆ ಅಂತ ಗೊತ್ತಾಗ್ತಿತ್ತಲ್ವಾ. ಅವನಿಗೆ ಗೊತ್ತಿತ್ತು, ಮಹಾರಾಜನಿಗೆ ದೌರ್ಬಲ್ಯ ಎಲ್ಲಿದೆ, ಅಲ್ಲೇ ಇವನಿಗೆ ಶ್ರೇಷ್ಠತೆಯ ವಸನ ಇದೆ, ಇಲ್ಲಿಯೇ ಹಿಡಿಬೇಕು ಅಂತ. ಇವನು ಅದನ್ನು ಹಿಡಿಲಿಕ್ಕೆ ಅಂತ ಹೋಗ್ತಾನೆ, ಹೋದಾಗ ಆಕ್ರಮಿಸ್ತಾರೆ, ಕರ್ಕೊಂಡು ಹೋಗ್ತಾರೆ, ಮತ್ತು ಮುಂದಿನ ಕಥೆಯೆಲ್ಲ ಗೊತ್ತಿದೆ ಅಲ್ವಾ. ಹೀಗೆ ಇವನ ತಂತ್ರಗಳೆಲ್ಲ ಬಹಳ ಇಷ್ಟ ಆಗಿದೆ ನನಗೆ ಭಾಸನದ್ದು. ಬಹುಶಃ ಹೊಚ್ಚ ಹಾಗಾಗಿ ಭಾಸೋ ಹಾಸ ಅಂತಾಯಿತು. ಅವನು ನಾಟ್ಯ ಸರಸ್ವತಿಯ ಕಿರುನಗು ಅವನು ಅಂತ ಹೇಳಿ, ಅದರಲ್ಲಿ ಎರಡು ಮಾತಿಲ್ಲ. ನನಗೆ ಅವಕಾಶ ಕೊಟ್ಟದ್ದಕ್ಕಾಗಿ ನಾನು ದಾಕ್ಷಾಯಿಣಿ ಭಟ್ ಮತ್ತು ಎಲ್ಲರಿಗೆ ವಂದಿಸಿ ನನ್ನ ಮಾತುಗಳಿಗೆ ಪೂರ್ಣ ವಿರಾಮ ಇಡ್ತೇನೆ. ಧನ್ಯವಾದಗಳು. ಡಾಕ್ಟರ್ ಲಕ್ಷ್ಮೀ ಜಿ ಪ್ರಸಾದ್ ಅವರು ಭಾಸನ ನಾಟಕಗಳನ್ನ ಕುರಿತಾಗೆ ಅವ್ರದ್ದೇ ಆದ ರೀತಿಯಲ್ಲಿ ಒಂದು ವಿಶೇಷವಾದ ಒಳನೋಟಗಳನ್ನು ಕೊಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಅವರ ಕಾಲೇಜು ಸಂದರ್ಭದಿಂದ ಪ್ರಾರಂಭಗೊಂಡು ಯಾವ ರೀತಿ ನಾನು ನಾಟಕಗಳನ್ನ ನೋಡಲಿಕ್ಕೆ ಸಾಧ್ಯ ಆಯಿತು, ಅದರಲ್ಲಿರ್ಬೋದಾದಂಥ ದೋಷಗಳು ಅಂತಲ್ಲ, ಈ ಬದಲಾವಣೆಗಳ ಬಗ್ಗೆ ಕೂಡ ಅವ್ರದ್ದು ಕೆಲವು ತಕರಾರುಗಳನ್ನು ಕೂಡ ಹೇಳಿದ್ದಾರೆ. ಬಹುಶಃ ಶ್ರೀನಿವಾಸ ಮೂರ್ತಿಯವರು ಮಾತಾಡ್ತಾ ಕೆಲವು ವಿಷಯಗಳನ್ನ ಹೇಳೋಕ್ಕೆ ಸಾಧ್ಯ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು. ಈಗ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಡಾಕ್ಟರ್ ಪ್ರಭುರಾಜ್ ಅವರು ತಮ್ಮ ವಿಷಯವನ್ನು ಹೇಳಲಿಕ್ಕೆ ಬರ್ತಾ ಇದ್ದಾರೆ. ಭಾಸನ ವೇದಿಕೆಯ ಮೇಲಿರುವಂತಹ ಅತಿಥಿ ಮಹೋದಯರಿಗೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಪ್ರೇಕ್ಷಕರಿಂದ ಹಾಗೂ ನನ್ನ ವಿದ್ಯಾರ್ಥಿ ಮಿತ್ರರಿಗೆ ನಮಸ್ಕರಿಸ್ತಾ, ನಾನು ಭಾಸನ ನಾಟಕಗಳ ಪ್ರಸ್ತುತತೆಯ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ತೀನಿ. ಅದು ಕಾಂಟೆಂಪರೈಸಸ್ ಮಾಡುವಂಥದ್ದು ಹೇಗೆ ಅಥವಾ ಹೇಗೆ ನಾವು ಮಾಡ್ಕೋಬೇಕು ಅಂತ. ಎಲ್ಲ ನಾಟಕಗಳ ಬಗ್ಗೆ ಮಾತಾಡಲ್ಲ, ಬೇಜಾರಾಗಬೇಡಿ. ಕೆಲವೊಂದು ಮುಖ್ಯವಾಗಿ ಮಧ್ಯಮ ಆಯೋಗದ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಅದಕ್ಕೂ ಮುಖ್ಯವಾಗಿ ಇವತ್ತು ವೇದಿಕೆಯ ಮೇಲೆ ಮಹಾನ್ ಘಟಾನುಘಟಿಗಳಿದ್ದಾರೆ. ಒಂದು ರೀತಿ ಇದು ಹೇಗೆ ಸಂಭವಿಸ್ತಿದೆ ಅಂದರೆ, ಹಳೆ ಬೇರು ಹೊಸ ಚಿಗುರು ಅನ್ನೋ ರೀತಿಲಿ ಒಂದೊಂದು ಕಾಲಮಾನಘಟ್ಟದ ಅತಿಥಿ ಮಹೋದಯರಿದ್ದಾರೆ, ಅವ್ರ ಜೊತೆ ನಾನಿದ್ದೀನಿ ಅನ್ನುವಂಥದ್ದು ನನ್ನ ಸೌಭಾಗ್ಯ ಅಂತ ಭಾವಿಸ್ತೀನಿ. ಈ ಸೌಭಾಗ್ಯವನ್ನು ಕಲ್ಪಿಸಿಕೊಟ್ಟಂಥ ದೃಶ್ಯ ತಂಡ, ಮುಖ್ಯವಾಗಿ ದಾಕ್ಷಾಯಿಣಿ ಭಟ್ ಮೇಡಮ್ ಅವ್ರಿಗೆ ಇಡೀ ರಂಗಭೂಮಿ ಪರಿವಾರದ ಪರವಾಗಿ ಒಂದು ದೊಡ್ಡದಾದ ಧನ್ಯವಾದವನ್ನು ಸಲ್ಲಿಸ್ತಾ ಹೋಗ್ತೀನಿ. ಯಾಕೆ ಅಂತಂದರೆ, ಒಂದು ಹೊಸ ತಲೆಮಾರನ್ನು ಇಟ್ಕೊಂಡು ಅವರ ಈಗ ಏನಾಗುತ್ತೆ, ಇವತ್ತು ಮಾತಾಡ್ಲಿಕ್ಕೆ ಬಂದಿದ್ದೀನಿ ಅಂತಂದಾಗ ನನಗೊಂದಿಷ್ಟು ವಿಷಯಗಳು ನನ್ನ ಗ್ರಹಿಕೆಗೆ ಬರುತ್ತೆ, ನನ್ನ ಅಭಿಪ್ರಾಯಗಳು ಒಂದು ರೀತಿ ವಿನಿಯೋಗ ಆಗುತ್ತೆ. ಈ ವಿನಿಯೋಗದ ಜೊತೆಗೆ ಮುಂದೆ ರಂಗಭೂಮಿ ಸಾಗಬೇಕು ಅನ್ನೋ ಒಂದು ಮುಂದಿನ ಆಲೋಚನೆ ಇದೆಯಲ್ಲ, ಆ ಆಲೋಚನೆ ಬಹಳ ವಿರಳ ಇವತ್ತಿನ ಕಾಲಘಟ್ಟದಲ್ಲಿ ದೊಡ್ಡ ತಲೆಮಾರಿನ ರಂಗಕರ್ಮಿಗಳಲ್ಲಿ ಸಿಗುವಂಥದ್ದು. ಯಾಕಂದರೆ ಅದನ್ನು ನಾನು ಪ್ರತ್ಯಕ್ಷವಾಗಿ ನೋಡ್ತಿದ್ದೀನಿ, ಅನುಭವಿಸ್ತಿದ್ದೀನಿ. ಎಷ್ಟೆಷ್ಟು ಏರುಪೇರುಗಳಿದ್ದಾವೆ, ಅದರ ನಡುವೆ ಸಾಂಸ್ಕೃತಿಕ ಸಂಯೋಜಕರುಗಳ ಹಾವಳಿಗಳು, ದಲ್ಲಾಳಿಗಳ ಹಾವಳಿಗಳು, ಇವುಗಳೆಲ್ಲದರ ನಡುವೆ ನಾನು ಇವತ್ತು ರಂಗಭೂಮಿಯಲ್ಲಿ ಸರ್ವೈವಲ್ ಆಗ್ತಿರುವಂಥದ್ದನ್ನು ನೋಡಿ ಈ ಮಾತನ್ನು ಹೇಳಲಿಕ್ಕೆ ನನಗೆ ಅನಿಸಿಕೆ ಬಂತು. ಮಧ್ಯಮ ಆಯೋಗ ನನ್ನ ರಂಗಭೂಮಿ ಪ್ರಾರಂಭವಾಗಕ್ಕೆ ಭಾಸನೇ ಒಂದು ರೀತಿ ಮೂಲ ಕಾರಣ ಅಂತ ಹೇಳ್ತಾ ಹೋಗ್ತೀನಿ. ನಾನು ಕಾಲೇಜ್ ದಿನಗಳಲ್ಲಿ ರಂಗಭೂಮಿಯನ್ನು ಪ್ರವೇಶ ಮಾಡಿದೆ. ಯೂತ್ ಫೆಸ್ಟಿವಲ್ ಅಂತ ಏನು ಹೇಳ್ತೀವಿ, ಅಲ್ಲಿಂದ ನಮ್ಮ ಪ್ರಯೋಗ ಶುರು ಆಗ್ತಾ ಹೋಗುತ್ತೆ. ನಾಟಕ ಮಾಡಬೇಕು, ಕಾಂಟೆಂಪ್ರೈಸ್ ಆಗಬೇಕು, ನಾಟಕ ಕಾಂಟೆಂಪ್ರೈಸ್ ಆಗಬೇಕು ಅಂತ ಒಂದು ಧಾವಂತದಲ್ಲಿ ಯಾವುದನ್ನು ಮಾಡೋದು ಅಂತ ಹೋದಾಗ ಐತಿಹಾಸಿಕವಾಗಿ ಮಾಡೋಣ, ಪುರಾಣವನ್ನು ಮಾಡೋಣ, ಅಥವಾ ಇವತ್ತಿನ ಪ್ರಸ್ತುತ ಕಾಲಘಟ್ಟವನ್ನು ಇಟ್ಕೊಂಡು ಮಾಡೋಣ ಅಂತಂದಾಗ ನಮ್ಮ ಒಬ್ಬ ಇಂಗ್ಲೀಷ್ ಪ್ರಾಧ್ಯಾಪಕರು SV ಭಟ್ ಸರ್ ಅಂತ ಧಾರವಾಡದ JSS ಕಾಲೇಜಿನಲ್ಲಿ ನಮಗೆ ಇಂಗ್ಲೀಷ್ ಪ್ರಾಧ್ಯಾಪಕರಾಗಿದ್ದರು. ಅವರು ಒಂದು ಸಲ ಭಾಸನ ಎಲ್ಲ ಏಕಾಂಕ ನಾಟಕಗಳನ್ನ ಓದಿ ಅಂತ ಹೇಳಿದರು. ಓದಿದ್ವಿ. ಆವಾಗ ಅವ್ರು ಏನೇನೋ ಹೇಳ್ತಿದ್ರು, ಅದು ಯಾವುದೂ ಅರ್ಥ ಆಗ್ತಿರ್ಲಿಲ್ಲ ನಮಗೆ. ಒಟ್ಟು ನಾಟಕ ಮಾಡಬೇಕು ಅನ್ನೋ ಧಾವಂತದಲ್ಲಿ ಇದ್ದವರು. ಭಾಸನ ಮಧ್ಯಮವಾಗಿ ಮಾಡಿದ್ವಿ, ಮಾಡಾಗಿತ್ತು, ಪ್ರೈಸು ತೊಗೊಂಡ್ವಿ. ಅದಾದಮೇಲೆ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಬಳಿತಾ ಬಂದಾಗ ನನ್ನ ಕಾಲೇಜು ದಿನಗಳಲ್ಲಿ ಆದಂಥ ಅನುಭವಗಳನ್ನ ಇಟ್ಕೊಂಡು ಮತ್ತೆ ನಾನು ಅದನ್ನು ನಾಟಕವನ್ನು ಓದ್ತಾ ಹೋದಾಗ ನನ್ನ ವಿದ್ಯಾರ್ಥಿಗಳಿಗೆ ವಿಶ್ವವಿದ್ಯಾಲಯದಲ್ಲಿ ಈ ಭಾಸನ ನಾಟಕಗಳ ಬಗ್ಗೆ ಮಾತಾಡ್ತಾ ಹೋದಾಗ ಅದನ್ನು ಹೇಗೆ ಕಾಂಟೆಂಪ್ರೈಸ್ ಮಾಡುವಂಥದ್ದು ಅನ್ನೋ ಥರದ ವಿಚಾರ ಬಂದಾಗ ಮಧ್ಯಮವಾಗದ ಕಥೆ ತಮಗೆಲ್ಲರಿಗೂ ಅರ್ಥ ಆಗಿದೆ. ತಾಯಿ ಹಿಡಿಂಬೆಯ ಅಪ್ಪಣೆಯಂತೆ ಘಟೋತ್ಕಚ ಏನು ಮಾಡ್ತಾನೆ, ಒಂದು ನರಬಲಿಯನ್ನು ತೆಗೆದುಕೊಂಡು ಬರೋದಕ್ಕೋಸ್ಕರ ಕಾಡಲ್ಲಿ ಬರ್ತಾನೆ. ಬ್ರಾಹ್ಮಣ ಫ್ಯಾಮಿಲಿ ಟ್ರಾವೆಲ್ ಮಾಡ್ತಿರುತ್ತೆ. ಆ ಸಂದರ್ಭದಲ್ಲಿ ಬ್ರಾಹ್ಮಣರನ್ನು ಹಿಡಿತಾನೆ. ನನ್ನ ತಾಯಿಯ ನರಬಲಿಗೆ ಒಬ್ಬ ಮನುಷ್ಯ ಬೇಕು ಅಂತ ಹೇಳ್ತಾನೆ. ಆ ಸಂದರ್ಭದಲ್ಲಿ ತಾಯಿ ನಾನು ಹೋಗ್ತೀನಿ ಅಂತ ಬಂದಾಗ, ಇಲ್ಲ ನಾನು ಸ್ತ್ರೀಯನ್ನು ಮುಟ್ಟುವುದಿಲ್ಲ ಅಥವಾ ಸ್ತ್ರೀಯನ್ನು ನಾನು ತೆಗೆದುಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ತಾನೆ. ಆಮೇಲೆ ತಂದೆ ಬರ್ತಾನೆ. ತಂದೆ ಬಂದಾಗ ಹಿರಿಯ ಪುತ್ರ ಬರ್ತಾನೆ, ಇಲ್ಲ ನಿಮ್ಮ ಪರವಾಗಿ ನಾನು ಹೋಗ್ತೀನಿ ಅಂದ. ಇಲ್ಲ,
ಹಿರಿಯ ಮಗ ನನಗೆ ಬೇಕು ನಾಳೆ ನನ್ನ ಪಿಂಡವನ್ನು ಕೊಡಲಿದ್ದಕ್ಕೋಸ್ಕರ ಅಂತ ಅವನನ್ನು ಬ್ಲಾಕ್ ಮಾಡ್ತಾರೆ ತಂದೆ. ಕಿರಿ ಮಗ ನಾನು ಹೋಗ್ತೀನಿ ಅಂತ ಬಂದಾಗ ತಾಯಿ ಬ್ಲಾಕ್ ಮಾಡ್ತಾಳೆ. ಕೊನೆಗೆ ಮಧ್ಯಮ ಆದವನು ಯಾವುದೂ ಅವನಿಗೆ ಸೇಫ್ಟಿ ಪ್ರಿಕಾಷನ್ಸ್ ಅನ್ನೋ ಥರದಲ್ಲಿ ಆತನು ಯಾರೋ ಅವನನ್ನು ಕಾಪಾಡೋರು ಇಲ್ಲದೆ ಇದ್ದಾಗ ಅವನೇ ಹೋಗಬೇಕಾದಂಥ ಸಂದರ್ಭ ಬರುತ್ತೆ. ನಾನು ದರ್ಪಣ ಕೊಟ್ಟು ಬರ್ತೀನಿ ಅಂತ ಹೋಗ್ತಾನೆ. ಅದಾದ ಮೇಲೆ ಇಲ್ಲೇ ಪಾಂಡವರು ಇರಬೇಕು ಅನ್ನೋ ಥರದಲ್ಲಿ ಇವರು ಬ್ರಾಹ್ಮಣ ಫ್ಯಾಮಿಲಿ ಡಿಸೈಡ್ ಮಾಡಿದಾಗ ಒಂದು ಸಣ್ಣ ಡಿಸ್ಕಷನ್ ಆಗುತ್ತೆ. ಅದಾದಮೇಲೆ ಎಲ್ಲಪ್ಪ ನಿನ್ನ ತಮ್ಮ ಯಾರು ನಿನ್ನ ಮಗ ಇನ್ನೂ ಬಂದಿಲ್ಲ ಅಂದಾಗ ಅವನ ಹೆಸರೇನು ಮಧ್ಯಮ ಅಂತ ಕೂಗ್ತಾನೆ. ಭೀಮ ಬರ್ತಾನೆ. ಭೀಮ ಬಂದಾಗ ಈ ಬ್ರಾಹ್ಮಣ ಫ್ಯಾಮಿಲಿ ಹೋಗ್ಬಿಟ್ಟು ಅವ್ರ ಹತ್ರ ಹಿಂಗಾಗಿದ್ದನ್ನೆಲ್ಲ ವಿವರಿಸಿ ಆದಮೇಲೆ ಆಯಿತು ಇದಕ್ಕೆ ಪರಿಹಾರ ಕೊಡ್ತೀನಿ ಅಂದ್ಬಿಟ್ಟು ನಾನು ಅವನ ಪರವಾಗಿ ಬರ್ತೀನಿ ಅಂತಾಗುತ್ತೆ. ಒಂದು ಫೈಟ್ ಆಗುತ್ತೆ. ಫೈಟ್ ಆದಮೇಲೆ ಕರ್ಕೊಂಡು ಹೋಗ್ತಾರೆ. ಇದು ಕತೆ. ಅಲ್ಲಿ ಹೋದ ಮೇಲೆ ಹಿಡಿಂಬೆ ತನ್ನ ತಂದೆ ಘಟೋತ್ಕಚನ ತಂದೆ ಯಾರು ಅನ್ನುವಂಥದ್ದನ್ನು ಹೇಳುವಂಥ ಒಂದು ಪ್ರಸಂಗವನ್ನು ನಾವು ನೋಡ್ತೀವಿ. ಇಷ್ಟು ಕಥಾಭಾಗ. ಇದನ್ನು ನಾವು ಯಾವ ರೀತಿ ಇವತ್ತಿನ ಜನ್ರೇಷನ್ ಅಥವಾ ಇವತ್ತಿನ ಪ್ರಸ್ತುತ ಕಾಲಘಟ್ಟದಲ್ಲಿ ನಾವು ಹೇಗೆ ಕಾಂಟೆಂಪ್ರೈಸ್ ಮಾಡ್ಕೊಳ್ಳೋವಂಥದ್ದು, ಒಂದು ತಂದೆ ಅವ್ರ ತಾಯಿಯರು ಕಾಪಾಡುವಂಥದ್ದು ಸೇಮ್ ಇದೆಯಲ್ಲ ಅದು ಅಂತ ಅನ್ನಿಸ್ಬೋದು. ಆದರೆ ನಾವು ಸ್ವಲ್ಪ ಸೂಕ್ಷ್ಮವಾಗಿ ನೋಡ್ತಾ ಹೋದಾಗ ಇವತ್ತು ನಮ್ಮ ಆಳುವ ಸರ್ಕಾರ ಒಂದು ಶೋಷಿತ ವರ್ಗವನ್ನು ಕಾಪಾಡೋದಕ್ಕೋಸ್ಕರ ಅವ್ರನ್ನ ಮೇನ್ ಸ್ಟ್ರೀಮಿಗೆ ತರಬೇಕು ಅನ್ನೋದಕ್ಕೋಸ್ಕರ ಹೇಗೆ ಅವರಿಗೆ ಪಾಲಿಸಿಗಳನ್ನು ಕೊಡುತ್ತೆ, ಅವರನ್ನು ಹೇಗೆ ಉದ್ಧಾರ ಮಾಡ್ತೀವಿ ಅಂತ ಬರುತ್ತೆ, ಅವ್ರನ್ನ ಎಲ್ಲ ಕಾಲಘಟ್ಟದಲ್ಲೂ ಅವ್ರನ್ನ ಹೇಗೆ ಅಪ್ಗ್ರೇಡ್ ಮಾಡ್ತಾ ಬರ್ತಿದೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗುತ್ತೆ. ಇನ್ನೊಂಥದ್ದು ಮೇಲ್ವರ್ಗ ಅಪ್ಪರ್ ಕ್ಲಾಸ್ ಅನ್ನುವಂಥದ್ದು ಅವರವರ ಬಿಸ್ನೆಸ್ ಸ್ಟ್ರಾಟಜೀಸ್ಗೋಸ್ಕರ ಅವರೇ ಒಂದು ಕಂಪ್ನಿನ ಸ್ಟಾರ್ಟ್ ಮಾಡುವಂಥದ್ದು, ಅವ್ರನ್ನೇ ಸರ್ವೈವ್ ಮಾಡ್ಕೊಂಡು ಬರುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಇನ್ನು ನಡುವೆ ಸಿಕ್ಕಾಕೊಂಡಂಥ ನಮ್ಮಂಥ ಮಧ್ಯಮ ವರ್ಗದವರು 6ಕ್ಕೆ ಏರೋಕ್ಕಾಗಲ್ಲ 3ಕ್ಕೆ ಇಳಿಯೋಕ್ಕಾಗಲ್ಲ ಅನ್ನುವಂಥದ್ದಲ್ಲಿ ಹೆಂಗೆ ಸಿಕ್ಕಾಕೊಂಡು ಒದ್ದಾಡ್ತೀವಿ ಅನ್ನುವಂಥದ್ದು ಒಂದು ಸಣ್ಣದಾದ ಚಿತ್ರಣವನ್ನು ಭಾಸ ಅವತ್ತು ಕಟ್ಟಿದಂತಹ ಮಧ್ಯಮವಾಗ ಇವತ್ತಿಗೂ ಪ್ರಸ್ತುತ ಆಗಿ ನಾವು ಆ ರೀತಿ ನೋಡ್ಕೊಂಡು ಹೋಗಬಹುದಾಗುತ್ತೆ. ಇದು ಭಾಸನ ಮಧ್ಯಮಯುಗದ ಪ್ರಸ್ತುತೆಯನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗೆ ಪ್ರತಿಯೊಂದು ನಾಟಕವೂ ನನಗೆ ಭಾಸನ ಮಧ್ಯಮಯುಗ, ಊರುಭಂಗ ಮತ್ತು ಕರ್ಣಭಾರ, ಆಮೇಲೆ ಪ್ರತಿಮಾ ನಾಟಕ ಇವೆಲ್ಲವೂ ಬಹಳ ಇಷ್ಟವಾದಂತಹ ನಾಟಕ. ನಾನು ಪ್ರೇಕ್ಷಕರ ಪರವಾಗಿ ಹೊಟ್ಟೆ ಹಸುವನ್ನು ನಾನು ಅರ್ಥ ಮಾಡ್ಕೊಂಡು ಒಂದು ನಾಟಕಕ್ಕೆ ನಾನು ಮುಗಿಸ್ತೀನಿ. ಮತ್ತೆ ಸಮಯ ಸಿಕ್ಕಾಗ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಅವಕಾಶಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಪ್ರಭುರಾಜ್ ಅವರಿಗೆ ಧನ್ಯವಾದಗಳು. ಅದೇ ಒಬ್ಬ ಆಧುನಿಕ ನಿರ್ದೇಶಕ ಒಂದು ನಾಟಕವನ್ನು ಹೇಗೆ ನೋಡಲಿಕ್ಕೆ ಸಾಧ್ಯ ಆಗುತ್ತೆ, ಒಬ್ಬ ನಿರ್ದೇಶಕ ತನ್ನ ದೃಷ್ಟಿಯಲ್ಲಿ ಒಂದು ನಾಟಕವನ್ನು ಹೇಗೆ ವ್ಯಾಖ್ಯಾನಿಸ್ಬೋದು ಅನ್ನೋದ್ರ ಬಗ್ಗೆ ಒಂದು ಉದಾಹರಣೆ ಮೂಲಕ ವಿವರಿಸುವ ಪ್ರಯತ್ನವನ್ನು ಪ್ರಭುರಾಜ್ ಅವರು ಮಾಡಿದ್ದಾರೆ ಮಧ್ಯಮ ವ್ಯಾಯೋಗ ನಾಟಕದ ಸಂದರ್ಭದಲ್ಲಿ. ಅವರಿಗೆ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ, ಒಟ್ಟು ಈ ಎರಡೂ ಗೋಷ್ಠಿಗಳನ್ನು ಸೇರಿಸಿದಾಗೆ ಒಂದು ಸಮನ್ವಯಕಾರರಾಗಿ ಡಾಕ್ಟರ್ ಜೆ ಶ್ರೀನಿವಾಸಮೂರ್ತಿಯವರು ನಮ್ಮ ನಡುವೆ ಇದ್ದಾರೆ. ಸಂಸ್ಕೃತ ಪ್ರೊಫೆಸರ್, ಕನ್ನಡ ರಂಗಭೂಮಿಯ ಆರಂಭದ ದಿನಗಳಿಂದ, ಹವ್ಯಾಸಿ ರಂಗಭೂಮಿಯ ಆರಂಭದ ದಿನಗಳಿಂದ ನಿರಂತರವಾಗಿ ರಂಗಭೂಮಿಯ ಜೊತೆ ಒಡನಾಡ್ತಾ ರಂಗಭೂಮಿಯ ಎಲ್ಲ ಆಗುಹೋಗುಗಳನ್ನು ನೋಡೋದ್ರೊಟ್ಟಿಗೆ ಒಂದು ಸಾಕ್ಷಿ ಪ್ರಜ್ಞೆಯಾಗಿ ನಮ್ಮ ಜೊತೆಗೆ ಇದ್ದಾರೆ. ಈಗ ಶ್ರೀನಿವಾಸಮೂರ್ತಿ ಸರ್ ಅವರು ಮಾತಾಡಬೇಕು ಅಂತ ನಾನು ಕೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವಂತಹ ಸ್ನೇಹಿತರೆ ಮತ್ತು ಎದುರುಗಡೆಗಿರುವಂತಹ ಸ್ನೇಹಿತರೆ, ಆಗ ಕೊನೆಯಲ್ಲಿ ಈಗಾಗಲೇ ಪ್ರಭುರಾಜ್ ಒಂದು ಎಚ್ಚರಿಕೆ ಕೊಟ್ಬಿಟ್ರು, ಹಶ್ವಾಗ್ತಾ ಇದೆ ನನಗೂ ಅಂತ. ನನಗೆ ಹಶ್ವಾದರೆ ನನಗೆ ಗೊತ್ತಾಗಿರೋದಿಲ್ಲ, ಆದರೆ ಪ್ರಜ್ಞೆ ಹೋಗ್ಬಿಟ್ಟಿರುತ್ತೆ ಅಷ್ಟೇ. ಹಾಗೆ ನಾನು ಪ್ರಜ್ಞಾಹೀನನಾಗೋದಕ್ಕೆ ಮುಂಚೆ ನಾನೇ ನಿಲ್ಲಿಸಬೇಕಾದದ್ದು ನನ್ನ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು. 2-3 ವಿಷಯಗಳನ್ನು ಈಗಾಗಲೇ ಪ್ರಾಯಶಃ ಆ್ಯಸ್ ಎ ಪಾರ್ಟ್ ಆಫ್ ದೇರ್ ಡಿಸೈನ್ ದಾಕ್ಷಾಯಿಣಿ ಭಟ್ ಅವರು ಈಗಾಗಲೇ ಯಾರ್ಯಾರು ಮಾತನಾಡಿದ್ದಾರೆ ಅವರುಗಳ ಮುಖಾಂತರ ಹೇಳಿಸ್ಬಿಟ್ಟಿದ್ದಾರೆ. ನಾನು ಇದರಲ್ಲಿ ಸಮನ್ವಯ ಮಾಡೋದು ಏನು ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ಸಮನ್ವಯ ಮಾಡೋದು ಅಂತಂದರೆ ಅದು ತಿಪ್ಪೆ ಸಾರಿಸೋ ಕೆಲಸ ಆಗಬಾರ್ದು. 2 ರೀತಿಯಲ್ಲಿ
ಒಂದು ಈಗಾಗಲೇ ಅವರವರು ಏನು ಹೇಳಿದ್ದಾರೆ ಅದನ್ನೆಲ್ಲ ಸಂಗ್ರಹ ಮಾಡಿ ಹೇಳೋದು ಅಂಥದ್ದೇನು ಬೇಕಾಗಿಲ್ಲ ಅನಿಸುತ್ತೆ. ಮತ್ತು ಪಾಪ ನಮ್ಮ ನಿರ್ವಾಹಕರು ಕೂಡ ಅದರ ಬಗ್ಗೆ ಈಗಾಗಲೇ ಗಮನ ಸೆಳೆದಿರೋದ್ರಿಂದ ಈ ಮಾತನಾಡಿರುವಂಥ ವಿಷಯಗಳಲ್ಲಿ ಕೆಲವು ಸಂಬಂಧಗಳನ್ನು ಏರ್ಪಡಿಸೋದಕ್ಕೆ ಸಾಧ್ಯವಾ ಅಂತ ನೋಡೋದು. ನನಗೆ ಕಾಲಮಿತಿಯನ್ನೇನು ಹೇಳಲಿಲ್ಲ ಬಾರಿಘಟ್ಟವರು, ಯಾಕೆಂದರೆ ಅವರು ಈ ಸಮನ್ವಯದ ಗೋಷ್ಠಿಗೆ ನಿರ್ವಾಹಕರು ಹೌದೋ ಅಲ್ವೋ ಗೊತ್ತಿಲ್ಲ, ಆದರೆ ನನಗಂತೂ ನಿರ್ವಾಹವಿಲ್ಲ. ಎರಡು ಸಂಗತಿಗಳು. ಒಂದು, ನಾವು ಈ ಕಂಪ್ಯಾರಿಟಿವ್ ಸ್ಟಡೀಸ್ ಅಂತ ಏನು ಮಾಡ್ತೀವಿ, ಒಂದು ಒಬ್ಬ ಕವಿ ಇನ್ನೊಬ್ಬ ಕವಿಯ ಜೊತೆಗೆ, ಒಬ್ಬ ನಾಟಕಕಾರನ ಇನ್ನೊಬ್ಬ ನಾಟಕಕಾರನ ಜೊತೆಗೆ ಹೋಲಿಸೋದಿದೆಯಲ್ಲ, ಇದಕ್ಕೇ ಒಂದು ದೊಡ್ಡ ಇತಿಹಾಸ ಇದೆ. ಅದರಲ್ಲಿ ನಮ್ಮ ಕಲೋನಿಯಲ್ ಇತಿಹಾಸ ಕೂಡ ಸೇರಿಸ್ಕೊಂಡು ಬಂದುಬಿಟ್ಟಿದೆ. ವಸಾಹತುಶಾಹಿ ಕಾಲದಲ್ಲೇ ಅದು ನಡೀತು. ಅದರಲ್ಲಿ ಕಾಳಿದಾಸ ಮತ್ತು ಶೇಕ್ಸ್ಪಿಯರ್ನ ಸಾಮಾನ್ಯವಾಗಿ ಒಟ್ಟಿಗಿಟ್ಟು ನೋಡುವಂಥದ್ದು ಒಂದು ಕೆಲಸ ಆಗಿಬಿಟ್ಟಿದೆ. ಎಷ್ಟರ ಮಟ್ಟಿಗೆ ಅಂದರೆ 100 ವರ್ಷದ ಹಿಂದೆ ಟ್ಯಾಗೋರ್ ಅವರೇನೆ ಈ ಕೆಲಸ ಮಾಡಿದರು. ಡೆಸ್ಡಿಮೋನಾ ಮತ್ತು ಶಕುಂತಲೆಯನ್ನು ಕುರಿತಾದ ಪ್ರಬಂಧ ಇತ್ತು, ಅದನ್ನು TS ವೆಂಕಣ್ಣಯ್ಯನವರು ಕನ್ನಡಕ್ಕೆ ಅನುವಾದ ಮಾಡೋದು, ಅದಕ್ಕೆ 80 ವರ್ಷ ಆಗೋಯಿತು. ಮತ್ತು ಕಾಳಿದಾಸ ದಿ ಶೇಕ್ಸ್ಪಿಯರ್ ಆಫ್ ಇಂಡಿಯಾ ಅಂತ ಕರೆದಿದ್ದು, ಶೇಕ್ಸ್ಪಿಯರ್ನ 500 ವರ್ಷದ ಇದಾದಾಗ ಶೇಕ್ಸ್ಪಿಯರ್ಗೆ ನಮಸ್ಕಾರ ಅಂತ ಬಂದಾಗ ಅದರೊಂದು ಭಾಳ ಸುಂದರವಾದ ಚಿತ್ರ ಬರೆದಿದ್ದಾರೆ RS ನಾಯ್ಡು ಅವರು. ಕಾಳಿದಾಸನ್ನ ಅವನ್ನೆಲ್ಲ ಒಂದು ಶಲ್ಯ ಹೊದ್ಕೊಂಡು ಪಂಚೆ ಉಟ್ಕೊಂಡಿರೋದು, ಕಾಳಿದಾಸ ಒಂದು ಕಡೆಗೆ, ಅವನು ಎಡಗಡೆಗಿದ್ದಾನೆ, ಬಲಗಡೆಗೆ ಶೇಕ್ಸ್ಪಿಯರು, ಅವರಿಬ್ಬರು ಕೈ ಹಿಡ್ಕೊಂಡಿದ್ದಾರೆ. ಅದರಲ್ಲಿ ಒಂದು ಸ್ವಲ್ಪ ನೀವು ಗಮನಿಸಿ ನೋಡಿದ್ರೆ ಶೇಕ್ಸ್ಪಿಯರು ಹೆಚ್ಚು ಗಂಡಾಗಿ ಕಾಣಿಸ್ಕೊಳ್ತಾನೆ, ಕಾಳಿದಾಸ ಸ್ವಲ್ಪ ಹೆಣ್ಣು ಹುಡುಗಿ ಥರ ಕಾಣಿಸ್ಕೊಳ್ತಾನೆ. RS ನಾಯ್ಡು ಅವರು ಬರೆದಿರುವಂಥ ಒಂದು ಚಿತ್ರ. ಅದನ್ನೇ ಇಟ್ಕೊಂಡು ಒಂದು ಸರ್ತಿ ನಾವು ವಿಚಾರ ಮಾಡಿದ್ದೆಲ್ಲ ಇತ್ತು. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಎರಡು ರೀತಿಯಲ್ಲಿ, ಇವಾಗ ಮಧುರ ಹೇಳಿದ್ರಲ್ಲ, ಇವಳ ಒಡವೆ ಅವಳಿಗಿಟ್ಟು, ಅವಳ ತೊಡಿಗೆ ಇವಳಿಗಿಟ್ಟು ನೋಡ ಬಯಸಿದೆ. ನಾವು ಹೀಗೆ ಮಾಡೋವಾಗ ನಮ್ಮ ಆಯ್ಕೆಗಳೇ ಇರುತ್ತವಲ್ಲ, ಅದು ನಮಗೆ ಕೆಲವು ಸರ್ತಿ ನಾವು ಹೊಸ ದಾರಿ ಕರ್ಕೊಂಡು ಹೋಗುತ್ತೆ ನಿಜ, ಆದರೆ ಅದು ಎಷ್ಟು ಸಮರ್ಥನೀಯವಾಗಿರುತ್ತೋ ಗೊತ್ತಿಲ್ಲ. ಯಾಕೆಂದರೆ ಭಾಸನನ್ನು ಶೇಕ್ಸ್ಪಿಯರ್ನನ್ನು ಹೋಲಿಸಿ ಮಾತನಾಡಿದ್ದಂತಹದ್ದು ಬಹಳ ಕಡಿಮೆ ಅಥವಾ ಇಲ್ಲ ಅಂತ ಹೇಳಬೇಕು. ಯಾಕೆ ಹಾಗಾಯಿತು ಅಂದರೆ, ನಮಗೆ ಶೇಕ್ಸ್ಪಿಯರ್ನ ಪಾಠ ಮಾಡೋದಕ್ಕೆ ಪ್ರಾರಂಭ ಮಾಡಿದಂತಹ ಕಾಲದಲ್ಲಿ ಭಾಸ ಗೊತ್ತೇ ಇರಲಿಲ್ಲ. ಆ ಗೊತ್ತಿದ್ದಂತಹ ಪ್ರಾಚೀನ ಕವಿ ಅಂತಂದರೆ ಶೇಕ್ಸ್ಪಿಯರ್, ಅವನ ಜೊತೆಗೆ ಹೋಲಿಕೆ ಮಾಡಿ ನೋಡ್ತಾಯಿದ್ರು. ಆದರೆ ಹೀಗೆ ಮಾಡೋವಾಗ ಇದಕ್ಕಿರುವ ಮಾನದಂಡಗಳೇನು, ಇದು ಎರಡನೇ ಅಂಶ. ಯಾರನ್ನು ಯಾರ ಜೊತೆಗೆ ಹೋಲಿಸ್ತೀವಿ ಮತ್ತು ಹೇಗೆ ಹೋಲಿಸ್ತೀವಿ ಅನ್ನೋದು. ನಾಟಕದ ವಿಮರ್ಶೆಯನ್ನೇ ಮಾಡೋದು ಒಂದು ರೀತಿ ಹೊಸದು ನಮ್ಮ ದೇಶಕ್ಕೆ. ಯಾಕೆಂದರೆ ಈ ದೇಶದಲ್ಲಿ ಶೇಕ್ಸ್ಪಿಯರ್ನ ರೀತಿಯಲ್ಲಿ ಇದ್ದ ಹಾಗೆ ನಾಟಕ ಬರೆಯುವುದು ಮತ್ತು ಆಡುವುದು ಒಬ್ಬನೇ ವ್ಯಕ್ತಿ ಮಾಡ್ತಾ ಇದ್ದ ಹಾಗೆ ಇಲ್ಲಿ ಇರಲಿಲ್ಲ. ಹಾಗೆ ನೋಡೋಕ್ಕೆ ಹೋದರೆ ಕನ್ನಡದ ಪರಂಪರೆಯಲ್ಲೇ ನಾಟಕ ಆಡುವುದು ಬಹಳ ಪ್ರಸಿದ್ಧವಾಗಿತ್ತು, ಆದರೆ ನಾಟಕ ಬರೆಯೋದಿರಲಿಲ್ಲ. ಸಂಸ್ಕೃತದಲ್ಲಿ ಬರೆದ ನಾಟಕಗಳಿದ್ವು, ಅದನ್ನೇ ಆಡುವಂತಹ ದೊಡ್ಡ ಪರಂಪರೆ ಇಲ್ಲ. ಒಂದು ಸಣ್ಣ ಪರಂಪರೆ ಕೂಡಿಯಾಟಂನಲ್ಲಿತ್ತು ನಿಜ. ಮತ್ತು ಹಾಗೆ ಆ ಸಣ್ಣ ಪರಂಪರೆ ಒಂದರಲ್ಲಿ ಉಳ್ಕೊಂಡಿದ್ದಂತಹ ಶಾಕ್ಯಾರರು ಅಂತ ಕರೀತಾರೆ, ಅವರಲ್ಲಿ ಇದ್ದಂತಹ ಈ ಪ್ರತಿಗಳ ಮುಖಾಂತರವಾಗಿಯೇ ಭಾಸನ್ನು ನಾವು ಪುನಃ ಪಡೆದುಕೊಂಡಿದ್ದು. ಅಂದರೆ ಈ ಸಂಸ್ಕೃತ ನಾಟಕಗಳು ಅಥವಾ ಭಾರತೀಯ ನಾಟಕಗಳು ಅಂತನ್ನುವುದೇನೆ ದೇ ಆರ್ ಇನ್ ಎ ಫ್ಲೂಯಿಡ್ ಸ್ಟೇಟ್. ಅದು ಒಂದು ಖಚಿತವಾಗಿ ಈಗಾಗಲೇ ಬಂದುಬಿಟ್ಟಿರುವಂತಹ ಪಠ್ಯ ಅಂತ ಅಷ್ಟೇ ನೋಡೋದಕ್ಕಾಗಿರಲ್ಲ. ಎಷ್ಟರ ಮಟ್ಟಿಗೆ ಅಂದರೆ, ಅಶ್ವಘೋಷನ ಒಂದು ನಾಟಕ ಇದೆ, ಅದಕ್ಕೆ ಹೆಸರೇನಿಟ್ಟಿದ್ರೋ ಗೊತ್ತಿಲ್ಲ, ಅದು ಮೃಚ್ಛಕಟಿಕ ಮತ್ತು ಭಾಸನ ಹೆಸರಿನಲ್ಲಿರುವ ಚಾರುದತ್ತ ಒಂದೇ ವಿಷಯವನ್ನು ಹೊಂದಿರುವಂಥದ್ದು. ಮತ್ತು ಆ ವಿಷಯದಲ್ಲಿ ಈಗಾಗಲೇ ಡಾಕ್ಟರ್ ಶೋಭಾ ಅವರು ಹೇಳಿದ ಹಾಗೆ ಒಂದು ಹೊಸ ರೀತಿಯಲ್ಲಿ ಮೃಚ್ಛಕಟಿಕವನ್ನು ಭಾಸನಿಗಿಂತ ಮುಂಚಿನದ್ದು ಆಮೇಲಿಂದು ನಮಗೆ ಗೊತ್ತಿಲ್ಲ. ಶ್ರೀರಂಗರು ಅದರ ಬಗ್ಗೆನೇ ಒಂದು
3 ಭಾಷಣಗಳನ್ನು ನಮ್ಮ ಕಾಲೇಜಿನಲ್ಲಿ ಹಿಂದೆ ಮಾಡಿದರು. ಅವ್ರು ಹೇಳಿದ್ರು, ಇಲ್ಲ, ಇದು ಇಟ್ಸ್ ಎ ಫ್ಲೂಯಿಡ್ ಟೆಕ್ಸ್ಟ್. ಅಂದರೆ ಹರಿವು ಇರುವಂತಹ ಒಂದು ಕೃತಿಯನ್ನು ತೆಗೆದುಕೊಂಡು ಬೇರೆ ಬೇರೆಯವರು ಬೇರೆ ಬೇರೆ ಕಾಲಕ್ಕೆ ಅದನ್ನು ಈಗಾಗಲೇ ಇಂಟರ್ಪ್ರಿಟ್ ಮಾಡ್ತಾ ಇದ್ದಾರೆ ಅಂತ. ಹಾಗಾಗಿ 3 ಹಂತಗಳಿದ್ದಾವೆ. ಒಂದು ಯಾವುದೋ ಒಂದು ಟೆಕ್ಸ್ಟ್ ಒಂದು ಇದ್ದುಬಿಟ್ಟಿದೆ. ಇವಾಗ ಅದು ರಾಮಾಯಣ ಆಗಬಹುದು, ಮಹಾಭಾರತ ಆಗಿರಬಹುದು, ಅಥವಾ ಬೃಹತ್ ಕಥೆ ಇರಬಹುದು. ಇಲ್ಲಿರುವಂತಹದ್ದು ದೊಡ್ಡ ದೊಡ್ಡ ಕೃತಿಗಳು, ಅದರಲ್ಲಿ ಒಂದು ಟೆಕ್ಸ್ಟ್ ಇದೆ. ಅದನ್ನು ಒಬ್ಬ ನಾಟಕಕಾರ ನಾಟಕ ಮಾಡ್ತಾನೆ, ನಾಟಕವಾಗಿ ಅದಕ್ಕೊಂದು ಸ್ಕ್ರಿಪ್ಟ್ ತಯಾರು ಮಾಡ್ತಾನೆ. ಅದು ಸಂಸ್ಕೃತ ನಾಟಕ ಅಂತ ಹೇಳೋದೇ ಒಂದು ಮಿಸ್ನೋಮರ್. ಯಾಕೆಂದರೆ ಪೂರ್ತಿ ಸಂಸ್ಕೃತದಲ್ಲೇ ಇರುವ ನಾಟಕಗಳು ಒಂದು 2-3 ಮಾತ್ರ. ಅದರಲ್ಲಿ ಒಂದು ಭಾಷಣ ದೂತವಾಕ್ಯ ಬಿಟ್ಟರೆ ಉಳಿದದ್ದೆಲ್ಲ ಸಂಸ್ಕೃತ ಪ್ರಾಕೃತ ಸಮೇತವಾಗಿ ಇರುವಂಥದ್ದು. ಅದು 3ನೇ ಹಂತದಲ್ಲಿ ಏನಾಗಿರುತ್ತೆ, ಅದನ್ನು ಆಡುವವರಿದ್ದಾರಲ್ಲ ಅವರು ಅದನ್ನು ಎಡಿಟ್ ಮಾಡ್ಕೊಳ್ತಾರೆ. ಈಗ ಸಾಮಾನ್ಯವಾಗಿ ಭಾಷಣ ನಾಟಕಗಳು ಅಂತ ನಾವೇನು ನೋಡ್ತಾ ಇದ್ದೀವಿ, ಅವುಗಳೆಲ್ಲವೂ ಕೂಡ ಹಿಂದೆ ಅನೇಕ ಅಲಂಕಾರಿಕರು ಅಂದರೆ ಕಾವ್ಯಮೀಮಾಂಸಕಾರರು ಹೇಳಿರುವಂಥ ಎಷ್ಟೋ ಪದ್ಯಗಳು ಸ್ವಪ್ನವಾಸವದತ್ತದಲ್ಲೂ ಕೂಡ ಇಲ್ಲ. ಅಂದರೆ ಏನಾಗಿದೆ, ಆ್ಯಸ್ ಎ ಟೆಕ್ಸ್ಟ್ ಇದ್ದಿದ್ದು ಬೇರೆ, ಆ್ಯಸ್ ಎ ಸ್ಟೇಜ್ ಅಡಾಪ್ಟೇಷನ್ ಒಂದು ರಂಗದ ಮೇಲೆ ಏನು ಬೇಕೋ ಅದಕ್ಕೆ ಬಳಸ್ಕೊಳ್ತಾ ಇದ್ದಂತಹ ಪಠ್ಯ ಬೇರೆ. ಹೀಗಿರೋದರಿಂದ ರಂಗದ ತಂತ್ರ ಅನ್ನುವುದು ಒಬ್ಬ ನಿರ್ದೇಶಕ ಏನು ಮಾಡ್ತಾ ಇದ್ದಾನೆ, ಅವಾಗ ನಿರ್ದೇಶಕನಿದ್ನೇ ಬೇರೆ ರೀತಿಯಲ್ಲಿದ್ವು, ಸೂತ್ರಧಾರ ಇದ್ದ, ಮತ್ತೊಂದು ಅದೆಲ್ಲ ನೋಡಿದ್ದೀವಿ. ಆದರೆ ಅವರು ಅದನ್ನು ಬದಲಾಯಿಸ್ಕೊಳ್ತಾ ಇದ್ದಾರೆ. ಹೇಗೆ ಬದಲಾಯಿಸ್ಕೊಳ್ತಾರೆ? ಇವಾಗ ಪ್ರಭುರಾಜ್ ಹೇಳಿದ್ರಲ್ಲ, ನಾವು ನಾಟಕ ಮಾಡೋಕ್ಕೆ ಹೊರದಾಗ ಇದು ಪ್ರಸ್ತುತ ಅಂತಂದ್ರೆ ಏನು ಅಂದರೆ, ಇವಾಗ ಸರ್ಕಾರದ್ದು ಇದೇನೋ ಇದೆ, ಮಧ್ಯಮ ವ್ಯಾಯಾಮವನ್ನು ಕುರಿತ ಏನೋ ಹೇಳಿದ್ರು, ನಿಜ. ಆದರೆ ಅದು ಒಂದು ಧಾರೆ ಮಾತ್ರ, ಅದೇ ಇಡೀ ನಾಟಕವಲ್ಲ. ಒಬ್ಬ ದೊಡ್ಡ ನಾಟಕಕಾರ ಏನಾಗಿರ್ತಾನೆ ಅಂದರೆ ಅದು ಎಷ್ಟು ಸಂಕೀರ್ಣವಾಗಿರುತ್ತೆ ಮತ್ತು ಎಂಥ ವೈವಿಧ್ಯ ಇರುತ್ತೆ ಅಂತ ಅನ್ನೋದನ್ನು ನಾವು ಗಮನಿಸಬೇಕು. ಹಾಗಿಲ್ಲದೆ ಹೋದರೆ ನಾವು ಏನು ಮಾಡ್ತೀವಿ, ಬಹಳ ಸರಳವಾದಂತಹ ಸಮೀಕರಣಗಳಿಂದ ಇರುವಂತಹ ಸೂಕ್ಷ್ಮತೆಗಳನ್ನು ಕಳೆದುಕೊಳ್ತಾ ಇರ್ತೀವಿ. ಹಾಗೆ ಕಳೆದುಕೊಂಡಾಗ ಒಬ್ಬ ದೊಡ್ಡ ನಾಟಕಕಾರ ಬಹಳ ಒಂದು ಪೆಟಿ ಸ್ಲೋಗನ್ ಹಾಕುವಂತಹ ಒಬ್ಬ ನಾಟಕಕಾರನಾಗಿ ನಾವು ಬದಲಾಯಿಸ್ಕೊಂಡ್ರೆ ಅದು ನಮ್ಮ ಓದು, ನಮ್ಮ ರೀತಿ. ಹಾಗಾಗಿ ಭಾಷಾ ಮತ್ತು ಶೇಕ್ಸ್ಪಿಯರ್ನಲ್ಲಿ 2 ಮುಖ್ಯವಾದ ವಿಧಾನಗಳು ನೋಡೋದು ಅಂದರೆ, ಪ್ರಾಯಶಃ ಇಷ್ಟು 13 ನಾಟಕಗಳು ಒಬ್ಬನೇ ವ್ಯಕ್ತಿಯ ಹೆಸರಿನಲ್ಲಿರುವಂಥದ್ದು ಭಾರತೀಯ ರಂಗಭೂಮಿಯಲ್ಲಿ ಅಂದರೆ ಸಂಸ್ಕೃತ ನಾಟಕದ ಪರಂಪರೆಯಲ್ಲಿ ಬೇರೆ ಯಾರಿಗೂ ಇಲ್ಲ. ಕಾಳಿದಾಸ ಒಂದು 3 ನಾಟಕ, ಭವಭೂತಿ 3 ನಾಟಕ, ಶ್ರೀಹರ್ಷ 3 ನಾಟಕ, ಹೀಗೆ ಬಿಟ್ಟರೆ 3 ನಾಟಕಗಳನ್ನು ಬರೆದವರನ್ನು ಬಿಟ್ಟರೆ ಉಳಿದವ್ರದ್ದೆಲ್ಲ ನಮ್ಗೆ ಒಂದೊಂದೇ ನಾಟಕ ಸಿಕ್ಕೋದು. ಒಬ್ಬ ಶೂದ್ರಕಂದು 1 ನಾಟಕ, ಒಬ್ಬ ವಿಶಾಖದತ್ತಂದು 1 ನಾಟಕ, ಹೀಗೆ. ಆದರೆ ಭಾಸನ ಹೆಸರಿನಲ್ಲಿ ಮಾತ್ರ 13 ನಾಟಕಗಳಿದ್ದಾವೆ ಮತ್ತು ಅವು ಪ್ರಯೋಗದ ಪರಂಪರೆಯಲ್ಲಿ ಇದ್ದಾವೆ. ಇನ್ನೊಂದು ಕಡೆ ನಾವು ಶೇಕ್ಸ್ಪಿಯರ್ನ ನೋಡಿದಾಗಲೂ ಕೂಡ ಅವನು ಎಷ್ಟೊಂದು ನಾಟಕ ಬರೆದಿದ್ದಾನೆ, ಆ ಎಲ್ಲ ನಾಟಕಗಳನ್ನು ನಾವು ಗಮನಿಸ್ತಾ ಇಲ್ಲ. ಹಾಗಾಗಿ ಶೇಕ್ಸ್ಪಿಯರ್ ಅಂದರೆ ಇಷ್ಟೇ ಅಂತ ಹೇಳೋದಕ್ಕಾಗಲ್ಲ. ಮೇಡಮ್ ಲಕ್ಷ್ಮೀ ಚಂದ್ರಶೇಖರ್ ಅವರು ಬಹಳ ಚೆನ್ನಾಗಿ ಮಾತನಾಡಿದ್ರು ಸ್ತ್ರೀ ಪಾತ್ರಗಳನ್ನು ಕುರಿತಾಗಿ. ನಿಜ, ಇವಾಗ ಆಂಟೋನಿಯೋ ಮತ್ತು ಕ್ಲಿಯೋಪಾತ್ರ ನಾಟಕ ನೋಡಿದ್ರೆ ಕ್ಲಿಯೋಪಾತ್ರನೇ ಅಲ್ಲಿ ಪ್ರಧಾನವಾಗಿಬಿಡ್ತಾಳೆ. ಅವಳು ರಾಜ್ಯಭಾರ ಮಾಡ್ತಾಳೆ. ನನಗಂತೂ ಆ ಕ್ಲಿಯೋಪಾತ್ರ ಸಿನಿಮಾ ನೋಡಿದ್ದೆ ಜ್ಞಾಪಕ ಇದೆ. ಅವಳು ಒಂದು ದೊಡ್ಡ ತೇರಿನ ಮೇಲೆ, ಅದು ನಾವೆಲ್ಲ ನಾಕಾಣೆ ಪ್ರಭುಗಳು ಮುಂದೆ ಕೂತ್ಕೊಂಡು ನೋಡಿದ್ರೆ ಕ್ಲಿಯೋಪಾತ್ರ ನಮ್ಮ ಮೈ ಮೇಲೆ ಬರೋ ಹಂಗಿದ್ದು ಬಿಡೋದು ಆ ಸಿನಿಮಾದಲ್ಲಿ. ಅವಳು ಬಂದಾಗ ಅವನು ಆಂಟೋನಿ ಬಂದರೆ ಒಂದು ದಿಂಬನ್ನು ಒದಿತಾಳೆ. ಅವನು ಹಿ ಹ್ಯಾಸ್ ಟು ನೀಲ್ ಬಿಫೋರ್ ಹರ್, ಮಂಡಿ ಊರಬೇಕಾಗಿರುತ್ತೆ ಅವನು. ಅಂದರೆ ಒಬ್ಬ ಶೇಕ್ಸ್ಪಿಯರ್ನ ವ್ಯಾಪ್ತಿಯಲ್ಲಿ ಅವನು ಹೆಣ್ಣನ್ನು ನೋಡುವುದು, ಭಾಸ ಹೆಣ್ಣನ್ನು ನೋಡುವುದು, ಹೀಗೆ ನೋಡೋದರಲ್ಲಿ ಕೆಲವು ಬಹಳ ಮುಖ್ಯವಾದ ಸಂಗತಿಗಳಿದ್ದಾವೆ. ಆದರೆ ಅದನ್ನು ಒಬ್ಬ ನಿರ್ದೇಶಕ ಏನು ಮಾಡ್ತಾನೆ ಅಂತನ್ನೋದ್ರ ಮೇಲೂ ಅದೆಲ್ಲ ಬೇರೆ ಬೇರೆ ಆಗಿಬಿಡುತ್ತೆ. ಅದು ಇವತ್ತಿಂದ ಅಷ್ಟೇ ಅಲ್ಲ. ಒಬ್ಬ ಚಾರುದತ್ತ ವಸಂತ ಸೇನಿಯ ಕಥೆನೇ
3 ಜನ ಕವಿಗಳಲ್ಲಿ ಬಂದದ್ದು. ನಮ್ಮ ಯಕ್ಷಗಾನದ ಪರಂಪರೆಯಲ್ಲಿ ವಧು ವಸಂತ ಸೇನೆ ಅಂತಾದಾಗ ಅವಳನ್ನು ಹಾಗೆ ವಧುವನ್ನಾಗಿ ಮಾಡಬೇಕೆ, ಅಥವಾ ಉತ್ಸವ ಸಿನಿಮಾದಲ್ಲಿ ಗಿರೀಶ್ ಕಾರ್ನಾಡ್ರು ಮಾಡಿದ ಹಾಗೆ, ಇಲ್ಲ ಶಕಾರನ ಜೊತೆಗೆ ಅವಳಿಗೆ ಬಿಟ್ಟಿರ್ಬೇಕೆ. ಇದೆಲ್ಲ ನಾವು ಒಂದು ಪ್ಲಾಟ್ ಇದೆಯಲ್ಲ ಅದರೊಳಗಡೆಗೆ ಮಾಡಿಕೊಳ್ಳೋ ವ್ಯತ್ಯಾಸ ಅಷ್ಟೇ ಆಗಿರಬಾರ್ದು ಅಂತ, ಆಗಿರೋದಿಲ್ಲ. ಅದರಿಂದ ಇನ್ಫ್ಯಾಕ್ಟ್ ನಮ್ಮ ಪರಂಪರೆಯಲ್ಲಿ ದಶರೂಪಕ ಅಂತ ಒಬ್ಬ ಬರೆದ, ಅದರಲ್ಲಿ 3 ಭಾಗ, ವಸ್ತು, ಪಾತ್ರ ಮತ್ತು ರಸ ಅಂತ. ಶೇಕ್ಸ್ಪಿಯರ್ನ ವಿಷಯದಲ್ಲಿ ಹೆಚ್ಚು ಕಡಿಮೆ ಅದೆಲ್ಲ ಆಗಿತ್ತು. ಬೆಳಿಗ್ಗೆ ವಸ್ತುವನ್ನು ಕುರಿತಾಗಿ ಮಹೇಶ್ ಅವರು ಮಾತನಾಡಿದ್ರು, ಮತ್ತು ರಸವನ್ನು ಕುರಿತಾಗಿ ಜೋಸೆಫ್ ಮಾತನಾಡಿದ್ರು, ಮತ್ತು ಪಾತ್ರಗಳನ್ನು ಕುರಿತಾಗಿ ಇವರು ಲಕ್ಷ್ಮೀ ಚಂದ್ರಶೇಖರ್ ಅವರು ಮಾತನಾಡಿದ್ರು. ಭಾಸನ ಬಗ್ಗೆ ಬಂದಾಗ ನಾವು ವಸ್ತುವನ್ನಷ್ಟೇ ಗಮನಿಸಿದ್ರೆ ಸಾಲದು, ಅಲ್ಲಿನ ಪಾತ್ರ ಮತ್ತು ರಸದ ವಿಷಯದಲ್ಲಿ ನೋಡಿದಾಗ 1-2-3 ಮಾತುಗಳನ್ನು ಹೇಳಬೇಕು. ಈಗಾಗಲೇ 12 ನಿಮಿಷ ಆಗಿದೆ. ಇನ್ನೊಂದು 5-10 ನಿಮಿಷ ಮಾತನಾಡ್ಬೋದಾ, ಅಥವಾ 3 ನಿಮಿಷದಲ್ಲಿ ಮುಗಿಸ್ಬೇಕು ಅಂತಂದರೆ? ಈ 3 ಭಾಗಗಳಂತ ಹೇಳಿದ್ವಲ್ಲ, ಇದರಲ್ಲಿ ವಸ್ತುವನ್ನು ತೆಗೆದುಕೊಳ್ಳೋ ವಿಧಾನದಲ್ಲೇ, ಆ ವಸ್ತು ತಂತ್ರದಲ್ಲೇ ಒಂದು ಕಡೆಗೆ ಶೇಕ್ಸ್ಪಿಯರ್ನ ವ್ಯಾಪ್ತಿ ಇದೆಯಲ್ಲ, ದಿ ಕ್ಯಾನ್ವಾಸ್, ಅದು ಬಹಳ ದೊಡ್ಡದು. ಅದರಿಂದ ಭಾಸ ಏನು ಕಡಿಮೆ ಅಂತಲ್ಲ, ಆದರೆ ಅದನ್ನು ಬಳಸ್ಕೊಳ್ಳೋ ರೀತಿ, ಇವಾಗ ಏಕಾಂಕಗಳನ್ನು ಭಾಸ ಬರೀತಾನೆ, ಒಂದೇ ಅಂಕ, ಅದನ್ನು ಓದಿದ್ರೆ 15 ನಿಮಿಷ 20 ನಿಮಿಷದಲ್ಲಿ ಅದು ನಾಟಕ ಮುಗಿದೋಗ್ಬಿಡುತ್ತೆ. ಆದರೆ ಅದರಲ್ಲಿ ಬೇರೆ ಹೊಸದನ್ನು ಏನೋ ಒಂದನ್ನು ಹೇಳ್ತಾ ಇರ್ತಾನೆ. ಆದರೆ ಶೇಕ್ಸ್ಪಿಯರ್ನಿಗೆ ಪಾತ್ರದ ವಿಷಯಗಳಲ್ಲಿ ಇರುವಂತಹ ದೃಷ್ಟಿಕೋನಕ್ಕೂ ಮತ್ತು ಭಾಸನಲ್ಲಿರುವ ದೃಷ್ಟಿಕೋನಕ್ಕೂ ಪ್ರಾಯಶಃ ತದ್ವಿರುದ್ಧವಾದದ್ದೇನೋ ಅಂತ ಒಂದು. ಇದು ರಸದ ದೃಷ್ಟಿಯಿಂದಲೂ ನಿಜ. ಏನಂದರೆ ಶೇಕ್ಸ್ಪಿಯರ್ ಒಬ್ಬ ಮನುಷ್ಯನಲ್ಲಿರುವಂತಹ ರಾಕ್ಷಸತನವನ್ನು, ಪೈಶಾಚಿಕತೆಯನ್ನು ಎಷ್ಟು ಸುಂದರವಾಗಿ ವರ್ಣಿಸ್ತಾನೋ, ಭಾಸ ರಾಕ್ಷಸರಲ್ಲಿ, ಪಿಶಾಚಗಳಲ್ಲಿ, ವಿಲನ್ ಅಂತ ನಾವು ಕರೆಯುವಂಥವರಲ್ಲಿಯೂ ಕೂಡ ಮನುಷ್ಯತ್ವವನ್ನು ತೋರಿಸೋದು ಮುಖ್ಯ ಆಗಿಬಿಟ್ಟಿರುತ್ತೆ. ಹಾಗಾಗಿ ಒಬ್ಬ ಕೈಕೇಯಿ ಉದಾತ್ತಳಾಗಿರಬಹುದು. ಭಾಸನ ನಾಟಕಗಳಲ್ಲಿರೋದೇ ಒಂದು ಪ್ರಮುಖವಾದ ಗುಣ ಅಂತಂದರೆ ಉದಾತ್ತೀಕರಣ. ಆ ಉದಾತ್ತೀಕರಣವನ್ನು ನಾನು ವಿಜೃಂಭಿಸಿ ಹೇಳುವಂಥದ್ದು ಅಂತ ಅಲ್ಲ. ಆ ಉದಾತ್ತತೆಯನ್ನು 3 ಹಂತಗಳಲ್ಲಿ ನೋಡಬಹುದಾಗಿರುತ್ತೆ. ಒಂದು, ಆ ಪಾತ್ರದ ಸ್ವರೂಪ ಬೇರೆ ಏನೋ ಅಂತ ಹೇಳೋದಕ್ಕೆ ಹೋಗೋದು. ಎರಡನೆಯದ್ದು, ಒಂದು ಪಾತ್ರವನ್ನು ಬೇರೆ ಒಂದು ದೃಷ್ಟಿಯಿಂದಲೂ ನೀನು ನೋಡಬಹುದು. ಊರುಭಂಗದಲ್ಲಿ ಒಬ್ಬ ದುರ್ಯೋಧನ, ಬೆಳಿಗ್ಗೆ ಯಾರು ಹೇಳಿದ್ರು ವ್ಯಾಸ ಹೀಗೆ ಚಿತ್ರಿಸಲಿಲ್ಲ ಸುಯೋಧನನ. ವ್ಯಾಸ ದುರ್ಯೋಧನನ ಆಗಲಿ ಅಷ್ಟೊಂದು 100 ಪಾತ್ರಗಳನ್ನು ಚಿತ್ರಿಸುವಾಗ ಯಾವುದೊಂದನ್ನು ಬರೀ ಬ್ಲ್ಯಾಕ್ ಆ್ಯಂಡ್ ವೈಟಾಗಿ ಮಾಡಿರೋದಿಲ್ಲ. ಹಾಗೆಯೇ ಭಾಸನು ಕೂಡ ಅದರ ಯಾವುದೋ ಒಂದು ಅಂಶವನ್ನು ತೆಗೆದುಕೊಂಡು ಹೇಳ್ತಾ ಇರ್ತಾನೆ. ಆದರೆ ಅವನು ಕೂಡ ನೋಡಪ್ಪ, ಇದನ್ನು ಹೇಳ್ತಾ ಇರೋದ್ರಲ್ಲಿ ಯುದ್ಧ ಇದೆಯಲ್ಲ, ಆ ಯುದ್ಧವೇ ಬಹಳ ಕೆಟ್ಟದು. ಮಹಾಭಾರತ ಅಂತಂದರೆ ಯುದ್ಧ, ಆದರೆ ಆ ಯುದ್ಧ ಅಂತನ್ನುವುದು ಇಟ್ ಈಸ್ ಎ ಮಾಕರಿ ಆಫ್ ವಿಕ್ಟ್ರಿ. ಯಾಕೆಂದರೆ ಮಹಾಭಾರತಕ್ಕೆ ಇನ್ನೊಂದು ಹೆಸರು ಜಯ ಅಂತ. ಅಲ್ಲಿ ಗೆಲ್ಲೋರು, ಇದು ಹೇಳೋದಿದೆ, ಗೆದ್ದವನು ಸೋತ, ಸೋತವನು ಸತ್ತ ಅಂತ. ಹಾಗೆ ಈ ಮಹಾಭಾರತದ ಕಥೆ ಅದನ್ನೇ ಹೇಳೋದು ಈ ಭಾಸನ ನಾಟಕಗಳು. ಒಂದು ದೂತ ಘಟೋತ್ಕಚನನ್ನು ಉದಾತ್ತೀಕರಣಗೊಳಿಸ್ತಾ ಇರುತ್ತೆ. ಅಲ್ಲವನು ಹೇಳ್ತಾನೆ, ರಾಕ್ಷಸ ಅಪಸರ ಅಂದರೆ ಯಾರಯ್ಯ ರಾಕ್ಷಸರು? ಅಣ್ಣನ ಹೆಂಡತಿ ಮುಡಿಗೆ ಕೈ ಹಾಕುವಂಥ ರಾಕ್ಷಸರಲ್ಲ ನಾವು ಅಂತ ಘಟೋತ್ಕಚನ ಕೈನಲ್ಲಿ ಹೇಳಿಸೋದಿದೆಯಲ್ಲ. ಮತ್ತು ಇದು ಒಟ್ಟಿಗೆ ಸೇರಿಕೊಂಡಿರುವ ಸಂಕರವನ್ನು ಮಧ್ಯಮವ್ಯಾಯುಗದಲ್ಲಿ ಹಿಡಿಂಬಾರಣಿ ಸಂಭೂತಃ ರಾಕ್ಷಸಾಗ್ನಿ ಪ್ರವರ್ತತೆ ಅಂತ ಹೇಳುವುದು. ಅವನು ಬೆಂಕಿ, ಆದರೆ ಹಿಡಿಂಬೆ ಎನ್ನುವ ಅರಣಿಯಲ್ಲಿ ಹುಟ್ಟಿದಂತಹ ರಾಕ್ಷಸಾಗ್ನಿ. ಹೀಗೆ ಇದು ಒಂದು ಭಾಗ. ಆದರೆ ಇನ್ನೊಂದು ಭಾಗದಲ್ಲಿನ ಉದಾತ್ತೀಕರಣ
ಅಲ್ಲಿರುವಂತಹ ಕ್ರೌರ್ಯವನ್ನು, ಅಲ್ಲಿರುವಂತಹ ದುಷ್ಟತನವನ್ನು ಕಳೆದು ಅದನ್ನು ಖೇದದಿಂದ ನೋಡೋ ಹಾಗೆ ಮಾಡಿಬಿಡುತ್ತೆ. ಹಾಗಾಗಿ ಊರುಭಂಗಮ್ ಅಂತ ನಾಟಕದಲ್ಲಿ ಎಂಥ ದೊಡ್ಡ ರಾಜ್ಯವನ್ನೆಲ್ಲ ಪಡೆದುಕೊಳ್ಬೇಕು, ಯಾತಕಪ್ಪ, ಅದು ಆಮೇಲೆ ನನ್ನ ಮಗನಿಗೆ ಹೋಗಬೇಕು ಅಂತಿರುವಂಥವನಿಗೆ ಆ ಮಗ ಬಂದು ಅವನು ದುರ್ಯೋಧನನನ್ನು ಭೇಟಿ ಮಾಡಿದ್ರೆ ಅವನು ಅವರಪ್ಪನ ಕೇಳೋದು, ಅಪ್ಪ ನಾನು ನಿನ್ನ ತೊಡೆ ಮೇಲೆ ಕೂತ್ಕೋತೀನಿ. ಆ ತೊಡೆಯನ್ನು ಭೀಮ ಹೊಡೆದಾಕ್ಬಿಟ್ಟಿದ್ದಾನೆ. ಅಂದರೆ ರಾಜ್ಯದ ಸಿಂಹಾಸನದ ಮೇಲೆ ಕೂಡಿಸ್ಬೇಕು ಅಂತಿರೋವನಿಗೆ ಅಪ್ಪನಾಗಿ ತನ್ನ ತೊಡೆ ಮೇಲೆ ಕೂಡಿಸ್ಕೊಳ್ಳೋಕ್ಕಾಗಿರೋದಿಲ್ಲ. ಅಂದರೆ ಈ ಬೀಭತ್ಸಕರವಾದಂಥ ಈ ಯುದ್ಧದ ರೀತಿ ಏನು ಅಂದರೆ ಕೊನೆಯಲ್ಲಿ ಹೆಣ ಬೀಳೋದು ಅಷ್ಟರಿಂದಲೇ ಅಲ್ಲ, ಆದರೆ ಅದರಲ್ಲಿ ಎಷ್ಟು ಸೂಕ್ಷ್ಮವಾದಂತಹ ಒಂದು ಖೇದವನ್ನು ಅದು ದುರ್ಯೋಧನನ ಮುಖಾಂತರವೇ ತೋರಿಸ್ತಾನೆ ಅಂತನ್ನೋದಿದೆಯಲ್ಲ, ಇದು ಒಬ್ಬ ಶೇಕ್ಸ್ಪಿಯರ್ ಮಾಡುವಂತಹ ವಿಧಾನಕ್ಕಿಂತ ತುಂಬ ಬೇರೆಯಾದದ್ದು. ಉದಾಹರಣೆಗೆ ಹ್ಯಾಮ್ಲೆಟ್ ನಾಟಕದಲ್ಲಿ ಕೊನೆಯಲ್ಲಿ ಎಲ್ಲರೂ ಸತ್ತು ಬಿದ್ದಾಗ ಆ ಕೊನೆಯ ಮಾತು ಹೊರೇಶಿಯೋ ಹೇಳೋದಿದೆಯಲ್ಲ, ದಿ ರೆಸ್ಟ್ ಈಸ್ ಸೈಲೆನ್ಸ್. ದಿ ರೆಸ್ಟ್ ಅನ್ನೋದಕ್ಕೆ ಉಳಿದದ್ದು ಅಂತಲೂ ಅರ್ಥ, ಆಮೇಲೆ ರೆಸ್ಟ್ ವಿಶ್ರಾಂತವಾಗೋದು ಅಂತಲೂ ಅರ್ಥ. ಇನ್ನೇನು ಉಳಿದಿದೆ? ಬರೀ ಮೌನ. ರೆಸ್ಟ್ ಇನ್ ಪೀಸ್ ಅಂತ ಅನ್ಬೇಕಾದ್ರೆ ಯಾವಾಗ ಯಾರು ಹೇಳ್ತಾ ಇದ್ದಾನೆ? ಅವಲ್ಲಿ ಎಲ್ಲರೂ ಹೊಡೆದಾಡ್ದವರೆಲ್ಲ ಸತ್ತು ಹೆಣಗಳು ಒಂದಲ್ಲ ಐದು ಹೆಣ ರಂಗದ ಮೇಲೆ ಬಿದ್ದಿರುವಾಗ ಇದನ್ನು ಅಂದರೆ ಸಾವನ್ನು ಕುರಿತಾದ ಆಲೋಚನೆಗಳು ಅಥವಾ ಇಡೀ ನಮ್ಮ ಅದೃಷ್ಟವನ್ನು ಕುರಿತಾದಂತಹ ಆಲೋಚನೆಗಳು. ಏನು ಈ ಜಗತ್ತು ಅನ್ನೋದು? ಎ ಟೇಲ್ ಟೋಲ್ಡ್ ಬೈ ಅನ್ ಇಡಿಯಟ್ ಫುಲ್ ಆಫ್ ಫ್ಯೂರಿ ಆ್ಯಂಡ್ ಸೌಂಡ್ ಸಿಗ್ನಿಫೈಯಿಂಗ್ ನಥಿಂಗ್ ಅನ್ನುವಂತಹ ಮಾತಿಗೂ ಆ ಥರದ ಒಂದು ಮಾತು ಭಾಸನಲ್ಲಿ ಬರೋದಿಲ್ಲ. ಆದರೆ ಇಬ್ಬರೂ ಕೂಡ ಏನೋ ಒಂದು ನಮ್ಮ ಕೈ ಮೀರಿದ್ದೇನೋ ಒಂದು ನಡೀತಾ ಇದೆ, ಆದರೆ ನಾವು ಮಾಡೋ ಪ್ರಯತ್ನ ಬಿಡಬಾರ್ದು ಅನ್ನೋದು ಭಾಸನದು. ಭಾಸನಲ್ಲೂ ಕೂಡ ಚಕ್ರಾರ ಪಂಕ್ತಿರಿವ ಗಚ್ಚತಿ ಭಾಗ್ಯ ಪಂಕ್ತಿ ಅಂತ ಹೇಳುವ ಮಾತು ಬರುತ್ತೆ. ಆದರೆ ಯತ್ನೇ ಕೃತೆ ಯದಿನ ಸಿದ್ಧತಿ ಕೋತ್ರ ದೋಷ. ನಾವು ಪ್ರಯತ್ನ ಮಾಡಿ ಸಿದ್ಧಿಸದೆ ಹೋದರೆ ಏನು ಮಾಡೋಕ್ಕಾಗಿರುತ್ತಪ್ಪ? ಮಾರ್ಗಾರಬ್ಧ ಸರ್ವಯತ್ನ ಫಲಂತಿ. ನಾವು ಸರಿಯಾಗಿ ಕೆಲಸ ಮಾಡಿದ್ರೆ ಅದು ಫಲಿಸಿಯೇ ಫಲಿಸುತ್ತೆ. ಯಾಕೆ ಫಲಿಸಿರೋದಿಲ್ಲ ಅಂದರೆ ನಾವು ಸರಿಯಾದ ಅಪ್ರೋಚ್ ಇಲ್ಲ, ಅದಕ್ಕೋಸ್ಕರ. ಅಂದರೆ ಇಡೀ ಜಗತ್ತನ್ನು, ಜೀವನವನ್ನು ನೋಡುವ ಫಿಲಾಸಫಿಯಲ್ಲಿ ಇವರಿಬ್ಬರ ಮಧ್ಯದಲ್ಲಿ ಒಂದು ವ್ಯತ್ಯಾಸ ಇದೆ. ಆದರೆ ಅದನ್ನು ಹೇಳುವ ಕ್ರಮಗಳಲ್ಲಿ ಅನೇಕ ವ್ಯತ್ಯಾಸಗಳು ಇದೆ, ಸಾಮ್ಯಗಳು ಇದ್ದಾವೆ. ನಾವು ಅದನ್ನು ನೋಡಬೇಕಾದ್ರೆ ಇವಾಗ ಮಿಡ್ಸಮರ್ ನೈಟ್ಸ್ ಡ್ರೀಮ್ ಅಂತ ಒಂದು ನಾಟಕ ಇದೆಯಪ್ಪ, ಅದರಲ್ಲೆಲ್ಲನೂ ಒಂದು ಫೇರಿಗಳು ಬಂದು ಅದನ್ನೆಲ್ಲ ವ್ಯತ್ಯಾಸ ಮಾಡಿಬಿಡುವಂಥದ್ದು. ಹಾಗೆಯೇ ನೀವು ಅವಿಮಾರಕ ನಾಟಕ ನೋಡಿದ್ರೆ, ಅವಿಮಾರಕವನ್ನು ಯಾಕೋ ಯಾರೂ ಇಲ್ಲಿವರೆಗೂ ತೊಗೊಂಡಿಲ್ಲ. ಅವಿಮಾರಕ ನಾಟಕದಲ್ಲಾಗೋದು ಹೀಗೇ. ಅದು ಅದ್ಭುತವಾದಂತಹ ಕೆಲವು ಸೃಷ್ಟಿಗಳು. ಮತ್ತು ಅಲ್ಲೂ ಕೂಡ ಅವರ ಅಪ್ಪನಿಗೆ, ಕುರಂಗಿಯವ ತಂದೆಗೆ, ಅವಳು ಯಾವನೋ ಒಬ್ಬ ಚಂಡಾಲನ ಜೊತೆಯಲ್ಲಿ ಮದುವೆ ಆಗ್ತೇನೆ ಅಂತ ಹೋಗ್ತಿದ್ದಾಳಲ್ಲ ಅಂತ. ಆ ಚಂಡಾಲ ಹಾಗಾಗಿರೋದು ಕೂಡ ಅವನ ಐಡೆಂಟಿಟಿ ಬದಲಾಗಿಬಿಟ್ಟಿರೋದು ಕೂಡ ಯಾವುದೋ ಒಂದು ಶಾಪದಿಂದ. ಆದರೆ ಅವನು ಈ ಸ್ಥಿತಿಯಲ್ಲಿದ್ದರೂ ಕೂಡ ನಾನು ಅವನನ್ನು ಪ್ರೀತಿಸ್ತೀನಿ ಅನ್ನುವ ಕುರಂಗಿ, ಅದಕ್ಕೆ ಅಡ್ಡ ಬರುವಂತಹ ಅವರಪ್ಪ, ಇದೆಲ್ಲ ನಮಗೆ ಸಾಮ್ಯಗಳಾಗಿ ಕಾಣಿಸುತ್ತವೆ. ಆದರೆ ಅದು ಪುನಃ ಅಲ್ಲಿ ನಾರದರು ಬಂದು ಕಥೆ ಹೇಳ್ತಾರೆ, ಮತ್ತು ಒಂದು ಡಿವೈನ್ ಇಂಟರ್ವೆನ್ಷನ್, ಒಂದು ದೈವಿ ಸಂಕಲ್ಪದಿಂದಾಗಿ ಅಥವಾ ಅದರ ಮಧ್ಯಪ್ರವೇಶದಿಂದಾಗಿ ಅದು ಬದಲಾಗುತ್ತವೆ. AR ಕೃಷಿಶಾಸ್ತ್ರಿಗಳಂಥವ್ರು ಏನಿದು ನಾಟಕನೇ ಅಲ್ಲ, ಏನು ಹೀಗಿದೆ ಅಂತಂದರು. ಅವ್ರಿಗೆ ಅವತ್ತು ಹಾಗೆ ಅನಿಸಿದ್ದು ನಿಜ ಇರಬಹುದು, ಆದರೆ ನಮಗೆ ಇವತ್ತು ಅದು ಬೇರೆ ರೀತಿಯಾಗಿ ನೋಡೋಕ್ಕೆ ಸಾಧ್ಯ ಇರುತ್ತೆ. ಹೇಗೆ ನಾವು ಇವತ್ತು ಬೇರೆ ರೀತಿ ನೋಡೋಕ್ಕೆ ಸಾಧ್ಯ ಆಗಿರುತ್ತೆ, ಇವಾಗ ಕೊನೆಗೆ ಬಸವರಾಜ್ ಹೇಳಿದಂಥ ಮಾತಿಗೂ ಬರ್ತೀನಿ. ಆದರೆ ಅದರ ಮಧ್ಯದಲ್ಲಿ ಈಗ ಜೋಸೆಫ್ ಒಂದು ಮಾತನ್ನು ಹೇಳಿದ್ರು,
ಚೆನ್ನಾಗಿ ಮಾತನಾಡಿದ್ರು. ಈ ರೌದ್ರ ಅಂತನ್ನುವುದು, ರೌದ್ರ ಭಯಂಕರಗಳನ್ನು ಹೇಗೆ ಈ ತೇಯಂ ಅಥವಾ ಇಲ್ಲಿನ ಆವೇಶದ ಕುಣಿತಗಳಲ್ಲಿ ನಾವು ನೋಡ್ತೇವೋ, ಆ್ಯಕ್ಚುಯಲ್ಲಾಗಿ ನಾಟಕಗಳಲ್ಲಿ ಇವನು ನಾಟ್ಯಶಾಸ್ತ್ರದಲ್ಲಿ ಹೇಳಿದ್ದಾನೆ, ರೌದ್ರ, ಭಯಾನಕ, ಬೀಭತ್ಸ ಅಂತ 3 ಘೋರವಾದದ್ದು. ಆದರೆ ಕ್ಲಾಸಿಕಲ್ ನಾಟಕಗಳಲ್ಲಿ ಅದು ಪ್ರಧಾನವಾಗಿ ಬರುವಂಥದ್ದು ಬಹಳ ಕಡಿಮೆ, ಅಥವಾ ಇಲ್ಲ ಅಂತ ಹೇಳಬೇಕು. ಯಾಕೆ ಅಂದರೆ ಅದನ್ನು ಬದಲಾಯಿಸಿಬಿಡುವಂಥದ್ದು. ಈ ರೌದ್ರವಾದದ್ದನ್ನು ಕರುಣಕ್ಕೆ ಬದಲಾಯಿಸಿಬಿಡೋದು, ಮೋಸ, ಸಂಚು, ದೇವತೆಗಳು ಮಾಡುವ ಮೋಸ, ಸಂಚು, ಇವುಗಳನ್ನು ಬದಲಾಯಿಸಿಬಿಡೋದು. ಇದು ಎಷ್ಟು ಮಟ್ಟಿಗೆ ಆಗಿರುತ್ತೆ ಅಂದರೆ ವ್ಯಂಗ್ಯವನ್ನು ಆಡ್ತಿದ್ದಾನ ಭಾಸ ಅಂತಲೂ ಅನಿಸುತ್ತೆ. ಇದನ್ನೆಲ್ಲ ಭಾಸೋಹಾಸಃ ಅನ್ನೋ ಮಾತನ್ನು ಹೇಳಿದ್ರು. ಆ ನಗುವಿನ ಮುಖಾಂತರ ಒಂದು ತಮಾಷೆ ಮಾಡಿ ಮುಗಿಸ್ಬಿಡ್ತಾನೆ, ಅಥವಾ ಅದನ್ನು ಒಂದು ಖೇದಕ್ಕೆ ಬದಲಾಯಿಸ್ತಾನೆ. ಇದನ್ನು ನೋಡಿದಾಗ ಕರ್ಣಭಾರದಂಥ ಒಂದು ನಾಟಕ ಓದಿದ್ರೆ 15 ನಿಮಿಷ ಕೂಡ ಆಗಲ್ಲ. ಅಂತಹ ಒಂದು ನಾಟಕವನ್ನು ತಗೊಂಡು ನನ್ನ ಗೆಳೆಯ ನಮ್ಮ ಗೋಪಾಲಕೃಷ್ಣ ನಾಯರಿ ಹಾಡಿ ಆಟ ಅಂತ ಒಂದು ಮಾಡಿಸಿದ್ರು. ಅದರಲ್ಲಿ ಅವರದ್ದೇ ಒಂದು ಪ್ರಕ್ರಿಯೆ ಇದೆ, ಏನು ನಾಯರಿಗಳಾಗೋದು ಅಂತ. ಅದರಲ್ಲಿ ಅವರನ್ನು ಕ್ಷತ್ರಿಯರನ್ನಾಗಿ ಮಾಡ್ತಾರೆ. ಅದ್ರ ಜೊತೆಗೆ ಇದನ್ನು ತಳಕು ಹಾಕಿ ಅವನು ಪೂರ್ವಂ ಕುಂತ್ಯಾಂ ಸಮುತ್ಪನ್ನ ರಾಧೇಯ ಇತಿ ವಿಶ್ರುತ ಅಂತ ಬರೋ ಮಾತನ್ನು, ನಾನು ಮುಂಚೆ ಕುಂತಿಗೆ ಹುಟ್ಟಿದವನು, ಆದರೆ ನನ್ನನ್ನು ಕ್ಷತ್ರಿಯ ಅಲ್ಲ, ಒಬ್ಬ ಸೂತಪುತ್ರ ಅಂತ ಕರೆದ್ರು ಅನ್ನೋದನ್ನೇ ಮುಖ್ಯವಾಗಿ ಇಟ್ಕೊಂಡು ಅದನ್ನು ನಾಟಕನ ಹೇಗೆ ಕಟ್ಟಿದ್ರು ಅಂದರೆ, ಇದು ಒಂದು ಆತ್ಮಾಹುತಿ. ನಮ್ಮನ್ನು ಅಪ್ಗ್ರೇಡ್ ಮಾಡಿ ನಾವು ಮೇಲ್ಜಾತಿಯವರು ಅಂತ ತೋರಿಸ್ಕೊಳ್ಳೋದಕ್ಕೆ ಹೋಗಿ ಅದಕ್ಕೋಸ್ಕರ ತಮ್ಮನ್ನು ತಾವೇ ನಾಶ ಮಾಡಿಕೊಳ್ಳುವಂಥದ್ದು. ಮತ್ತು ಇದನ್ನೆಲ್ಲ ಮಾಡುವಾಗ ಕೆಲವು ಮೌಲ್ಯಗಳು, ಎಂಥ ಮೌಲ್ಯಗಳು? ಇಡೀ ಕರ್ಣಭಾರ ಅಂತನ್ನುವುದು ಭಗವದ್ಗೀತೆ ತಳಕಂಬಳಕ ಮಾಡಿದ್ದು. ನಿಮಗೆಲ್ಲ ಭಗವದ್ಗೀತೆ ವಿಗ್ರಹವನ್ನು ಕೊಟ್ಟರು. ಏನು ಕೊಡ್ತಾರೆ ಭಗವದ್ಗೀತೆ ವಿಗ್ರಹ ಅಂದರೆ? ಮುಂದ್ಗಡೆಗೆ ಸೂತ ರಥ ಓಡಿಸ್ತಿರೋನು, ಹಿಂದ್ಗಡೆಗೆ ಅರ್ಜುನ ಹಿಂದೆ ಕೂತ್ಕೊಂಡಿರೋನು ಅಲ್ವಾ? ಅಲ್ಲಿ ಉಪದೇಶ ಮಾಡೋದು ಯಾರೋ? ಸಾರಥಿಯಾದಂತಹ ಕೃಷ್ಣ ಹಿಂದ್ಗಡೆ ಕೂತಿರುವಂತಹ ಅರ್ಜುನನಿಗೆ, ರಥಿಗೆ ಉಪದೇಶ ಮಾಡೋದು. ಆದರೆ ಇಡೀ ಕರ್ಣಭಾರ ಏನು ಅಂದರೆ ಅದರ ತಳಕಂಬಳಕ. ಸಾರಥಿಯಾದಂಥವನು ಸೂತ ಇದ್ದಾನಲ್ಲ, ಶಲ್ಯ, ಅವನು ಓಡಿಸ್ಬೇಕಾದವನು, ಇವನಿಗೆ ಅಯ್ಯೋ ಹೀಗಾಗೋಯ್ತೆ ಅಂದರೆ, ರಥಿಯಾದಂತಹ ಕರ್ಣ ಏನು ಮಾಡ್ತಾನೆ? ಕೃಷ್ಣ ಮಾಡಿದ ಉಪದೇಶವನ್ನು ಇಲ್ಲಿ ಸಾರಥಿಗೆ ಉಪದೇಶ ಮಾಡ್ತಾನೆ. ಅದಕ್ಕೋಸ್ಕರ ಭಾಸ ಏನು ಮಾಡ್ತಾನೆ? ಭಗವದ್ಗೀತೆಯ ಅದೇ ಶ್ಲೋಕವನ್ನು ಉಪಯೋಗಿಸ್ತಾನಲ್ಲಿ. ಭಗವದ್ಗೀತೆಯಲ್ಲಿ ಬರುವಂಥ ಶ್ಲೋಕ, ಹತೋ ವಾ ಪ್ರಾಪ್ಸ್ಯತೆ ಸ್ವರ್ಗಂ ಜಿತ್ವಾ ವಾ ಭೋಕ್ಷತೆ ಮಹೀಂ. ಇದನ್ನು ಕರ್ಣನ ಬಾಯಿನಲ್ಲಿ ಹೇಳಿಸ್ತಾನೆ. ಈ ಕರ್ಣ ಯುದ್ಧ ಮಾಡೋಕ್ಕೆ ಹೋಗ್ತಾ ಇರೋದು ಯಾರ ಜೊತೆಗೆ? ಅರ್ಜುನನ ಜೊತೆಗೆ. ಯತ್ರಾಸ ಅರ್ಜುನ ತತ್ರೈವ ಚೋದ್ಯತಾಂ ಮಮ ರಥಃ. ಎಲ್ಲಿದ್ದಾನೋ ಅರ್ಜುನ ಅಲ್ಲಿಗೆ ಹೊಡಿ. ಆ ಅರ್ಜುನನ ಕೃಷ್ಣ ಏನು ಉಪದೇಶ ಮಾಡಿದ್ನೋ ಅದನ್ನು ನಾನು ನಿನಗೆ ಹೇಳ್ತಾ ಇದ್ದೀನಿ. ಸೂಕ್ಷ್ಮವಾಗಿ ನೋಡಿದ್ರೆ ಒಬ್ಬ ಭಾಸ ತನ್ನ ಕಾಲದ ಇಡೀ ಒಂದು ಕಲ್ಪನೆಯನ್ನು ತಳ್ಕಂಬಳಕ ಮಾಡಿದ್ದಾನೆ, ಬದಲಾಯಿಸ್ಬಿಟ್ಟಿದ್ದಾನೆ. ಪಾರ್ಥ ಸಾರಥಿಯು ಬೋಧನೆ ಮಾಡಿದ್ದು ಈ ದೊಡ್ಡ ಪರಂಪರೆಯ ಒಂದು ಚಿತ್ರಣ. ಆದರೆ ಮಹಾರಥಿಯಾದಂತಹ ಕರ್ಣ ಸಾರಥಿಗೆ ಬೋಧನೆ ಮಾಡಿ, ಸತ್ರೆ ಸ್ವರ್ಗ, ಬದುಕಿದ್ರೆ ರಾಜ್ಯ, ನಡಿ ಯುದ್ಧ ಮಾಡೋಣ ಅಂತ ಹೇಳಿಸ್ಬಿಡೋದು. ಅಂದರೆ ನಾನು ಇವತ್ತು ಅದನ್ನು ಹೇಗೆ ನೋಡ್ತೀನಿ? ಆಗಿದ್ದರೆ ಭಾಸ ಇಡೀ ಭಗವದ್ಗೀತೆಯನ್ನು ತಿರಸ್ಕರಿಸಿದ ಅಲ್ಲ, ಭಗವದ್ಗೀತೆಯ ಇನ್ನೊಂದು ಮಗ್ಗಲನ್ನು ತೆಗೆದು ತೋರಿಸಿದ. ಹೀಗೆ ಇರುವಂತಹ ವ್ಯವಸ್ಥೆ ಇದೆ, ಆದರೆ ಆ ವ್ಯವಸ್ಥೆಯಲ್ಲಿ ಏನೇನು ತೊಂದರೆ ಇದೆ ಅದನ್ನು ತೋರಿಸ್ತಾ ಇದ್ದಾರೆ. ಒಬ್ಬ ಶೇಕ್ಸ್ಪಿಯರ್ನೂ ಅದೇ ಕೆಲಸ ಮಾಡ್ತಾನೆ. ಅವನು ಎಲಿಜಬೆತ್ತನ ಏಜ್ನಲ್ಲಿದ್ದಂಥವನು ಅಂತ, ಎಲಿಜಬೆತ್ ರಾಣಿ. ಆದರೆ ಆ ರಾಣಿಗೂ ಕೂಡ ಇಂಥ ಸ್ಥಿತಿ ತಪ್ಪಿದ್ದಲ್ಲ. ಮೇಡಮ್ ಹೇಳಿದ್ದೆಲ್ಲ ಸರಿ, ನಿಜ. ಆದರೆ ಅವನು ಇದ್ದ ಕಾಲವನ್ನು ನಾವು ಯಾವುದೇ ಒಬ್ಬ ರಾಜನ ಹೆಸರಿನಲ್ಲಿ ಹೇಳ್ತಾ ಇಲ್ಲ. ಅಂದರೆ
ವ್ಯವಸ್ಥೆ ಅಂತನ್ನುವುದನ್ನು ಸುಮ್ಮನೆ ಇದ್ದ ಹಾಗೆ ತೋರಿಸಿದ್ರೆ ಒಬ್ಬ ಕವಿನೂ ಆಗಲ್ಲ, ಕಲಾಕಾರನೂ ಆಗಲ್ಲ, ಏನೂ ಆಗಲ್ಲ. ಅದನ್ನು ಮೀರಿ ತೋರಿಸಿದಾಗ ಅವನೊಬ್ಬ ದೊಡ್ಡ ಕಲಾಕಾರನಾಗ್ತಾನೆ. ಮತ್ತು ಈ ಮೀರುವಿಕೆ ಅನ್ನೋದು ಸದಾಕಾಲ ಆಗ್ತಾ ಇರಬೇಕಾಗುತ್ತೆ. ಮತ್ತು ಅದಕ್ಕೆ ನೂರಾರು ಸಾವಿರಾರು ಮಾದರಿಗಳಿದ್ದಾವೆ. ನಾನು ಯಾವುದೋ ಒಂದು ಮಾದರಿಯನ್ನು ಸುಮ್ಮನೆ ಅನುಸರಿಸೋದಿಲ್ಲ. ಈ 1000 ಮಾದರಿಗಳನ್ನು ನೋಡಿ ಇದೆಲ್ಲವನ್ನೂ ಮೀರಿ ನಾನು ಇನ್ನೊಂದು ಸರ್ತಿ ಏನಾದರೂ ಮಾಡಿದಾಗ ನಾನು ಕೂಡ ಒಬ್ಬ ಕ್ರಿಯೇಟಿವ್ ಆರ್ಟಿಸ್ಟ್ ಆಗಿರ್ತೀನಿ. ಹೀಗೆ ಕ್ರಿಯೇಟಿವ್ ಆರ್ಟಿಸ್ಟ್ಗಳು ನಿಮ್ಮಲ್ಲಿ ಅನೇಕರಿದ್ದೀರಿ. ದಾಕ್ಷಾಯಿಣಿ ಅಂಥವರು ಆ ಕೆಲಸ ಮಾಡಿದ್ದಾರೆ. ನನ್ನ ಗೆಳೆಯರು, ನನಗಿಬ್ಬರು ದೊಡ್ಡ ಗೆಳೆಯರು, ಇಬ್ಬರು ಒಬ್ಬರಿಗಿಂತ ಇನ್ನೊಬ್ಬರು ಭಿನ್ನ. ಅವರಿಬ್ಬರು ಸಂಸ್ಕೃತ ನಾಟಕಗಳನ್ನು ಮಾಡಿಸಿದ್ದಾರೆ, ಭಾಷಣ ನಾಟಕಗಳನ್ನು ಮಾಡಿಸಿದ್ದಾರೆ. ಒಬ್ಬ ರಘುನಂದನ್, ಇನ್ನೊಬ್ಬ ಗೋಪಾಲಕೃಷ್ಣ ನಾಯ್ರಿ. ಅವರು ಹೇಳ್ತಾಯಿದ್ದೆ, ಇವೆರಡು ಮಾದರಿಗಳನ್ನು ಬಿಟ್ಟು ಇನ್ನೊಂದೇನೋ ಮಾಡಿದ್ರೆ, ಆದರೆ ಅದನ್ನು ಮಾಡಬೇಕಾದ್ರೆ ನಾನು ಇವ್ರನ್ನ ನಾಟಕ ನೋಡಬೇಕು. ಹಾಗೆಯೇ ಒಬ್ಬ ಭಾಸ ಇದ್ದಾನೆ, ಒಬ್ಬ ಶೇಕ್ಸ್ಪಿಯರ್ ಇದ್ದಾನೆ. ಭಾಸ ಬರೆದ ಹಾಗೆ ಕಾಳಿದಾಸ ಬರೀಲಿಲ್ಲ. ಬರೆದಿದ್ದರೆ ಅವನು ಕಾಳಿದಾಸ ಆಗ್ತಾನೇ ಇರಲಿಲ್ಲ. ಹಾಗೆ ಕವಿಪುತ್ರ ಸೋಮಿಲ್ಕರ್ ಹೆಸರು ನಮಗೆ ಗೊತ್ತಿಲ್ವೋ ಹಾಗೆ ಅವನು ಕೂಡ ಗೊತ್ತಿಲ್ಲದಿರೋನು ಆಗ್ಬಿಟ್ರು. ಆದರೆ ಭಾಸನನ್ನು ಯಾರೋ ಒಬ್ಬ ಕಾಳಿದಾಸ ಅಸಾಧುವಾದದ್ದಿತ್ತು ಅಂತ ಹೇಳಿದ್ದಲ್ಲ, ಒಂದು 500 ವರ್ಷ ಆದಮೇಲೆ 10ನೇ ಶತಮಾನದ ಹೊತ್ತಿಗಾಗಲೇ ರಾಜಶೇಖರನ ಕಾಲಕ್ಕಾಗಲೇ ಅದನ್ನು ಬೆಂಕಿಗೆ ಹಾಕಿದ್ರು. ಹಾಗಾಗಿ 1000 ವರ್ಷ ನಾವು ಭಾಸನನ್ನು ಮರೆತು ಬಿಟ್ಟಿದ್ವಿ. ಇವತ್ತು ಪುನಃ ವಿ ಆರ್ ಕ್ಲೇಮಿಂಗ್ ಬ್ಯಾಕ್. ಇದೆಲ್ಲ ಯಾತಕ್ಕೆ ಸಾಧ್ಯ ಆಗಿರುತ್ತೆ ಅಂದರೆ ಇದ್ರ ಹಿಂದೆನೂ ಒಂದು ರಾಜಕೀಯ ಇರುತ್ತೆ. ಆ ರಾಜಕೀಯದಲ್ಲಿ ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಹಾಗಾಗಿ ನಮಗೆ ಈ ಕಾಲನೈಸೇಷನ್ ಅನ್ನೋದೇ ಆಗದೆ ಹೋಗಿದ್ದಿದ್ರೆ ಶೇಕ್ಸ್ಪಿಯರ್ ಪರಿಚಯವೇ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾವು ಅದನ್ನು ಒಪ್ಕೋತೀವಿ ಅಂತಲ್ಲ. ಅಷ್ಟೇ ಅಲ್ಲ, ಅವರುಗಳು ಬಂದು ಒಂದು ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳನ್ನು ಪ್ರಾರಂಭ ಮಾಡಿ, ಲೈಬ್ರರಿಗಳನ್ನು ಪ್ರಾರಂಭ ಮಾಡದೆ ಹೋಗಿದ್ದಿದ್ದರೆ ಗಣಪತಿ ಶಾಸ್ತ್ರಿಗಳಿಗೆ ಇದನ್ನು ತೆಗೆದುಕೊಂಡು ಬೇರೆ ನಾಟಕವನ್ನು ಹೇಳಬೇಕು ಅಂತನ್ನೋದು ಆಗ್ತಾ ಇರಲಿಲ್ಲ. ಆದ್ದರಿಂದ ನಾನು ಇವತ್ತು ನಿಂತಿರುವ ನೆಲದಲ್ಲಿ ನಮ್ಮಲ್ಲೊಬ್ಬ ಭಾಸನೂ ಇದ್ದಾನೆ, ಒಬ್ಬ ಶೇಕ್ಸ್ಪಿಯರ್ ಇದ್ದಾನೆ, ಒಬ್ಬ ಪಂಪನೂ ಇದ್ದಾನೆ, ಒಬ್ಬ ಕಾಳಿದಾಸನೂ ಇದ್ದಾನೆ, ಒಂದು ಜುಂಜಪ್ಪನ ಕಾವ್ಯ ಹೇಳೋರು ಇದ್ದಾರೆ, ಮಾದೇಶ್ವರನ ಕಾವ್ಯ ಹೇಳೋರು ಇದ್ದಾರೆ. ಇವೆಲ್ಲವೂ ಸೇರಿಕೊಂಡು ನಾವಿವತ್ತು ಇಂಥದ್ದಾಗಿದ್ದೀವಿ. ಇದರಲ್ಲಿ ಯಾರನ್ನೋ ಒಬ್ಬರನ್ನು ಒಪ್ಕೊಳ್ಳೋದು ಅಂದರೆ ಇನ್ನೊಬ್ಬರನ್ನು ತಿರಸ್ಕರಿಸೋದು ಅಂತಲ್ಲ. ಆದರೆ ಇವೆಲ್ಲವೂ ಸೇರಿದ ನಮ್ಮ ಮನಸ್ಸಿನಲ್ಲಿ ಇರುವಂಥ ಈ ಎಲ್ಲ ಭಾಗಗಳು ಒಂದಕ್ಕೊಂದು ಸಂಬಂಧವನ್ನು ಹೇಗೆ ಏರ್ಪಡಿಸಿಕೊಳ್ಳುತ್ತೆ ಅನ್ನೋದೇ ಒಂದು ತುಂಬ ಮಹತ್ವದ ಮತ್ತು ಕುತೂಹಲಕಾರಿಯಾದಂತಹ ಸಂಗತಿ. ಅಂಥದ್ರ ಕಡೆಗೆ ಈ ದೃಶ್ಯ ತಂಡದವರು ಮನಸ್ಸು ಕೊಟ್ಟಿದ್ದಕ್ಕೋಸ್ಕರ ನಿಮಗೆ ಅಭಿನಂದನೆಗಳು. ಮತ್ತು ಇದನ್ನೆಲ್ಲ ಆರ್ಗನೈಸ್ ಮಾಡಿದ ದಾಕ್ಷಾಯಿಣಿಗೆ ನಾನು ವಿಶೇಷವಾಗಿ ಧನ್ಯವಾದವನ್ನು ಹೇಳಬೇಕು. ಯಾಕೆಂದರೆ ಹೀಗೆ ಮಾತನಾಡೋದಕ್ಕೆ ಜನ ಸಿಕ್ಕೋದೇ ಕಷ್ಟ. ಅದರಲ್ಲೂ ರಿಟೈರ್ ಆದಮೇಲಿಂದ ನಮಗೆಲ್ಲ ಯಾರಾದರೂ ಮಾತಾಡೋದಕ್ಕೆ ಜನ ಸಿಗ್ತಾರ ಅಂತ ನೋಡ್ತಾ ಇರ್ತೀವಿ. ಹಾಗಾಗಿ ಕೇಳಿಸ್ಕೊಂಡಂಥ ನಿಮಗೆಲ್ಲರಿಗೂ ಕೂಡ ನಿಮ್ಮಲ್ಲಿ ಅನೇಕ ಪ್ರಶ್ನೆಗಳು ಇರಬೇಕು. ಅದನ್ನು ಇಲ್ಲಿರುವಂತಹ ವಿದ್ವಾಂಸರ ಜೊತೆಯಲ್ಲಿ ಖಂಡಿತ ಚರ್ಚೆ ಮಾಡಿ. ಮತ್ತು ನಿಮಗೆಲ್ರಿಗೂ ಕೂಡ ಅರ್ಧ ಗಂಟೆ ಕಾಯಿಸಿದ್ದಕ್ಕೋಸ್ಕರ ಕ್ಷಮೆಯನ್ನು ಕೋರ್ತಾ ಊಟದಲ್ಲಿ ನಮ್ಮ ಮುಂದಿನ ಚರ್ಚೆಯನ್ನು ಮುಂದುವರಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ನಮಸ್ಕಾರ. ದಾಕ್ಷಾಯಿಣಿ ಭಟ್ ಅವರು ಈ ಥರದೊಂದು ವಿಚಾರ ಸಂಕಿರಣ ಆಲೋಚನೆ ಮಾಡ್ತಾಯಿದ್ದೀನಿ. ಭಾಸ ಮತ್ತು ಶೇಕ್ಸ್ಪಿಯರ್ ಅಂತ ಹೇಳಿದಾಗಲೇ ಸ್ವಲ್ಪ ಹೇಗೆ ಇಬ್ಬರನ್ನೂ ಒಟ್ಟಾಗಿ ಕೂತು ಚರ್ಚೆ ಮಾಡಲಿಕ್ಕೆ ಸಾಧ್ಯ ಆಗ್ಬೋದು, ಯಾವ ಅಂಶಗಳಲ್ಲಿ ಚರ್ಚೆ ಮಾಡಲಿಕ್ಕೆ ಆಗತ್ತೆ, ಇದನ್ನು ಒಂದು ತುಲನಾತ್ಮಕವಾಗಿ ಕೂಡ ನಾವು ಯೋಚನೆ ಮಾಡೋಕ್ಕಾಗತ್ತಾ? ಏಕೆಂದರೆ ಭಾಸನ ಆಕಾರಗಳೇ ಬೇರೆ, ಶೇಕ್ಸ್ಪಿಯರ್ ತೊಗೊಂಡಿರೋ ಆಕಾರಗಳೇ ಬೇರೆ, ಅವರ ಪಾತ್ರಚಿತ್ರಣಗಳಿಗೆ ಬೇರೆ, ಪರಿಸರವೇ ಬೇರೆ, ಇದೇ ಒಂದು ಬೇರೆ. ಈ ಥರದ ಸಂದರ್ಭದಲ್ಲಿ ಎಲ್ಲೋ ಒಂದು ಮಧ್ಯಮ ಮಾರ್ಗದಲ್ಲಿ ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಗ್ಬೋದು ಅನ್ನೋ ಒಂದು ಆಶಯ ಎಲ್ಲೋ ಸ್ವಲ್ಪ ಹೊಳೆದಿತ್ತು. ಆದರೆ ಇವತ್ತು ಎರಡೂ ವಿಚಾರ ಸಂಕಿರಣಗಳನ್ನು ಕೇಳಿದ ಮೇಲೆ ಒಂದು ರೀತಿಯ ನಾವೇನು ಸಾಮ್ಯತೆಯನ್ನು ಗುರುತಿಸಬೇಕಾಗಿಲ್ಲ, ಅಲ್ಲಿಯ ವೈವಿಧ್ಯತೆಯನ್ನು ನಾವು ಗುರುತಿಸಬೇಕಾಗತ್ತೆ. ಶ್ರೀನಿವಾಸ ಮೂರ್ತಿ ಸರ್ ಎರಡೂ ಸೆಷನ್ಗೆ ಸಂಬಂಧಪಟ್ಟಾಗೆ ಅವರು ಒಂದು ರೀತಿ
ಸಮನ್ವಯ ಅಂತ ಅದಕ್ಕೆ ನಾವು ನಿಮ್ಮನ್ನು ಹೇಳಿದ್ದು ಸರ್. ಇದು ಸಮನ್ವಯಕಾರರು ನೀವು, ಸಮನ್ವಯಾಚಾರ್ಯರು ಅಂತಲೂ ಹೇಳ್ಬೋದು ನಾವು ಈ ವಿಷಯದಲ್ಲಿ. ತುಂಬ ವಿಶೇಷವಾದಂಥ ಗಮನವನ್ನು ಎರಡೂ ಸೆಷನ್ನ ಮುಂದಿಟ್ಕೊಂಡು ತಾವು ನಮ್ಮ ಮುಂದೆ ಇಟ್ಟಿದ್ದೀರಿ. ಇವತ್ತಿನ ವಿದ್ಯಾರ್ಥಿಗಳಿಗೆ ನಾನು ಸೇರಿದ ಹಾಗೆ ಸಾಕಷ್ಟು ಹೊಸ ವಿಷಯಗಳು ಈ ಸಂದರ್ಭದಲ್ಲಿ ಸಿಕ್ಕಿದೆ. ಈ ಎಲ್ಲವೂ ಆಗೋದಕ್ಕೆ ಕಾರಣವಾದಂತಹ ಶೇಕ್ಸ್ಪಿಯರ್ ಮತ್ತು ಭಾಸ ನಾಟಕೋತ್ಸವದ ಸಂದರ್ಭವನ್ನು ಆಲೋಚನೆ ಮಾಡಿದಂಥ ದಾಕ್ಷಾಯಣಿ ಭಟ್ ಅವರಿಗೆ, ಅವರ ತಂಡಕ್ಕೆ ಹಾಗೂ ವೇದಿಕೆಯಲ್ಲಿ ಈವರೆಗೆ ತಮ್ಮೆಲ್ಲ ವಿಚಾರಗಳನ್ನು ಮಂಡಿಸಿದಂಥವರಿಗೆ ನಾನು ವೈಯಕ್ತಿಕವಾಗಿ ಹಾಗೂ ದೃಶ್ಯಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ತಮಗೂ ಕೂಡ ಹೆಚ್ಚು ಸಮಯ ತಗೊಳ್ಳಲ್ಲ. ಎಲ್ಲ ಊಟಕ್ಕೆ ಹೋಗೋಕ್ಕಿಂತ ಮುಂಚೆ ಏನಾದರೂ ಇದೆಯಾ ಮೇಡಮ್? ಕೊಟ್ಬಿಡಿ. ರಾಜ್ ಅವರಿಗೆ ನಮ್ಮ ದೃಶ್ಯ ತಂಡದ ಪರವಾಗಿ ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಪ್ರಭು. ಹಾಗೆ ಪ್ರೀತಿ ಮೇಡಮ್ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಏಕೆ ಇಲ್ಲ, ಶೋಭಾ ಅವ್ರಿಗಲ್ಲ, ಇವ್ರಿಗೆ, ಆಮೇಲೆ ಶೋಭಾ ಅವ್ರಿಗೆ, ಸಾರಿ ಲಕ್ಷ್ಮಿ ಅವ್ರಿಗೆ. ಧನ್ಯವಾದಗಳು. ಶೋಭಾ ಮೇಡಮ್ ಅವ್ರಿಗೂ ಕೂಡ ದೃಶ್ಯ ತಂಡದ ಪರವಾಗಿ ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ. ನೀವು 2 ಹಾರಾಗಿರೋ ತಂದಿದ್ರೆ ಅವೆಲ್ಲ ಒಂಥರ ಸಂಪ್ರದಾಯ ಇತ್ತು ರಂಗಭೂಮಿನಲ್ಲಿ. ಪಕ್ಕ ಕೂತ್ಕೊಂಡಾಗ ಹಾರ ಬದಲಾಯಿಸ್ಕೊಳ್ಳೋದು ಅದು ಇದು. ಹಾಂ, ಹಾಗೆಯೇ ಒಟ್ಟು ಈ ವಿಚಾರ ಸಂಕಿರಣದ ಸಮನ್ವಯವನ್ನು ಸಾಧನೆ ಮಾಡಿಕೊಟ್ಟಂಥ JSM ಅವ್ರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನೋಡಿದ್ರಾ? ಈ ಭಾಸನ ಬಗ್ಗೆ ಪೂರ್ತಿ ಸಂಸ್ಕೃತದಲ್ಲೇ ಮಾತಾಡಿದರೆ ಎಲ್ಲರೂ ಚೆನ್ನಾಗಿತ್ತು ಅನಿಸುತ್ತೆ. ಡಾಕ್ಟರ್ ಮಧುರಾ ಮೇಡಮ್ ಅವರು ದಯಮಾಡಿ ವೇದಿಕೆಗೆ ಬನ್ನಿ. ಮೊದಲನೇ ಗೋಷ್ಠಿಯನ್ನು ನಿರ್ವಹಣೆ ಮಾಡಿಕೊಟ್ಟಂಥ ಮಧುರಾ ಮೇಡಮ್ ಅವರು ಕೂಡ ಧನ್ಯವಾದಗಳು. ಚೆನ್ನಾಗಿ ಮಾಡಿದ್ರಿ ಮೇಡಮ್. ನನ್ನ ಬಗ್ಗೆ ನಾನೇ ಹೇಳ್ಕೊಂಬಿಡ್ತೀನಿ. ಬನ್ನಿ. ಇಂದಿನ 2ನೇ ಗೋಷ್ಠಿಯನ್ನು ಅತ್ಯಂತ ಮನೋಜ್ಞವಾಗಿ ನಡೆಸಿಕೊಟ್ಟ ಶ್ರೀಯುತ ಶಶಿಧರ್ ಬಾರಿಗಾಡ್ ಸರ್ ಅವರಿಗೂ ದೃಶ್ಯರಂಗದ ತಂಡದ ಪರವಾಗಿ ಅಭಿನಂದನೆಗಳು.
ಎಲ್ಲರಿಗೂ ವಂದಿಸ್ತಾ ಈ ಇಡೀ ವಿಚಾರ ಸಂಕಿರಣದ ಪ್ರೇರಕ ಶಕ್ತಿಯಾದಂತಹ ದಾಕ್ಷಾಯಿಣಿ ಮೇಡಮ್ ಅವರಿಗೂ ಕೂಡ ಜೋರಾದಂಥ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ಅರ್ಪಿಸೋಣ. ಯಾಕೆಂದರೆ ಬೆಳಗಿನಿಂದ ಒಂದಷ್ಟು ವಿಚಾರಗಳ ಮಂಥನ ಆಗಿದೆ. ನನಗಂತೂ 21 ವರ್ಷದ ಹಿಂದೆ MES ಕಾಲೇಜಿನಲ್ಲಿ ನನಗೆ ರಂಗಭೂಮಿಯ ಆಸಕ್ತಿಯನ್ನು ಬಿತ್ತಿದಂತಹ ಶ್ರೀನಿವಾಸ ಮೂರ್ತಿ ಸರ್ ಅವರ ಮಾತುಗಳನ್ನ ಕೇಳೋದಕ್ಕೆ ನಾನಿವತ್ತು ಖಂಡಿತ ಕಾತರಳಾಗಿದ್ದೆ. ಯಾಕೆಂದರೆ ನಾನು ಐಚ್ಛಿಕ ಕನ್ನಡದ ವಿದ್ಯಾರ್ಥಿ, ಸಂಸ್ಕೃತ್ ಕ್ಲಾಸ್ ಕೇಳೋ ಅವಕಾಶ ಇರ್ತಿರಲಿಲ್ಲ. ಆದರೆ ಯಾವಾಗಲೂ ನಾವು ಅಂದ್ಕೊಳ್ತಾ ಇದ್ವಿ ಹೆಂಗಾದರೂ ಹೋಗಿ ಸಂಸ್ಕೃತ್ ಕ್ಲಾಸಲ್ಲಿ ಕೂತ್ಕೊಂಡು ಸರ್ ಮಾತನ್ನು ಕೇಳಿಸ್ಕೊಳ್ಳೋಣ ಅಂತ. ಆ ಒಂದು ತುಡಿತದ ಜೊತೆಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂಥದ್ದು. ಧನ್ಯವಾದಗಳು ಶ್ರೀನಿವಾಸ ಮೂರ್ತಿ ಸರ್, ಹಾಗೆ ದಾಕ್ಷಾಯಿಣಿ ಮೇಡಮ್ ಮತ್ತು ಜೋಸೆಫ್ ಸರ್ MES ಕಿಶೋರ್ ಕೇಂದ್ರದ ನಾಟಕಗಳನ್ನ ನಿರ್ದೇಶಿಸಲಿಕ್ಕೆ ಬಂದಂಥದ್ದು. ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮ ನನಗೆ 21 ವರ್ಷಗಳ ಹಿಂದೆ ಕರ್ಕೊಂಡು ಹೋಗಿ MES ಕಾಲೇಜಿನ ರಂಗಭೂಮಿಯ ಚಟುವಟಿಕೆಗಳ ಬಗ್ಗೆ ನೆನಪಿಸೋ ಹಾಗೆ ಮಾಡ್ತು. ಇಷ್ಟೆಲ್ಲ ಕಾರಣ ಮಾಡಿಕೊಟ್ಟಂಥದ್ದು ಈ ಒಂದು ವಿಚಾರ ಸಂಕಿರಣಗಳ ಆಶಯವೇ ಇದೇ ಆಗಿರುತ್ತೆ. ಬರೀ ಪರಿಚಯ ಮಾತ್ರ ಅಲ್ಲ, ನಮ್ಮೊಳಗಿರುವಂಥ ಅನುಭವಗಳನ್ನು, ನಮ್ಮಲ್ಲಿರುವಂಥ ತುಡಿತವನ್ನು, ಆಸಕ್ತಿಯನ್ನು ಪ್ರೇರೇಪಿಸುವಂಥದ್ದು ವಿಚಾರ ಸಂಕಿರಣಗಳ ಉದ್ದೇಶ ಆಗಿರುತ್ತೆ. ಇಂಥ ಒಂದು ಸಾರ್ಥಕ ವಿಚಾರ ಸಂಕಿರಣವನ್ನು ಆಯೋಜಿಸಲಿಕ್ಕೆ ಮುಖ್ಯ ಕಾರಣಕರ್ತರಾದಂಥ ದಾಕ್ಷಾಯಿಣಿ ಮೇಡಮ್ ಅವ್ರಿಗೆ ಮತ್ತೊಮ್ಮೆ ವಂದಿಸ್ತಾ, ಇಷ್ಟೊತ್ತು ಮಾತಾಯಿತು, ದೃಶ್ಯದ ಮೂಲಕ ಭಾಸ ಏನು ಕಟ್ಕೊಡೋಕ್ಕೆ ಹೊರಟಿದ್ದಾನೆ, ಶೇಕ್ಸ್ಪಿಯರ್ ಏನು ಕಟ್ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ರಂಗದ ಮೇಲೆ ನೋಡಿದಾಗಲೇ ಅದರ ಆ್ಯಕ್ಚುಯಲ್ ಒಂದು ಅನುಭವ ಸಿಗುವಂಥದ್ದು. ಹಾಗಾಗಿ ಈಗ ರಂಗದ ಮೇಲೆ BNM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜಿನ ವಿದ್ಯಾರ್ಥಿಗಳಿಂದ ಮಧ್ಯಮ ವ್ಯಾಯೋಗದ ಬಗ್ಗೆ ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ. ಅದನ್ನು ರಂಗದ ಮೇಲೆ ನೋಡುವಂಥ ಒಂದು ಅನುಭವ. ರಚನೆ ಭಾಸ ಮಹಾಕವಿ, ಕನ್ನಡಕ್ಕೆ ಎಲ್ ಗುಂಡಪ್ಪ ಅವರು ಕೊಟ್ಟಿದ್ದಾರೆ. ಇದನ್ನು ನಿರ್ದೇಶಿಸಿರುವಂಥವರು ಪುರುಷೋತ್ತಮ್ R ಕಾಕಂಬಿ ಅವರು. ಸೊ ನಾಟಕವನ್ನು ನೋಡ್ತಾ ವಿಚಾರ ಸಂಕಿರಣದ ವಿಚಾರಗಳನ್ನು ಒಂದಷ್ಟು ತಾಳೆ ಹಾಕ್ತಾ ನಮ್ಮೊಳಗೆ ಮಂಥನದ ಕಾರ್ಯವನ್ನು ಮಾಡೋಣ ಅಂತ ಹೇಳ್ತಾ ಎಲ್ರಿಗೂ ವಂದಿಸ್ತೇನೆ. ಈಗ ನಿಮ್ಮ ಮುಂದೆ ನಾಟಕ ಮಧ್ಯಮ ವ್ಯಾಯೋಗ.